ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಕೊಂಡೇವರು ಇವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಇವರ ಸಾಷ್ಟಾಂಗ ಉಪಸ್ಥಿತಿಯನ್ನು ನೀಡಿ ಪರಮ ಪೂಜ್ಯ ಶ್ರೀ ಶ್ರೀ ಆಡಳಿತ ಮಂಡಳಿಯ ಸದಸ್ಯರು, ಸೇವಾ ಸಮಿತಿಯ ಸದಸ್ಯರು, ಅದೇ ರೀತಿ ಮಹಾದ್ವಾರದ ಲೋಕಾರ್ಪಣೆಯ ಈ ಶುಭ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಮಾಜಿ ಆಡಳಿತ ಮುಖ್ಯಸ್ಥರು ಗುರುಗಳು ಆದಂತಹ ಶ್ರೀ ಶಿವರಾಮ ಶೆಟ್ಟಿ ಕಲ್ಲಗತ್ತೆ ಇವರಿಗೆ
ಕ್ಷೇತ್ರವು ದಿನದಿಂದ ದಿನಕ್ಕೆ ಬೆಳಗುತ್ತಾ ಇದೆ. ನಮಗೆ ಗೊತ್ತಿರಬಹುದು, ಕ್ಷೇತ್ರದ ಅಭಿವೃದ್ಧಿ ಕಾರ್ಯದ ಅಂಗವಾಗಿ ನಾವು ಕಳೆದ ವರ್ಷ ವಾರ್ಷಿಕ ಭೂತಬಲಿ ಉತ್ಸವ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆರೆಯ ಪುಷ್ಕರಣಿ, ಶಿವ ಪುಷ್ಕರಣಿಯನ್ನು ಜೀರ್ಣೋದ್ಧಾರಗೊಳಿಸೋದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಅದರ ಜೊತೆಗೆ ಶ್ರೀ ಕ್ಷೇತ್ರದ ಮುಂಭಾಗದ ಅಂಗಣಕ್ಕೆ ಇಂಟರ್ಲಾಕನ್ನು ಅಳವಡಿಸುವಂಥ ಒಂದು ಕೆಲಸವನ್ನು ಕೂಡ ಭಕ್ತರ ನಿಮ್ಮೆಲ್ಲರ ಸಹಕಾರದೊಂದಿಗೆ ನೆರವೇರಿಸಿದ್ದೇವೆ. ನಮ್ಮ ಇಡೀ ಬಾಯಾರು ಗ್ರಾಮದವರ ಕನಸಾಗಿತ್ತು ಒಂದು ಮಹಾದ್ವಾರ ಆಗಬೇಕು ಅಂತ ಹೇಳಿಕೊಂಡು. ಇವತ್ತಿಗೆ ಅದು ಕೂಡ ಸಾಕಾರಗೊಂಡಿದೆ. ಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಶ್ರೀ ಕ್ಷೇತ್ರದ ಎಲ್ಲ ಆಡಳಿತ ಮಂಡಳಿಯವರು, ಜೀರ್ಣೋದ್ಧಾರ ಸಮಿತಿಯವರೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ಇಂದು ದಿವ್ಯವಾದ ಭವ್ಯವಾದಂಥ ಒಂದು ಮಹಾದ್ವಾರ ನಿರ್ಮಾಣಗೊಂಡು ಪೂಜ್ಯ ಸ್ವಾಮೀಜಿಗಳವರ ದಿವ್ಯ ಹಸ್ತದಿಂದ ಅದು ಉದ್ಘಾಟನೆಗೊಂಡಿರ್ತದೆ. ಇದೆಲ್ಲ ನಮ್ಮ ಭಾಗ್ಯ ಅಂತ ನಾವು ಹೇಳಲು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಪ್ರಾರಂಭವನ್ನು ಪುಟಾಣಿ ಮಕ್ಕಳ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ಶಂಕರ ಮಾಸ್ಟ್ರು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭ. ಬಾಲಗೋಕುಳದ ಪುಟಾಣಿ ಮಕ್ಕಳು ಪ್ರಾರ್ಥನೆಯನ್ನು ಹಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಗಜಗೌರಿಯ ಪುತ್ರ, ಗಜಮುಖ ವಂದಿಸುವೆ ಗಜಗೌರಿಯ ಪುತ್ರ, ಅಜನ ಪಿತನ ಮೊಮ್ಮಗನ ಮೋಹನ ಬಾಲ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ, ಗರ್ವಿ ಆ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ. ಪರ್ವತನ ಪುತ್ರಿ ಪಾರ್ವತಿಯ ಕುಮಾರ, ಗರ್ವಿ ಆ ಚಂದ್ರಗೆ ಸ್ಥಿರ ಶಾಪ ಕೊಟ್ಟನೆ. ವಾರಿ ಜನಾಭ ಶ್ರೀ, ವಾರಿ ಜನಾಭ ಶ್ರೀ ಹಯವದನನ ಪದ, ವಾರಿ ಜನಾಭ ಶ್ರೀ ಹಯವದನನ ಪದ, ಸೇರುವ ಭಕ್ತಗೆ ದಾರಿಯ ತೋರೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ವಿಘ್ನೇಶ್ವರನನ್ನು ಭಜಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಬಾಲಗೋಕುಳದ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದ. ಬಂಧುಗಳೇ, ಇದೀಗ ಈ ಒಂದು ನಮ್ಮ ಮಹಾದ್ವಾರದ ಕೆಲಸಕ್ಕೆ ತಮ್ಮನ್ನು ತೊಡಗಿಸಿಕೊಂಡಂತಹ ನಮ್ಮ ವಾಸ್ತುಶಿಲ್ಪಿಗಳಾದಂಥ ಶ್ರೀ ಪ್ರಸನ್ನ ಭಟ್ ಮುಳಿಯಾಳ ಇವರು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಅದೇ ರೀತಿಯಲ್ಲಿ ಮಹೇಶ್ ಬಾಯಾರು ಶಿಲ್ಪಿ, ರಮೇಶ್ ಹಿರಣ್ಯ ಹಾಗೂ ಶ್ರೀ ಯಶೋಧರ ಶೆಟ್ಟಿಗಾರ್ ಇವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ವಿಶೇಷವಾಗಿ ನಡೆಯುವಂತಹ ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿ ನಮ್ಮ ಚಿಪ್ಪಾರು ಅರಮನೆ ಶ್ರೀ ಸೀತಾರಾಮ್ ಬಳ್ಳಾಳ್ರವರು ನಿವೃತ್ತ ಗ್ರಾಮಾಧಿಕಾರಿಗಳು ಇವರು ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ. ಕ್ಷಮಿಸಿ, ಮುಖ್ಯ ಅತಿಥಿಗಳಾಗಿ ಚಿಪ್ಪಾರು ಅರಮನೆ ಶ್ರೀ ಸೀತಾರಾಮ್ ಬಳ್ಳಾಳ್ ನಿವೃತ್ತ ಗ್ರಾಮಾಧಿಕಾರಿಗಳು ಇವರು ಆಗಮಿಸಿದ್ದಾರೆ. ಆತ್ಮೀಯ ಬಂಧುಗಳೇ, ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ನಡೀಬೇಕಾದರೆ ಪೂಜ್ಯ ಶ್ರೀಗಳವರ ಆಶೀರ್ವಾದ ನಮಗೆ ಸದಾ ಇರಬೇಕು. ಅವರ ಆಶೀರ್ವಾದದೊಂದಿಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಿ ನಡೆಯಲು ಸಾಧ್ಯವಿದೆ. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮ ಸ್ವಾಮೀಜಿಗಳನ್ನು ನಾವು ಹೋಗಿ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಅವರು ಒಪ್ಪಿಕೊಂಡು ಇವತ್ತು ದಿವ್ಯ ಉಪಸ್ಥಿತಿಯನ್ನು ನೀಡಿದ್ದಾರೆ. ತಮ್ಮ ಆಶೀರ್ವಚನದ ಮೂಲಕ ನಮ್ಮನ್ನೆಲ್ಲ ಹರಸಲಿಕ್ಕಿದ್ದಾರೆ. ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಅವರು ಸಹಭಾಗಿಗಳಿದ್ದು ನಮಗೆಲ್ಲದ ಕೂಡ
ಬೇಕಾದಂತಹ ಮಾರ್ಗನಿರ್ದೇಶನವನ್ನು ಕೊಡುವುದರ ಮೂಲಕವಾಗಿ ನಮ್ಮನ್ನು ಎತ್ತಿ ಹಿಡಿಯುವಂತಹ ನಮ್ಮವರೇ ಆದ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರ ಪವಿತ್ರವಾದ ಪಾದ ಕಮಲಗಳಿಗೆ ನಿಮ್ಮೆಲ್ಲರ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪರಮಪೂಜ್ಯ ಸ್ವಾಮೀಜಿಗಳವರಿಗೆ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರಾದಂತಹ ಶ್ರೀ ರಾಮಕೃಷ್ಣ ಭಟ್ ಪೆರ್ವಡಿಯವರು ಫಲವಸ್ತುಗಳನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಒಡಿಯೂರು, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು ಇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಮೊನ್ನೆ ನಾವು ಕೇಳಿಕೊಂಡಾಗ ಅನಿವಾರ್ಯ ಕಾರಣದಿಂದಾಗಿ ನಮಗೆ ಬರಲಿಕ್ಕೆ ಆಗುವುದಿಲ್ಲ, ಇವತ್ತು ಬಹಳ ದೂರದಲ್ಲಿ ಅವರದೊಂದು ಕಾರ್ಯಕ್ರಮ ಇದೆ ಶಿಬರೂರು ಎಂಬಂಥ ಒಂದು ಸ್ಥಳದಲ್ಲಿ, ಅನಿವಾರ್ಯವಾಗಿ ಅವರಿಗೆ ಹೋಗಲೇಬೇಕು ಎಂಬಂಥ ಒಂದು ಮಾತನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದರು, ಒಂದು ಗಳಿಗೆ ನಾನಿಲ್ಲಿ ಸಂದರ್ಶನ ಮಾಡಿ ಹೋಗ್ತೇನೆ ಅಂತ ಹೇಳಿಕೊಂಡು. ನಮ್ಮ ಪುಣ್ಯವ ಎಂಬಂತೆ ಅವರು ಬೆಳಿಗ್ಗೆ ಗಣಪತಿ ಹವನ ಆದ ಕೂಡಲೇ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಹರಸಿ ಹೋಗಿದ್ದಾರೆ. ಅವರಿಗೆ ಅವರ ಪಾದಪದ್ಮಗಳಿಗೆ ಹೃತ್ಪೂರ್ವಕವಾದಂತಹ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇದೀಗ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಕೊಂಡೆಯವರು ಅನಿವಾರ್ಯ ಕಾರಣ ಬಹಳ ತುರ್ತು ಕೆಲಸ ಉಂಟವರಿಗೆ, ಆದರೂ ಕೂಡ ತನ್ನ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಓಡೋಡಿಕೊಂಡು ಬಂದಿದ್ದಾರೆ ನಮ್ಮ ಮೇಲೆ ಪ್ರೀತಿ ಇಟ್ಟು. ಶ್ರೀ ಕ್ಷೇತ್ರ ಮತ್ತು ಕೊಂಡೆಯವರಿಗಿರುವಂಥ ಸಂಬಂಧ ಅಷ್ಟು ಅನ್ಯೋನ್ಯವಾದ್ದು ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಇವತ್ತು ದ್ವಾರದ ಉದ್ಘಾಟನೆ ಆದ ಕೂಡಲೇ ಅನಿವಾರ್ಯ ಕಾರಣದಿಂದಾಗಿ ಅವರು ತುರ್ತು ಆಗಮಿಸಿ ನಮ್ಮನ್ನೆಲ್ಲ ಹರಸಿ ಅಲ್ಲಿಂದಲೇ ನಿರ್ಗಮಿಸಿದ್ದಾರೆ. ಅವರನ್ನು ಕೂಡ ಈ ಸುಸಂದರ್ಭದಲ್ಲಿ ಅವರ ಪವಿತ್ರವಾದ ಪಾದಪದ್ಮಗಳಿಗೆ ಪೊಡಮಡುತ್ತಾ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀ ಶ್ರೀ ಸಾಧ್ವಿ ಮಾತಾನಂದಮಯ್ಯವರು, ಶ್ರೀ ಗುರುದೇವದ ಸಂಸ್ಥಾನಂ ಒಡಿಯೂರು ನಮ್ಮ ಎಲ್ಲ ಒಂದು ಹಾರೈಕೆ ನಮ್ಮನ್ನೆಲ್ಲ ಹಾರೈಸುವಂತಹ ನಮ್ಮನ್ನೆಲ್ಲ ಆಶೀರ್ವಂತಹ ಮಾತೃಹೃದಯಿ ಮಮತಾಮಯಿ ಮಾತೆ ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ಇವತ್ತು ನಮ್ಮ ಕೇಳಿಕೆ ಮೇರೆಗೆ ಆಗಮಿಸಿದ್ದಾರೆ, ದಿವ್ಯ ಸಾನ್ನಿಧ್ಯವನ್ನು ನೀಡಿದ್ದಾರೆ, ನಮ್ಮನ್ನೆಲ್ಲ ಹರಸಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ, ಭಕ್ತ ಬಂಧುಗಳು, ಕ್ಷೇತ್ರಾಭಿವೃದ್ಧಿ ಸಮಿತಿ ಹಾಗೂ ಎಲ್ಲರ ಪರವಾಗಿ ಅವರ ಪಾದಪದ್ಮಗಳಿಗೆ ತುಂಬು ಹೃದಯದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀ ಶ್ರೀ ಸಾಧ್ವಿ ಮಾತಾನಂದಮಯ್ಯವರಿಗೆ ಕಮಲ ಟೀಚರ್ ಅವರು ಫಲಪುಷ್ಪವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿದವರು ನಮ್ಮವರೇ ಆದ ಶ್ರೀ ಕೆ ಶಿವರಾಮ ಶೆಟ್ಟಿ ಕಲ್ಲಗದ್ದೆ, ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಸರರು. ನಮ್ಮ ಕೇಳಿಕೆ ಮೇರೆಗೆ ಇಂದು ಬಂದು ಈ ಅಧ್ಯಕ್ಷ ಸ್ಥಾನ ವಹಿಸಿ ನಮಗೆಲ್ಲರಿಗೂ ಕೂಡ ಶುಭ ನುಡಿಯನ್ನು ನುಡಿಯಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಶ್ರೀ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಕೆ ಶಿವರಾಮ ಶೆಟ್ಟಿ ಕಲ್ಲಗದ್ದೆ ಇವರಿಗೆ ಶ್ರೀ ಕೆ ಮೋನಪ್ಪ ಶೆಟ್ಟರು ಶಾಲು ಹಾಕಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಚಿಪ್ಪಾರು ಅರಮನೆ ಶ್ರೀ ಸೀತಾರಾಮ್ ಬಲ್ಲಾಳ್ ನಿವೃತ್ತ ಗ್ರಾಮಾಧಿಕಾರಿಗಳು. ಶ್ರೀಯುತ ಸೀತಾರಾಮ್ ಬಲ್ಲಾಳರಿಗೂ ನಮ್ಮ ಬಾಯಾರು ಶ್ರೀ ಪಂಚಲಿಂಗೇಶ್ವರ
ದೇವಸ್ಥಾನಕ್ಕೂ ಅನ್ಯೋನ್ಯವಾದಂಥ ಸಂಬಂಧವಿದೆ. ಹಲವಾರು ವರ್ಷಗಳಿಂದ ಕ್ಷೇತ್ರಕ್ಕೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ತನ್ನಿಂದ ಆದಷ್ಟು ಕೈಲಾದಷ್ಟು ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅಂತಹ ಕೊಡುಗೈ ದಾನಿಗಳಾದಂತಹ ಶ್ರೀ ಚಿಪ್ಪಾರವನೆ ಸೀತಾರಾಮ್ ಬಳ್ಳಾಳ್ರವರು ನಮ್ಮ ಕೇಳಿಕೆ ಮೇರೆಗೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಲು ಒಪ್ಪಿಕೊಂಡು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಅಭಿವೃದ್ಧಿ ಸಮಿತಿಯ ಪರವಾಗಿ, ಆಡಳಿತ ಮಂಡಳಿಯ ಸಮಿತಿ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ರಮನಾಥ ಭಂಡಾರಿಗಳವರವರಿಗೆ ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಮಹಾದ್ವಾರದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದ್ಭುತವಾದಂತಹ ದ್ವಾರ ನಿರ್ಮಾಣಕ್ಕೆ ಸಹಕಾರಿಗಳಾದಂತಹ ಶ್ರೀಯುತ ಶ್ರೀ ಪ್ರಸನ್ನ ಭಟ್ ಮುಳಿಯಾಳ ವಾಸ್ತುಶಿಲ್ಪಿಯವರು ಅನಿವಾರ್ಯ ಕಾರಣದಿಂದ ಇವತ್ತು ಬರಲಿಕ್ಕಾಗುವುದಿಲ್ಲ, ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀ ಮಹೇಶ್ ಬಾಯಾರು ಶಿಲ್ಪಿ, ನಮ್ಮವರೇ ಆದ ಮಹೇಶ್ ಬಾಯಾರು ಅವರ ನೇತೃತ್ವದಲ್ಲಿ ಈ ಒಂದು ಅದ್ಭುತವಾದ ಸುಂದರವಾದಂತಹ ಒಂದು ದ್ವಾರ ನಿರ್ಮಾಣ ಆಗಿದೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ರಮೇಶ್ ಹಿರಣ್ಯ ಈ ದ್ವಾರದ ಸ್ಲ್ಯಾಪಿನ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಶ್ರೀ ಮಹೇಶ್ ಬಾಯಾರು ಶಿಲ್ಪಿ ಇವರಿಗೆ ಶ್ರೀ ಕುಂಜಣ್ಣ ಪೂಜಾರಿ ಇವರು ಶಾಲು ಹೊದಿಸಿ ಇವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಯಶೋಧರ ಶೆಟ್ಟಿಗಾರ್ ಈ ಸ್ಲ್ಯಾಬಿನ ಸಾರಣೆಯ ಕೆಲಸವನ್ನು ಮುತುವರ್ಜಿಯಿಂದ ವಹಿಸಿದವರು. ತಮ್ಮವರನ್ನೆಲ್ಲ ಸೇರಿಸಿಕೊಂಡು ಹಗಲಿರುಳೆನ್ನದೇ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕವಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಶಂಕರ ಮಾಸ್ಟ್ರವರು ಇವರಿಗೆ ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಹಿರಣ್ಯ ಸಾಬಿನ ಕೆಲಸ ಮಾಡಿದವರು. ಇವರಿಗೆ ಶ್ರೀಯುತ ಗೋವಿಂದ ಭಟ್ ಇವರು ಶಾಲು ಹಾಕಿ ಇವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು, ಕ್ಷೇತ್ರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಅದರ ಜೊತೆಗೆ ಕ್ಷೇತ್ರವನ್ನು ನಡೆಸಿದಂತಹ ಮಾಜಿ ಆಡಳಿತ ಮುಕ್ತೇಸರು ಇವರೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಇವರೆಲ್ಲರನ್ನೂ ಕೂಡ ಕ್ಷೇತ್ರದ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕಾದರೆ ಭಗವದ್ಭಕ್ತ ಬಂಧುಗಳಾದ ನಿಮ್ಮ ಸಹಕಾರದ ಅಗತ್ಯವಿದೆ. ನಾವೆಲ್ಲರೂ ನಿಮ್ಮ ಮನೆಯ ಸಂದರ್ಶನವನ್ನು ಮಾಡಿದ ಸಂದರ್ಭದಲ್ಲಿ ತಮ್ಮ ಕೈಲಾದಷ್ಟು ಸಹಾಯವನ್ನು ಕೊಟ್ಟು ಈ ಒಂದು ಅದ್ಭುತವಾದ ದ್ವಾರ ನಿರ್ಮಾಣದಲ್ಲಿ ಸಹಕರಿಸಿದ್ದೀರಿ. ಇನ್ನು ಮುಂದೆಯೂ ಕೂಡ ಈ ದ್ವಾರದ ಕಾರ್ಯದಲ್ಲಿ ಹೆಚ್ಚಿನ ಧನ ಸಹಾಯವನ್ನು ಕೊಟ್ಟು ನೀವು ಸಹಕರಿಸಿರಿ ಎಂಬಂತಹ ಭರವಸೆ ನಮಗಿದೆ. ಕ್ಷೇತ್ರದಲ್ಲಿ ಇನ್ನೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಕ್ಕಿದೆ. ಕ್ಷೇತ್ರಕ್ಕೆ ಒಂದು ಸುತ್ತುಗೋಡೆ ನಿರ್ಮಾಣ ಆಗಬೇಕಿದೆ. ಅದರ ಜೊತೆಗೆ ಪ್ರಾಮುಖ್ಯವಾಗಿ ಆಗಬೇಕಾದ್ದು ಅಂತ ಹೇಳಿದರೆ ಒಂದು ಸಭಾಭವನದ ವ್ಯವಸ್ಥೆ ಆಗಬೇಕಾಗಿದೆ. ನಾವು ಕಂಡಂತಹ ಕನಸು ಒಂದೊಂದೇ ನನಸಾಗುತ್ತಾ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ಏನೆಲ್ಲ ನಡೆಯಬೇಕೆಂಬುದರ ಬಗ್ಗೆ ನಾವು ಮೊದಲಿಂದಲ ಮಹಾಸಭೆಯಲ್ಲಿ ನಾವು ಹೇಳ್ತಾ ಇದ್ದೆವು. ಅದರಲ್ಲಿ ಮುಖ್ಯವಾದಂಥ ವಿಚಾರಗಳು ಇವುಗಳು: ದ್ವಾರದ ನಿರ್ಮಾಣ, ಕೆರೆಯ ನಿರ್ಮಾಣ, ಅದರ ಜೀರ್ಣೋದ್ಧಾರ, ಇಂಟರ್ಲಾಕಿನ ವ್ಯವಸ್ಥೆಗಳು, ಸುತ್ತುಗೋಡೆಯ ನಿರ್ಮಾಣ, ಅದರ ಜೊತೆಗೆ ಒಂದು ಸಭಾಭವನ, ಇವೆಲ್ಲವೂ ಕೂಡ ಆದಾಗ ಸಾಮಾನ್ಯವಾಗಿ ಕ್ಷೇತ್ರದ ಅಭಿವೃದ್ಧಿ ಏನು ಎಷ್ಟು ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಂದಿನ ಈ ಪರಿಸ್ಥಿತಿಯಲ್ಲಿ ಕ್ಷೇತ್ರದ ಒಂದು ಅಭಿವೃದ್ಧಿ ಹೇಗಿದೆ ಅಂತ ಹೇಳಿದರೆ,
ಕ್ಷೇತ್ರದಲ್ಲಿ ದಿನನಿತ್ಯ ಅನ್ನದಾನ ನಡೆಯುತ್ತಾ ಉಂಟು. ಸೋಮವಾರ ಹಾಗೂ ಶನಿವಾರಗಳಲ್ಲಿ ವಿಶೇಷವಾದಂಥ ಅನ್ನದಾನ ವ್ಯವಸ್ಥೆ ನಡೀತಾ ಇದೆ ಭಕ್ತ ಬಂಧುಗಳ ಸಹಕಾರದೊಂದಿಗೆ. ನಮಗೊತ್ತಿದೆ, ಇನ್ನು ಕೇವಲ 5 ವರ್ಷಗಳಲ್ಲಿ ಬಾಯಾರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಆ ಬ್ರಹ್ಮಕಲಶೋತ್ಸವದಲ್ಲಿ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಮಾಡು ರಿಪೇರಿ ಆಗಬೇಕಾಗಿದೆ. ಕ್ಷೇತ್ರದ ಗರ್ಭಗುಡಿಯ ಕೆಲಸವಿದೆ. ಸುಮಾರು ಕೋಟಿಗಟ್ಟಲೆ ಹಣದ ಅವಶ್ಯಕತೆ ಇದೆ. ನಾವು ಈಗಲೇ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ನಮ್ಮನ್ನು ಈ ಒಂದು ಬ್ರಹ್ಮಕಲಶವನ್ನು ಸುಸೂತ್ರವಾಗಿ ನಡೆಯುವ ಮೂಲಕವಾಗಿ ಕ್ಷೇತ್ರದ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಗ್ರಾಮ ದೇವಸ್ಥಾನದಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸ ಆದಾಗ ಗ್ರಾಮದಲ್ಲಿರುವಂಥ ನಮಗೆಲ್ಲರಿಗೂ ಕೂಡ ಬಹಳ ಸುಖ, ಶಾಂತಿ, ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ. ಈ ಬಗ್ಗೆ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ ಎಂಬುದಾಗಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಕಿರಿಯ ಎಲ್ಲ ಭಗವದ್ಭಕ್ತ ಬಂಧುಗಳನ್ನು ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ನಿನ್ನೆಯಿಂದ ಪ್ರಾರಂಭಗೊಂಡು 29ನೇ ತಾರೀಕಿನವರೆಗೆ ನಡೆಯುವಂತಹ ಈ ಜಾತ್ರೋತ್ಸವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಭಾಗಿಗಳಾಗಿ ಶ್ರೀದೈವದ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನು ಮುಂದಿನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮ ಸ್ವಾಮೀಜಿಯವರು ಶ್ರೀಧಾಮ ಮಾಣಿಲ ನಮ್ಮಲ್ಲಿ ಪ್ರೀತಿ ಇಟ್ಟು ಶ್ರೀ ಕ್ಷೇತ್ರದ ಮೇಲೆ ಇರುವಂತಹ ಆ ಸಂಬಂಧವನ್ನು ಅದನ್ನು ಬೆಳೆಸುವಂಥ ಉದ್ದೇಶ, ನಮ್ಮೊಂದಿಗೆ ಬೆರೆಯುವಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆಗಮಿಸಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮ ಸ್ವಾಮೀಜಿಯವರ ಪವಿತ್ರವಾದ ಪಾದಪದ್ಮಗಳಿಗೆ ಪೊಡಮಡುತ್ತಾ ಅವರು ನಮ್ಮನ್ನು ತಮ್ಮ ಆಶೀರ್ವಾದದ ನುಡಿಯೊಂದಿಗೆ ಹರಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯಮದ ಧರ್ಮಾಂಶರ ಕ್ಷೇತ್ರದ ಅಧಿದೇವರಾಯನಂಚಿನ ಪಂಚಲಿಂಗೇಶ್ವರ ಸ್ವಾಮಿನ ಸುದಿತೊಂದು ಅಂಚನೆ ಬಾಯಾರದ ಈ ಮಣ್ಣಡು ಪಿರಾಕಡು ನಮ್ಮ ಪೂರ್ವಜರು ನಮ್ಮೊಂದು ಬತ್ತದು ಗ್ರಾಮಡೊಂಜಿ ರಕ್ಷಣೆ ಕೊರ್ಪುನಂಚಿನ ಗ್ರಾಮ ದೈವಲು ಬೋಡು ಈ ಗ್ರಾಮದ ಸುಭಿಕ್ಷೇಡು ಸ್ವಾಮಿನ ಗಣಕುಲಾದಿತ್ಯನಂಚಿನ ಆ ದೈವಶಕ್ತಿನ ಪ್ರತಿಷ್ಠಾಪನೆ ಮಂತೊಂದು ಶ್ರದ್ಧಾಭಕ್ತಿಡು ವರ್ಷ ಜಾತ್ರಾ ಮಹೋತ್ಸವ ನಡಪೊಂದು ಐತೊಟ್ಟಿಗೆ ಕಲೆ ಸಾಹಿತ್ಯ ಸಂಗೀತ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊರ್ಪುನಂಚಿನ ಒಂಜಿ ಕಲಾರಾಧನೆಲ್ಲ ಈ ಸನ್ನಿಧಾನಡು ಮಂತೊಂದು ಭಾರಿ ಪೊರ್ಲುದ ಈ ಜಾತ್ರೋತ್ಸವದ ಈ ಸಂದರ್ಭಡು ಇನಿ ವಿಶೇಷವಾದ ಭಾರಿ ವರ್ಷೋಡು ಬಹುಶಃ ಇಂದೆತ್ತ ಪ್ರಾರಂಭದ ಬ್ರಹ್ಮಕಲಶೋಡ್ಲ ನಾನು ಶೇಖರ್ ಮಾಸ್ಟರ್ಡ ಪಂಡಿದ್ದೆ ಬಾಯಾರದ ದೇವರೇ ಒಂಜಿ ದ್ವಾರದ ನಿರ್ಮಾಣ ಆವೋಡು ಒಂಜಿ 2-3 ಸರ್ತಿ ಪಂಡಿದ್ದೆ ಬೊಕ್ಕರ ಪಣ್ಣಗ ಒತ್ತಡ ಆಪುಂಡು ಐಕ್ ಸಮಯ ಬರಡು ಅಂದಲ ಪಂಡೆ ಅಂಚ ಇನಿ ಬಹುಶಃ ಕಾಂಡೆ ಪರಮ ಪೂಜ್ಯರು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲು ಪಾದಸ್ಪರ್ಶ ಮಂತದ್ದು ಆಶೀರ್ವಾದ ಮಂತದ್ದು ಕಾಂಡೆ ಗುರುಕುಲ ಬತ್ತದ ಉದ್ಘಾಟನೆ ಆತನು ಒಂದು ಬಯ್ಯ ಗೊದೋಳಿ ಮೂರು ತಡೊಂಜಿ ಲೋಕಾರ್ಪಣೆ ಮನ್ಪುನ ಕಾರ್ಯಕ್ರಮ ಭಾರಿ ಅಡ್ಡೆ ಸಮಯಡು ನಮ್ಮ ಅವಿನ ಲೋಕಾರ್ಪಣೆ ಮಂತ ನಮ್ಮೇಟು ದೊಂದ ಮನಸ್ಸಲು ಭಾರಿ ಆತ ಕಡೆ ಟುಪ್ಪುನು ಐಕೆ ಹಿಂದೂ ಸಮಾಜ ಬಂದ್ಪದೆ ಅವು ಇಜ್ಜಿಂಡ ನಮ್ಮೊಲ ಎಡೆಡ್ಡೆ ಕೆಲಸ ಯಾರ ಬಾರಿಕ ಬಂಗ ಇತ್ತನು ಅವು ಇತ್ತಿನೇರ್ದ ಹತ್ರ ಬೊಕ್ಕ ಎಡೆಡ್ಡೆ ಕೆಲಸ ಆವೊಂದು ಬೋಪುನು ದಯಪಣ್ಣ ಮನ್ಪುನಾಯ ಒಂಜಿ ಹಠ ಬರ್ಪುನು ಒಂದು ದ್ವಂದ್ವ ಪ್ರಶ್ನೆಯಲ್ಲಿ ಪೂರ ಕಡೆಟ್ಲ ಇತ್ತಿನ
ಅಂಚಾದೀನಿ ಬೈಯಡು ಗೊದೋಳಿ ಮೂಡ್ತಾಡು ಲೋಕಾರ್ಪಣೆ ಅಂಡು ಬಂದಾಗ ಕೆಲವರು ಪ್ರಶ್ನೆ ಮನ್ಪುನಾಗಲ್ಲ ಅವು ಕಾಂಡೆ 12 ಗಂಟೆ ತುಂಬ ಓಡುತ್ತಾನೆ. ನಮ್ಮ ಅಜ್ಞಾನ ಆತುಂಡು. ಸುಜ್ಞಾನ ಇತ್ತಿನವಳು ಐಕ್ ಸಮಯ ಗಳಿಗೆ ಮುಹೂರ್ತ ಅವು ನಮ್ಮ ಮನಸ್ಸುದಲೈ ಎಡ್ಡೆ ಮನಸ್ಸಿಗೆ ಎಡ್ಡೆ ಭಾವನೆಗೆ ಎಡ್ಡೆ ಕರ್ಮಗೆ ಐತ ತೊಂದರೆನೇ ಬರ್ಪುಜಿ. ಅವು ನಮ್ಮ ಎಪ್ಪುನಂಚಿನ ದೃಢತೆ ಉಪ್ಪುನಿ. ಇನ್ನೇನು ಲೋಕಾರ್ಪಣೆ ಮಂತೀನಿ ಲೋಕಗೋಸ್ಕರ ಈ ದ್ವಾರಪ್ಪುನಿ ಪಂಚಲಿಂಗಗತ್ತು, ಈ ದ್ವಾರಪ್ಪುನಿ ಗ್ರಾಮದೈವಗತ್ತು. ನಮ್ಮ ಭಕ್ತಿದ ಪ್ರೇರೇಪಣೆಗೆ ಒಂಜಿ ಮಾನಸಿಕವಾದ ದೃಢವಾದ ಚಿತ್ತಡು ಉಲಾಯಿ ಪ್ರವೇಶ ಮನ್ಪುನಾಗನೆ ಒಂಜಿ ಭಾವನ ಪ್ರತಿಕ್ರಿಯೆ ಮನ್ಪರೆ ಒಂಜಿ ದ್ವಾರದ ಮಹತ್ವ. ಆ ಭಾವನಾತ್ಮಕವಾಯಿನಂಚಿನ ಪ್ರತಿಕ್ರಿಯೆದ ಶಕ್ತಿಯ ದ್ವಾರ ಆಯ್ತು. ಅಂಚಿ ಇಂಚಿ ತೂತಾರು ಜಯ ವಿಜಯರ್ನ ಮೂರ್ತಿನ ಬಾರಿತೇರೆ. ಶಿಲ್ಪಿಲು ವಿಶ್ವಕರ್ಮಿಯರು ಬಾರಿ ಪೊರ್ಲುಡವೇನು ಮಂತಿದ್ದಾರೆ. ನಮ್ಮ ಊರ್ದಾರೆ ಮಹೇಶ್ ಅಣ್ಣೆ ಅವ್ರ ಮೂಲ ಮಾತ್ರ ಓಲ್ಲ ಪೋದು ಬೆನ್ನಿ ಬಿಂತಿನಾರು ಇಂಕ್ಲ ಕ್ಷೇತ್ರದಲ್ಲಿ ಸುಮಾರು ಕಾರ್ಯಭಾರ ಮಂತಿದ್ದೇರು. ಬಾಯಾರ್ದಕ್ಲೆದಲ್ಲ ಕಮ್ಮಿ ಜೇರು, ಬಾಯಾರ್ದಕ್ಲು ಬರೀ ಸಮರ್ಥ್ಯರು. ಅಕ್ಕಳ ಸಾಹಿತ್ಯಲು ಒಲ್ಲೇರು, ಯಕ್ಷಗಾನದ ಒಲ್ಲೇರು, ಪರಂಪರೆ ಉಂಡು, ಬೊಕ್ಕ ಪೂರ ವಿಚಾರವಂತೇರು, ಜ್ಞಾನಿಲು ಪೂರ ಒಲ್ಲೇರು. ದಾಲ ಬಾಯಾರ್ಡು ಕಮ್ಮಿಜಿ. ಇನ್ನು ಜಾತ್ರೆಡು 5 ದಿನಟ್ಟು ನನ್ನ ಏತು ದಿನ ಕೋರ್ದಾಟ 5 ದಿನ ಕೋರ್ದಾಟಕ್ಲ ದಾಲ ಕಡಿಮೆ ಇಚ್ಚಿ ಬಾರಿ ಉತ್ಸಾಹಡು ನಮ್ಮ ಕೋರ್ಗದಾಟ ಮನ್ಪುವ ಬೋಡು ಜಾತ್ರೆದ ಕೋರ್ದಾಟ ನುಂತಾಯರ್ಲ ಬಲ್ಲಿ ಅವು ಬಲಿ ಕೊರ್ಪುನ ಒಂಜಿ ಕಾರ್ಯಕ್ರಮ ತರ್ಪಣ ಭೂಮಿಗೆ ಬೂರೋಡು ಗಂಡ ಗಣಕ್ಲಿಗೆ ಅಂಚಾದ ಬಾರಿ ವೈಭವಡು ಈ ಜಾತ್ರೆ ನಡಪುನ ಬಾರಿ ವರ್ಷೋಡು ನಿಚ ನಮ್ಮ ತೂತ. ಇನ್ನಿಲ್ಲ ಅಂಚೆನೆ ಕೋಡೆ ಭೂಷ ಕೊಡಿಯರ್ದು ಜಾತ್ರೆ ಶುರುವಾತಣು ನಾನು 5 ದಿನದ ಕಾರ್ಯಕ್ರಮ ನಡಪೇರಣ್ಣು. ಇನ್ನಿತ ವೇದಿಕೆಡು ಅಪ್ಪೆ ಮಾತಾನಂದಮಯಿ ಉರ್ಲೇರು. ಇನಿ ಒಡಿಯೂರುಡು ಅಪ್ಪೆಲ್ಲೆ ಗೊಂಜಿ ಅಂಚಿನ ಇತ್ಯದ ಜೋಕ್ಲೆ ಗೊಂಜಿ ಧರ್ಮ ಶಿಕ್ಷಣ ಕೊರ್ಪುನಂಚಿನ ಮಹೋನ್ನತವಾಯಿನಂಚಿನ ಕಾರ್ಯಪಜ್ಯನು ಗುರುಕುಲ ಮಾದರಿದ ವಿದ್ಯೆಯನ್ನು ಕೊರ್ಪುನಂಚಿನ ಪ್ರಯತ್ನ ಮಾತಾನಂದಮಯಿಲು ಒಡಿಯೂರುಡು ಮಂತಿದ್ದೇವೆ. ಐತೊಟ್ಟಿಗೆ ಮಂಡಲೋತ್ಸವಡು 84 ಗ್ರಾಮ ಬಂಟ್ವಾಳ ತಾಲೂಕದ 84 ಗ್ರಾಮಗೂ ಕಾಲೋನಿಗೆ ಅವಲವಲು ಭೇಟಿ ಕೊಡ್ದು ಜನಸಾಮಾನ್ಯರನ್ನ ಇಲ್ಲಡ್ಲ ಭಗವದ್ಗೀತೆ ಕೊಡ್ದು ಗುರುಭಕ್ತಿ ಎಂಚ ಭಗವದ್ಗೀತೆಡು ನಮ್ಮ ಜೋಕುಲು ಐಟು ಎಂಚಿನ ಪುರ ಪಡೆಯಲಿ ಪನ್ಪುನೇನು ಬಾರಿ ಮುಟ್ಟಗು ತೆರಿಪವನ ಪ್ರಯತ್ನಲ ಮಂತಿನ ಸಾಧಕೇರು. ಆ ಅಪ್ಪೆಲ್ಲ ಈ ವೇದಿಕೆಡುಲ್ಲೇರು ಆರ್ನ ಉಪಸ್ಥಿತಿಲ ಲೋಕಾರ್ಪಣೆ ಆರ್ನ ಕೈಟಿಲಾಂಡು ದೀಪ 2ನೇ ಬೆಳಗಾಯಿನಿ ದಯಪಂಡ ಈ ದೇಶದ ಶಕ್ತಿ, ಈ ಜಗತ್ತದ ಭಕ್ತಿ, ಈ ಜಗತ್ತದ ಪ್ರೀತಿ ನಿಜವಾದ ತೋಚ್ಪೈನಲು ಅಪ್ಪೆ ಇಜ್ಜಿಂಡ ಪ್ರೀತಿಗೆ ಅರ್ಥ ಇಜ್ಜಿ, ಅಪ್ಪ ಇಜ್ಜಿಂಡ ಬದುಕಿಗೆ ಅರ್ಥ ಇಜ್ಜಿ, ಅಪ್ಪ ಇಜ್ಜಿಂಡ ಭಾವನೆಗೆ ಕಲ್ಪನೆ ಇಜ್ಜಿ. ಒಂದು ಪೂರ ಅಪ್ಪೆನ ಒಂದು ಮಲ್ಲ ಗುಣ ಐಕ್ ಬಡೋದು ಬಾರಣನ ಅಂಡಲ ತೀರ ಅವಲ್ಲಿ ಅಪ್ಪೆನ ಋಣ ತೀರ ಸಾಧ್ಯನೇ ಇಜ್ಜಿ. ಇನಿ ನಮ್ಮ ದೇಶದ ಅಪ್ಪೆಲ್ಲಿಗೆ ಏತು ಪುಗುತ್ತೆ ಗೌರವಿತವಾಯಿನಂಚಿನ ಮಾನ್ಯತೆ ಉಂಡು. ನಮ್ಮ ಅರ್ಥಮಂತೊಂದಿಜ ನಮ್ಮ ಅಪ್ಪೆಲ್ಲ ಅರ್ಥಮಂತ ನೋಡು. ಎಂಚೆಂಚಿನ ಸಾಧಕರೇನು ಧೀಮಂತಿಯರೇನು ಕೊರನಂಚಿನ ಒಂದು ವಿಶಿಷ್ಟವಾಯಿನಂಚಿನ ದೇಶ ಇತ್ತಂದ ಅವು ಭಾರತದ ಅಪ್ಪೆಲು. ಶಂಕರಾಚಾರ್ಯನು, ಮಧ್ವಾಚಾರ್ಯನು, ಎಂಚೆಂಚಿನ ತಪಸ್ವಿಲೇನು, ನಾರಾಯಣ ಗುರುಕುಲೇನು, ನಿತ್ಯಾನಂದ ಸ್ವಾಮಿಲೇನು ಇನ್ನು ನಮ್ಮ ಜಾತಿದ ಪಿರೋಪ ಒಂದಿಲ್ಲ ಅವು ಬೇತ ವಿಷಯ. ಆಂಡ ಎಂಚೆಂಚಿನ ಸಂತಶ್ರೇಷ್ಠರೇನು, ಜ್ಞಾನಿಲೇನು, ಎಂಚೆಂಚಿನ ವಿಜ್ಞಾನಿಲೇನು ಜನ್ಮ ಕೊರನಂಚಿನ ಅಪ್ಪೆ ಏರು ಬಣ್ಣ ನಮ್ಮ ದೇಶದ ಅಪ್ಪೆಲು ನೆನಪುದಿಲ್ಲ. ಇಂಚಿನ ವಿಶಿಷ್ಟವಾಯಿನಂಚಿನ ಪಾವಿತ್ರತೆ ಇತ್ತಿನಂಚಿನ ಅಪ್ಪನ ಪ್ರೀತಿ, ಅಪ್ಪನ ವಾತ್ಸಲ್ಯ, ಅಪ್ಪನ ಬಾಂಧವ್ಯ ಇನ್ನೇನು ಪೂರ ನಮ್ಮ ಅರ್ಥಮಂತ ನೋಡು. ಎಡ್ಡೆ ಮನಸ್ಸು ಇತ್ತಿನ ಅಪ್ಪೆಲ್ಲು ಲೋಕೋರ್ಮೆ ಪರಡಿಯರ್ನ ಲೋಕಗಳೇ ಎಡ್ಡೆನೇ ಆಪು. ಆ ಎಡ್ಡೆ ಮನಸ್ಸಲು ಬೋಡು ಮಾತ್ಸರ್ಯ ಬಿಡೋಡು ಪೂರೆರ್ನ ಪ್ರೀತಿ ಮನ್ಪೋಡು ಪೂರ ನಮ್ಮಕ್ಕಳು ಪನ್ಪುನ ಭಾವನೆ ಇಡೀ ಹಿಂದೂ ಧರ್ಮಡಿ ನೀ ಕಲ್ಪನೆ ಅದುಪ್ಪೋಡು. ಜಾತಿಗೋಸ್ಕರ ರಾಜಕೀಯ ವ್ಯವಸ್ಥೆಯನ್ನು ಬಲಿ ಕೊರ್ಪುನ, ಜಾತಿಗೋಸ್ಕರ ಸಮಾಜನ ಬಲಿ ಕೊರ್ಪುನ, ಜಾತಿಗೋಸ್ಕರ ಜಾತಿದ ಮಹೋನ್ನತವಾಯಿನಂಚಿನ ತತ್ವ ಸಿದ್ಧಾಂತನ ವಿಚಿದ್ರ ಮನ್ಪುನ ಕೆಲಸಲಾಯರ ಬಲಿ. ಜಾತಿ ಪನ್ಪುನ ಪ್ರತಿ ಒಂಜಿ ಜಾತಿ ಇಡ್ಲ ಐತನೇ ಆಯ್ನಂಚಿನ ಒಂಜೊಂಜಿ ಮಾತು ಉಂಡು. ಪ್ರತಿ ಒಂಜಿ ಜಾತಿ ಇಡ್ಲ ಐವೇ ಎಡ್ಡೆ ಸದ್ವಿಚಾರದ ನಮ್ಮ ಪಿರಾಕದ ಹಿರಿಯ ಕುಲುಮಂತಿನಂಚಿನ
ಆ ಆದರ್ಶವಾಯಿನಿಂಚಿನ ಕೆಲಸಲು ಉಂಡು ಅವೇನು ನಮ್ಮ ಅರ್ಥ ಮಂತನು ಆ ನಿಟ್ಟಿಡು ಈ ಬಾಯಾರು ಗ್ರಾಮಡು ನನ್ನ ಪಂಡೇರು ಮಾಸ್ಟರ್ 5 ವರ್ಷಗಳು ಕೂಡ ಬ್ರಹ್ಮಕಲಶ ಆಪುಣು ಕೆಲವು ಯೋಜನೆలు ಆಯರುಂಡು ಬಹುಶಃ ಬಾಯಾರ್ದ ಗ್ರಾಮದ ಜನಕಲು ಒಟ್ಟಾಯರು ಬಂದಾಂಡ ಬ್ರಹ್ಮಕಲಶ ಐದು ಎಂಚಿನ ಕೆಲಸಲ ಮಂತಿನಕೊನು ಇನ್ನು ಸಭಾ ಮಂಟಪದ ಅವಶ್ಯಕತೆ ಉಂಡು ಒಂದು ಪಂಡೇರು ಖಂಡಿತ ಹಿಂದೆಕ್ರು ಒಂದೇ ದಾನಿಗಳು ಕೊರ್ದು ಸಭಾ ಮಂಟಪ ಆಪುನ ಯೋಗದಾನನು ಆ ಪಂಚಲಿಂಗೇಶ್ವರ ಖಂಡಿತ ನಿಕ್ಲೇಗೆ ತೋಜಾದು ಕೊರ್ಪೇರು ಐಟಿಲ್ಲ ಕಡಿಮೆ ಅವನು ಆಂಡ ಇನ್ನು ಮುಖ್ಯವಾದ ನಮ್ಮ ಯೋಚನೆ ಮನ್ಪೋಡು ನಮ್ಮ ಪೂರ ಒಟ್ಟಾಪುನ ಒಂಜಾಪುನ ಒಂಜೇ ಮನಸ್ಸುಡುಪ್ಪುನ ಭಾರಿ ಅಗತ್ಯತೆ ಉಂಡು ಈ ದೇಶದ ಪರಿಸ್ಥಿತಿ ನಮ್ಮ ತೋಡು ಇನಿ ಪೊಣ್ಣುಲೇನು ಬಲಿ ಕೊರ್ಪುನಂಚಿನ ಒಂಜಿ ಷಡ್ತಂತ್ರ ನಡತೊಂದುಂಡು ಅಪ್ಪೆಲ್ಲು ಅತ್ತನ ಅಮ್ಮಲ್ಲು ತನಕಲ್ನ ಜೋಕ್ಲೇನು ಕಾಲೇಜು ವಿದ್ಯಾಭ್ಯಾಸ ಕಡಪುಣ್ಣ ಅತನ ಓಡೇ ಕಡಪುಣ್ಣಗಲ ಅಕ್ಕಲ್ನ ಬಗ್ಗೆ ಭಾರಿ ಗಮನ ದೇತೊನ್ನ ಅಗತ್ಯತೆ ಉಂಡು ದಾಪಂಡ ಇತ್ತೆದ ಪರಿಸ್ಥಿತಿ ಅಂಚ ಉಂಡು ನನ್ನ ವೈಟಿಲ ನಮ್ಮ ಹಿಂದೂಕ್ಲೇನು ಉನ್ಮನ್ಪರ ಮಂದೆ ಇಡೀ ಪೊಣ್ಣುಲೇನು ಅತ್ತಂಡ ವಿದ್ಯಾರ್ಥಿ ಜೀವಲೇನೇನು ಹಾಳು ಮನ್ಪುನ ಪರಿಸ್ಥಿತಿಲು ನಿರ್ಮಾಣ ಆಯರೆ ಭಾರಿ ಆತ ಷಡ್ತಂತ್ರ ನಡತೊಂದುಂಡು ಐಕೋಸ್ಕರ ನಮ್ಮ ಪೊಣ್ಣು ಜೋಕಲ್ನ ಮಾನ ಸಂರಕ್ಷಣೆ ಪ್ರಾಣ ಸಂರಕ್ಷಣೆ ಮನ್ಪುನ ಭಾರಿ ಅಗತ್ಯತೆ ಉಂಡು ನಮ್ಮ ಜೋಕ್ಲೇನು ಅವ ಆಣಾವಡು ಪೊಣ್ಣಾವಡು ಜೋಕ್ಲೇನು ಸಂರಕ್ಷಣೆ ಮನ್ಪುನ ಭಾರಿ ಅಗತ್ಯತೆ ಉಂಡು ಆ ನಿಟ್ಟಿಡು ಜೋಕ್ಲೆಗೆ ಇಂಚಿನ ನಿಕ್ಲ ಧರ್ಮಕ್ಷೇತ್ರ ಆಪುನಂಚಿನ ಉಚ್ಚೆಯಡು ಗ್ರಾಮ ದೇವಸ್ಥಾನ ಪ್ರತಿ ವಾರದ ಜೋಕ್ಲೇನು ಕಡಪುಡ್ದು ಮುಟ್ಟೈತಿನ ಇಲ್ಲದಕ್ಕೂ ಜೋಕ್ಲೇನು ದೇವಸ್ಥಾನ ಕಡಪುಡ್ದು ಧರ್ಮ ಶಿಕ್ಷಣ ಕೊರ್ಪುನಂಚಿನ ವ್ಯವಸ್ಥೆ ಆಪುನ ಭಾರಿಯಾತ್ ಪೂರಾ ಶ್ರದ್ಧಾ ಕೇಂದ್ರದ ಆಪುನ ಅವಶ್ಯಕತೆ ಉಂಡು ಪನ್ನೊಂದು ಈ ಕೆಲಸ ನನಾತ್ ಎಲ್ಲಂಜಿ ಮುಟ್ಟ ಆಪುನ ಜಾತ್ರೋತ್ಸವ ಪೊರ್ಲುಡ ನಡಪಡು ಪರಮ ಪೂಜ್ಯರಾಯನಂಚಿನ ಯೋಗಾನಂದ ಸ್ವಾಮೀಜಿನ ಪರಮ ಶಿಷ್ಯರು ಇನ್ನು ಕ್ಷೇತ್ರದ ಒತ್ತಡಡು ಬೊಕ್ಕ ಅವ್ರು ಬೇತೆ ಬೇತೆ ರೀತಿಯ ಪೂಜಾ ವಿಧಿವಿಧಾನ ಮನ್ಪೊಡಾವಡ ಹತ್ರ ಇಂದ ಪ್ರಾರಂಭಗೊಂಡು 29ನೇ ತಾರೀಕಿನವರೆಗೆ ನಡೆಯುವಂತಹ ಈ ಜಾತ್ರೋತ್ಸವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಭಾಗಿಗಳಾಗಿ ಶ್ರೀ ದೈವದ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮ ಸ್ವಾಮೀಜಿಯವರು ಶ್ರೀಧಾಮ ಮಾಣಿಲ ನಮ್ಮಲ್ಲಿ ಪ್ರೀತಿ ಇಟ್ಟು ಶ್ರೀ ಕ್ಷೇತ್ರದ ಮೇಲೆ ಇರುವಂತಹ ಸಂಬಂಧ ಅದನ್ನು ಬೆಳೆಸುವಂತಹ ಉದ್ದೇಶ ನಮ್ಮೊಂದಿಗೆ ಬೆರೆಯುವಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಆಗಮಿಸಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮ ಸ್ವಾಮೀಜಿಯವರ ಪವಿತ್ರವಾದ ಪಾದಪದ್ಮಗಳಿಗೆ ಬೊಡಮಡುತ್ತಾ ಅವರು ನಮ್ಮನ್ನು ತಮ್ಮ ಆಶೀರ್ವಾದದ ನುಡಿಯೊಂದಿಗೆ ಹರಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದೆ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾತ್ರಿತ್ರಾಣ ಪಾರಾಯಣೆ ಭಕ್ತಾಭಿಷಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯವಾದ ಧರ್ಮಾಂಶರ ಕ್ಷೇತ್ರದ ಅಧಿದೇವರಾಯನಂಚಿನ ಪಂಚಲಿಂಗೇಶ್ವರ ಸ್ವಾಮಿನ ಸುದಿತೊಂದು ಅಂಚನೆ ಬಾಯಾರದ ಈ ಮಣ್ಣಡು ಪಿರಾಕಡೆ ನಮ್ಮ ಪೂರ್ವಜರು ನಮ್ಮೊಂದು ಬರ್ತದೆ ಗ್ರಾಮಡೊಂಜಿ ರಕ್ಷಣೆ ಕೊರ್ಪುನಂಚಿನ ಗ್ರಾಮ ದೈವಲು ಬೋಡು ಈ ಗ್ರಾಮದ ಸುಭಿಕ್ಷೇಡು ಸ್ವಾಮಿನ ಗಣಕುಲಾದಿತ್ಯನಂಚಿನ ಆ ದೈವ ಶಕ್ತಿನ ಪ್ರತಿಷ್ಠಾಪನೆ ಮಂತೊಂದು ಶ್ರದ್ಧಾ ಭಕ್ತಿಡು
ವರ್ಷ ಜಾತ್ರಾ ಮಹೋತ್ಸವ ನಡಪೊಂದು ಐತೊಟ್ಟಿಗೆ ಕಲೆ ಸಾಹಿತ್ಯ ಸಂಗೀತ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊರ್ಪುನಂಚಿನ ಒಂಜಿ ಕಲಾರಾಧನೆಲ್ಲ ಈ ಸನ್ನಿಧಾನಡು ಮಂತೊಂದು ಭಾರಿ ಪೊರ್ಲುದ ಈ ಜಾತ್ರೋತ್ಸವದ ಈ ಸಂದರ್ಭಡು ಇನಿ ವಿಶೇಷವಾದ ಭಾರಿ ವರ್ಷಗಳು ಬಹುಶಃ ಇಂದೆತ್ತ ಪ್ರಾರಂಭದ ಬ್ರಹ್ಮಕಲಶೋಡ್ಲ ನಾನು ಶೇಖರ್ ಮಾಸ್ಟರ್ಡ ಪಂಡಿತ್ತೆ ಬಾಯಾರದ ದೇವರೇ ಒಂಜಿ ದ್ವಾರದ ನಿರ್ಮಾಣ ಆವೋಡು ಈ 2-3 ಸರ್ತಿ ಪಂಡಿತ್ತೆ ಬೊಕ್ಕರ ಪಣ್ಣಗ ಒತ್ತಡ ಹಾಪುಂಡು ಈಗ ಸಮಯ ಬರಡು ಅಂದೆಲ್ಲ ಪಂಡೆ ಅಂಚ ಇನಿ ಬಹುಶಃ ಕಾಂಡೆ ಪರಮ ಪೂಜ್ಯರು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲು ಪಾದಸ್ಪರ್ಶ ಮಂತದ್ದು ಆಶೀರ್ವಾದ ಮಂತದ್ದು ಕಾಂಡೆ ಗುರುಕುಲ ಬತ್ತದ ಉದ್ಘಾಟನೆ ಆತನು ಒಂದು ಬಯ್ಯ ಗೊದೋಳಿ ಮೂರು ತಡೊಂಜಿ ಲೋಕಾರ್ಪಣೆ ಮನ್ಪುನ ಕಾರ್ಯಕ್ರಮ ಬಾರಿ ಅಡ್ಡೆ ಸಮಯಡು ನಮ್ಮ ಅವಿನ ಲೋಕಾರ್ಪಣೆ ಮಂತ ನಮ್ಮೇಟು ದೊಂದೋ ಮನಸ್ಸುಲು ಬಾರಿ ಆತ ಕಡೆ ಟುಪ್ಪುನು ಈಕೆ ಹಿಂದೂ ಸಮಾಜ ಬಂತು ಅವು ಇಜ್ಜಿಂಡ ನಮ್ಮೊಲೈ ಎಡೆಡೆ ಕೆಲಸ ಯಾರ ಬಾರಿಕ ಭಂಗ ಇತ್ತು ಅವು ಇತ್ತಿನೇರ್ದ ಹತ್ರ ಬೊಕ್ಕ ಎಡೆಡೆ ಕೆಲಸ ಆವೊಂದು ಬೋಪು ದಯಪಣ್ಣ ಮನ್ಪುನಾಯ ಒಂಜಿ ಹಠ ಬರ್ಪುನು ಒಂದು ದ್ವಂದ್ವ ಪ್ರಶ್ನೆಯಲ್ಲಿ ಪೂರ ಕಡೆ ಇಟ್ಲ ಇತ್ತಿನ ಅಂಚಾದೀನಿ ಬಯ್ಯಡು ಗೊದೋಳಿ ಮೂರ್ತಡು ಲೋಕಾರ್ಪಣೆ ಅನ್ನು ಬಂದಾಗ ಕೆಲವರು ಪ್ರಶ್ನೆ ಮನ್ಪುನ ಅವು ಕಾಂಡೆ 17 ಗಂಟೆ ತುಂಬ ಆವಡುತ್ತ ನಮ್ಮಡ ಅಜ್ಞಾನ ಆತುಂಡು ಸುಜ್ಞಾನ ಇತ್ತಿನವಲು ಐಕ್ ಸಮಯ ಗಳಿಗೆ ಮೂರ್ತ ಅವು ನಮ್ಮ ಮನಸ್ಸುದಲೈ ಎಡ್ಡೆ ಮನಸ್ಸಿಗೆ ಎಡ್ಡೆ ಭಾವನೆಗೆ ಎಡ್ಡೆ ಕರ್ಮಗೆ ಐತ ತೊಂದರೆನೇ ಬರ್ಪುಜಿ ಅವು ನಮ್ಮ ಎಪ್ಪುನಂಚಿನ ದೃಢತೆ ಉಪ್ಪುನಿ ಇನ್ನೇನು ಲೋಕಾರ್ಪಣೆ ಮಂತೀನಿ ಲೋಕಗೋಸ್ಕರ ಈ ದ್ವಾರಪ್ಪುನಿ ಪಂಚಲಿಂಗಗತ್ತು ಈ ದ್ವಾರಪ್ಪುನಿ ಗ್ರಾಮದೈವಗತ್ತು ನಮ್ಮ ಭಕ್ತಿದ ಪ್ರೇರೇಪಣೆಗೆ ಒಂಜಿ ಮಾನಸಿಕವಾದ ದೃಢವಾದ ಚಿತ್ತಡು ಉಲೈ ಪ್ರವೇಶ ಮನ್ಪುನಾಗನೆ ಒಂಜಿ ಭಾವನ ಪ್ರತಿಕ್ರಿಯೆ ಮನ್ಪರೆ ಒಂಜಿ ದ್ವಾರದ ಮಹತ್ವ ಆ ಭಾವನಾತ್ಮಕವಾಗಿ ನಿಂಚಿನ ಪ್ರತಿಕ್ರಿಯೆದ ಶಕ್ತಿಯ ದ್ವಾರ ಆಯ್ತು ಅಂಚಿ ತೂತಾರೆ ಜಯ ವಿಜಯರ್ನ ಮೂರ್ತಿನ ಬಾರಿತೆ ಶಿಲ್ಪಿಲು ವಿಶ್ವಕರ್ಮಿಯರು ಬಾರಿ ಪುರ್ಲುಡವೇನು ಮಂತಿದ್ದಾರೆ ನಮ್ಮ ಊರ್ದಾರೆ ಮಹೇಶ್ ಅಣ್ಣೆ ಅವ್ರ ಮೂಲ ಮಾತ್ರ ಓಲ್ಲ ಪೋದು ಬೆನ್ನಿ ಬಿಂತಿ ನಾನು ಎಂಕ್ಲ ಕ್ಷೇತ್ರ ಸುಮಾರು ಕಾರ್ಯಭಾರ ಮಂತದೆ ಬಾಯಾರ್ದಕ್ಲೆದಲ್ಲ ಕಮ್ಮಿ ಜೇರು ಬಾಯಾರ್ದಕ್ಲು ಬರೀ ಸಮರ್ಥ್ಯರು ಅಕ್ಕಳ ಸಾಹಿತ್ಯಲು ಒಲ್ಲೇರು ಯಕ್ಷಗಾನದ ಒಲ್ಲೇರು ಪರಂಪರೆ ಉಂಡು ಬೊಕ್ಕ ಪೂರ ವಿಚಾರವಂತರು ಜ್ಞಾನಿಲು ಪೂರ ಒಲ್ಲೇರು ದಾಲ ಬಾಯಾರ್ಡು ಕಮ್ಮಿಜಿ ಇನ್ನು ಜಾತ್ರೆಡು 5 ದಿನಟ್ಟು ನನ್ನ ಏತು ದಿನ ಕೋರ್ದಟ್ಟ 5 ದಿನ ಕೋರ್ದಟ್ಟಕ್ಲ ದಲ ಕಡಿಮೆ ಇಜ್ಜಿ ಬಾರಿ ಉತ್ಸಾಹಡು ನಮ್ಮ ಕೋರ್ಗದಟ್ಟ ಮನ್ಪುವ ಬೋಡು ಜಾತ್ರೆದ ಕೋರ್ದಟ್ಟ ನುಂತಾಯರ್ಲ ಬಲಿ ಕೊರ್ಪುನ ಒಂಜಿ ಕಾರ್ಯಕ್ರಮ ತರ್ಪಣ ಭೂಮಿಗೆ ಬೂರೋಡು ಗಂಡ ಗಣಕ್ಲೆ ಅಂಚಾದ ಬಾರಿ ವೈಭವಡು ಈ ಜಾತ್ರೆ ನಡಪುನ ಬಾರಿ ವರ್ಷೋಡು ನಿಶಾನ ಮತ್ತೂತ ಇನ್ನಿಲ್ಲ ಅಂಚೆನೆ ಕೋಡೆ ಬಹುಶಃ ಕೊಡಿಯರ್ದು ಜಾತ್ರೆ ಶುರುವಾತನು ನಾನು 5 ದಿನದ ಕಾರ್ಯಕ್ರಮ ನಡಪೇರ ಇನ್ನಿತ ವೇದಿಕೆಡು ಅಪ್ಪೆ ಮಾತಾನಂದಮಯಿ ಉಳ್ಳೇರು ಇನಿ ಒಡಿಯೂರುಡು ಅಪ್ಪೆಲೆ ಗೊಂಜಿ ಅಂಚಿನ ಇತ್ಯದ ಜೋಕ್ಲೆ ಗೊಂಜಿ ಧರ್ಮ ಶಿಕ್ಷಣ ಕೊರ್ಪುನಂಚಿನ ಮಹೋನ್ನತವಾಯಿನಿಂಚಿನ ಕಾರ್ಯಪಜ್ಯನು ಗುರುಕುಲ ಮಾದರಿದ ವಿದ್ಯೆಯನ್ನು ಕೊರ್ಪುನಂಚಿನ ಪ್ರಯತ್ನ ಮಾತಾನಂದಮಯಿಲು ಒಡಿಯೂರುಡು ಮಂತಿದ್ದಾರೆ ಐತೊಟ್ಟಿಗೆ ಮಂಡಲೋತ್ಸವಡು 84 ಗ್ರಾಮ ಬಂಟ್ವಾಳ ತಾಲೂಕದ 84 ಗ್ರಾಮಗೂ ಕಾಲೋನಿಗೆ ಅವಲವಲು ಭೇಟಿ ಕೊಡ್ದು ಜನಸಾಮಾನ್ಯರನ್ನ ಇಲ್ಲಡ್ಲ ಭಗವದ್ಗೀತೆ ಕೊಡ್ದು ಗುರುಭಕ್ತಿ ಎಂಚ ಭಗವದ್ಗೀತೆಡು ನಮ್ಮ ಜೋಕುಲು ಐಟು ಎಂಚಿನ ಪುರ ಪಡೆಯಲಿ ಪನ್ಪುನೇನು ಬಾರಿ ಮುಟ್ಟಗು ತೆರಿಪೋನ ಪ್ರಯತ್ನ ಮಂತಿನ ಸಾಧಕಿಯರು ಆ ಅಪ್ಪೆಲ್ಲ ಈ ವೇದಿಕೆಡುಳ್ಳೇರು ಆರ್ನ ಉಪಸ್ಥಿತಿಲ ಲೋಕಾರ್ಪಣೆ ಆರ್ನ ಕೈಟಿಲ ಆಂಡು ದೀಪ 2ನೇ ಬೆಳಗಾಯಿ ದಯಪಂಡ ಈ ದೇಶದ ಶಕ್ತಿ ಈ ಜಗತ್ತದ ಭಕ್ತಿ ಈ ಜಗತ್ತದ ಪ್ರೀತಿ ನಿಜವಾದ ತೋಚ್ಪೈನಲು ಅಪ್ಪೈಜಿನ ಪ್ರೀತಿಗೆ ಅರ್ಥ ಇಜ್ಜಿ ಅಪ್ಪೈಜಿನ ಬದುಕಿಗೆ ಅರ್ಥ ಇಜ್ಜಿ ಅಪ್ಪೈಜಿನ ಭಾವನೆಗೆ ಕಲ್ಪನೆ ಇಜ್ಜಿ ಒಂದು ಪೂರ ಅಪ್ಪೆನ ಒಂದು ಮನಲ ಗುಣ ಐಕ್ಬಡೋದು ಬಾರಣನ ಅಂಡಲ ತೀರ ಅವಲಿ ಅಪ್ಪೆನರನ ತೀರ ಸಾಧ್ಯನೇ ಇಜ್ಜಿ
ಇನಿ ನಮ್ಮ ದೇಶದ ಅಪ್ಪೆಲ್ಲಿಗೆ ಏತು ಬುಗುತ್ತೆ ಗೌರವಯುತವಾಯಿನ ಮಾನ್ಯತೆ ಉಂಟು. ನಮ್ಮ ಅರ್ಥ ಮಂತೊಂದಿಜ ನಮ್ಮ ಅಪ್ಪೆಲ್ಲ ಅರ್ಥ ಮಂತು ನೋಡಿ ಎಂಚೆಂಚಿನ ಸಾಧಕರೇನು ಧೀಮಂತೇರೇನು ಕೊರನಂಚಿನ ಒಂದು ವಿಶಿಷ್ಟವಾಯಿನಂಚಿನ ದೇಶ ಎತ್ತಿನ ಅವು ಭಾರತದ ಅಪ್ಪೆರು. ಶಂಕರಾಚಾರ್ಯನು ಮಧ್ವಾಚಾರ್ಯನು ಎಂಚೆಂಚಿನ ತಪಸ್ವಿಲೇನು ನಾರಾಯಣ ಗುರುಕುಲೇನು ನಿತ್ಯಾನಂದ ಸ್ವಾಮಿಲೇನು ಇನ್ನು ನಮ್ಮ ಜಾತಿದ ಪಿರೋಪ ಒಂದಿಲ್ಲ ಅವು ಬೇತ ವಿಷಯ. ಆಂಡ ಇಂಚಿನ ಎಂಚೆಂಚಿನ ಸಂತ ಶ್ರೇಷ್ಠರೇನು ಜ್ಞಾನಿಲೇನು ಎಂಚೆಂಚಿನ ವಿಜ್ಞಾನಿಲೇನು ಜನ್ಮ ಕೊರನಂಚಿನ ಅಪ್ಪೆ ಏರು ಪಂಡ ನಮ್ಮ ದೇಶದ ಅಪ್ಪೆನು ನೆನಪುದಿರಿ. ಇಂಚಿನ ವಿಶಿಷ್ಟವಾಯಿನಂಚಿನ ಪಾವಿತ್ರತೆ ಇತ್ತಿನಂಚಿನ ಅಪ್ಪನ ಪ್ರೀತಿ ಅಪ್ಪನ ವಾತ್ಸಲ್ಯ ಅಪ್ಪನ ಬಾಂಧವ್ಯ ಇನ್ನೇನು ಪೂರ ನಮ್ಮ ಅರ್ಥ ಮಂತನು. ಎಡ್ಡೆ ಮನಸ್ಸು ಇತ್ತಿನ ಅಪ್ಪೆಲ್ಲು ಲೋಕರ್ಮೆ ಪರಡಿಯರ್ನ ಲೋಕಗಳೇ ಎಡ್ಡೆನೇ ಅಪ್ಪ ಆ ಎಡ್ಡೆ ಮನಸ್ಸಲು ಬೋಡು ಮಾತ್ಸರ್ಯ ಬಿಡೋಡು ಪುರರ್ನ ಪ್ರೀತಿ ಮನ್ಪೋಡು ಪುರ ನಮ್ಮಕ್ಕಳು ಪನ್ಪುನ ಭಾವನೆ ಇಡೀ ಹಿಂದೂ ಧರ್ಮಡಿ ಕಲ್ಪನೆ ಅದು ಉಪ್ಪೋಡು. ಜಾತಿಗೋಸ್ಕರ ರಾಜಕೀಯ ವ್ಯವಸ್ಥೆಯನ್ನು ಬಲಿ ಕೊರ್ಪುನ, ಜಾತಿಗೋಸ್ಕರ ಸಮಾಜನ ಬಲಿ ಕೊರ್ಪುನ, ಜಾತಿಗೋಸ್ಕರ ಜಾತಿದ ಮೌನ್ನತವಾಯಿನಂಚಿನ ತತ್ವ ಸಿದ್ಧಾಂತನ ವಿಚಿದ್ರ ಮನ್ಪುನ ಕೆಲಸಲಾಯಿರದು. ಜಾತಿ ಪನ್ಪುನ ಪ್ರತಿ ಒಂಜಿ ಜಾತಿ ಇಡ್ಲ ಐತನೇ ನಂಚಿನ ಒಂಜೊಂಜಿ ಮಾತು ಉಂಟು. ಪ್ರತಿ ಒಂಜಿ ಜಾತಿ ಇಡ್ಲ ಐವವೇ ಎಡ್ಡೆ ಸದ್ವಿಚಾರದ ನಮ್ಮ ಪಿರಾಕದ ಹಿರಿಯ ಕುಲಮಂತಿನಂಚಿನ ಆ ಆದರ್ಶವಾಯಿನಂಚಿನ ಕೆಲಸಲು ಅವೇನು ನಮ್ಮ ಅರ್ಥ ಮಂತನು. ಆ ನಿಟ್ಟಿಡು ಈ ಬಾಯಾರು ಗ್ರಾಮಡು ನನ್ನ ಪಂಡೇರ ಮಾಸ್ಟರ್ 5 ವರ್ಷಗಳು ಕೂಡ ಬ್ರಹ್ಮಕಲಶ ಆಪುನು ಕೆಲವು ಯೋಜನೆಲಾಯರುಂಡು. ಬಹುಶಃ ಬಾಯಾರದ ಗ್ರಾಮದ ಜನಕಲು ಒಟ್ಟಾಯರು ಬಂದ ಅಂಡ ಬ್ರಹ್ಮಕಲಶ ಎಂಚೆಂಚಿನ ಕೆಲಸಲ ಮಂತಿನಕು ಇನ್ನು ಸಭಾ ಮಂಟಪದ ಅವಶ್ಯಕತೆ ಒಂದು ಪಂಡೇರು ಖಂಡಿತ ಇಂದೆಕ್ಕರು ಒಂದೇ ದಾನಿಯಲ್ಲಿ ಕೊರ್ದು ಸಭಾ ಮಂಟಪ ಆಪುನ ಯೋಗದಾನನು ಆ ಪಂಚಲಿಂಗೇಶ್ವರ ಖಂಡಿತ ನಿಕ್ಲೆಗೆ ತೋಜಾತು ಕೊರ್ಪೆ ರೈಟಿಲ್ಲ ಕಡಿಮೆ ಅವನು ಆಂಡ ಇನ್ನು ಮುಖ್ಯವಾದ ನಮ್ಮ ಯೋಚನೆ ಮನ್ಪೋಡು ನಮ್ಮ ಪೂರ ಒಟ್ಟಾಪುನ ಒಂಜಾಪುನ ಒಂಜೇ ಮನಸ್ಸುಡುಪ್ಪುನ ಭಾರಿ ಅಗತ್ಯತೆ ಉಂಡು. ಈ ದೇಶದ ಪರಿಸ್ಥಿತಿಯನ್ನು ನಮ್ಮ ತೋಡು ಇನಿ ಪೊಣ್ಣುಲೇನು ಬಲಿ ಕೊರ್ಪುನಂಚಿನ ಒಂಜಿ ಷಡ್ತಂತ್ರ ನಡತೊಂದುಂಡು. ಅಪ್ಪೆಲ್ಲು ಅತ್ತನ ಅಮ್ಮಲ್ಲು ತನಕಲ್ಲ ಜೋಕ್ಲೇನು ಕಾಲೇಜಿ ವಿದ್ಯಾಭ್ಯಾಸ ಕಡಪುಣ್ಣ ಅತನ ಓಡೇ ಕಡಪುಣ್ಣಗಲ ಅಕಲ್ನ ಬಗ್ಗೆ ಭಾರಿ ಗಮನ ದೇತೊನ್ನ ಅಗತ್ಯತೆ ಉಂಟು. ದಾಪಣಿತ್ತೆ ಇತ್ಯದ ಪರಿಸ್ಥಿತಿ ಅಂಚೆ ಉಂಟು. ನನ್ನ ವೈಟಿಲ ನಮ್ಮ ಹಿಂದೂಲೇನು ಉನ್ಮನ್ಪರ ಅವಂದೆ ಇಡೀ ಪೊಣ್ಣುಲೇನು ಅತ್ತಂಡ ವಿದ್ಯಾರ್ಥಿ ಜೀವಲೇನು ಹಾಳು ಮನ್ಪುನ ಪರಿಸ್ಥಿತಿಲು ನಿರ್ಮಾಣ ಆಯರೆ ಭಾರಿ ಆತ ಷಡ್ತಂತ್ರ ನಡತೊಂದುಂಡು. ಅದಕ್ಕೋಸ್ಕರ ನಮ್ಮ ಪೊಣ್ಣು ಜೋಕಲ್ನ ಮಾನ ಸಂರಕ್ಷಣೆ ಪ್ರಾಣ ಸಂರಕ್ಷಣೆ ಮನ್ಪುನ ಭಾರಿ ಅಗತ್ಯತೆ ಉಂಡು. ನಮ್ಮ ಜೋಕ್ಲೇನು ಅವು ಆಣಾವಡು ಪೊಣ್ಣಾವಡು ಜೋಕ್ಲೇನು ಸಂರಕ್ಷಣೆ ಮನ್ಪುನ ಭಾರಿ ಅಗತ್ಯತೆ ಉಂಡು. ಆ ನಿಟ್ಟಿಡು ಜೋಕ್ಲೆಗೆ ಇಂಚಿನ ನಿಕ್ಲ ಧರ್ಮಕ್ಷೇತ್ರ ಆಪನಂಚಿನ ಉಚ್ಚಾಯಡು ಗ್ರಾಮ ದೇವಸ್ಥಾನ ಪ್ರತಿ ವಾರದ ಜೋಕ್ಲೇನು ಕಡಪುಡ್ದು ಮುಟ್ಟೈತಿನ ಇಲ್ಲದಕ್ಕೂ ಜೋಕ್ಲೇನು ದೇವಸ್ಥಾನ ಕಡಪುಡ್ದು ಧರ್ಮ ಶಿಕ್ಷಣ ಕೊರ್ಪುನಂಚಿನ ವ್ಯವಸ್ಥೆ ಆಪುನ ಭಾರಿಯಾತ್ ಪೂರಾ ಶ್ರದ್ಧಾ ಕೇಂದ್ರದ ಆಪುನ ಅವಶ್ಯಕತೆ ಉಂಡು ಪನೊಂದು ಈ ಕೆಲಸ ನನಾತ್ ಎಲ್ಲಂಜಿ ಮುಟ್ಟ ಆಪುನ ಜಾತ್ರೋತ್ಸವ ಪೊರ್ಲುಡ ನಡಪಡು ಪರಮ ಪೂಜ್ಯರಾಯನಂಚಿನ ಯೋಗಾನಂದ ಸ್ವಾಮೀಜಿನ ಪರಮ ಶಿಷ್ಯರು ಇನಿ ಕ್ಷೇತ್ರದ ಒತ್ತಡದ ಬಕ್ಕ ಅವ್ರು ಬೇತೆ ಬೇತೆ ರೀತಿಯ ಪೂಜಾ ವಿಧಿವಿಧಾನ ಮನ್ಪೊಡಾವಡ ಹತ್ರ ಲೋಕಾರ್ಪಣೆ ಮಂತದಾರು ವಿರಮಿಸಿದ್ದಾರೆ. ಆ ನಿತ್ಯಾನಂದ ವಿದ್ಯಾಪೀಠದ ಆ ಗುರುದೇವರನ್ನ ಆದರ್ಶ ಗುರುದೇವರು ಸಮಾಜದ ಮಿತ್ತು ಪ್ರೀತಿ ವಾತ್ಸಲ್ಯ ಅರೆಗೆ ಓವೇ ಜಾತಿ ಜಾಣ ಅರೆಗೆ ಭಕ್ತಾದಿಲೇನು ಮಾತ್ರ ತಗೊಂಡಿತ್ತೇನೆ ಆ ರುಪ್ಪನಾಗ ಒಂಜಿ ಪಾತೆರಪನ ಹೊಂದಿತ್ತೇರಿ ಮಿತ್ತು ತೂಪಿನ ಹತ್ತು ತೀರ್ತು ತೂಡು ಅಂಚೆನೆ ನಮ್ಮ ಬದುಕಡು ನಮ್ಮ ಮಿತ್ತಿ ಹೆಚ್ಚ ಪೋಪನ್ ಪೋಂಡಲ ನಮ್ಮ ತೀರ್ತು ತೂದು ನಮ್ಮದು ಕಷ್ಟದಕಲು ನಮ್ಮದು ದುಃಖದಕಲು ನಮ್ಮದು ತಾಕತ್ತಿಜ್ಜಂದಿನಕಲು ಅತ್ತನ ನಮ್ಮದು ತೆರೆಯಂದಿನ ವಿಚಾರ ಇತ್ತಿನಕ್ಲೇನು ಎಡ್ಡೆ ಸದ್ಬೋಧನೆ ಮನ್ಪುನ ಕೆಲಸ ನನ್ನ ದುಂಬಳದೇನಟ್ಲ ಕ್ಷೇತ್ರದ ದಾವಾಡು ಈಗ ದೇವರು ಶಕ್ತಿ ಕೊರಡನ್ನು ಪ್ರಾರ್ಥನೆ ಮಂತದೆ ಎನ್ನ ವೇದಿಕೆ ಎಡಿತಿನ ಪೂರರೇಗ್ಲ ಇನಿ ಬಲ್ಲಾಳ್ರುಲ್ಲೇರು ಗುರುಕಾರುಲ್ಲೇರು ಅಂಚನೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರುಲ್ಲೇರು ಮುಕ್ಳಿಗೆ ಪೂರೇರ್ಲ ದೇವರು ನನಾಥ ಸಮಾಜದ ಎಡ್ಡೆಪ್ಪದ ಕೆಲಸ ಮನ್ಪರ ಬೋಡ ಇನ್ನಂಚಿನ ಶಕ್ತಿಲ್ಲ ಈ ಗ್ರಾಮದಕ್ಲಿಗೆ ಆರೋಗ್ಯ ಭಾಗ್ಯಲ ನೆಮ್ಮದಿದ ದಿನಕುಲ್ಲ ದೇವರು ಪೊರಡು ಪ್ರಕೃತಿಡಿ ಆಯ್ನಾತ್ ಸಂಪಾಪನ ಕೆಲಸ ಆವಡು ಎಲ್ಲ ಜಾತ್ರೆ ಮುಟ್ಟ ಸಂಪಾಯಜಿನ ಬೊಕ್ಕ ಸಾತ್ರ ಕರಿ ಕೂಡಲೇ ಇಡೀ ಗ್ರಾಮ ಸಂಪಾಪನ ರೀತಿಡು ನೀರದ ತತ್ವ ರೈತಿನವಳು ನೀರುಗಳ ಕೊರತೆ ಬರಂದಿ ಲೆಕ್ಕ ಸ್ವಾಮಿ ನಡಪಾದ ಕೊರಡು ಆ ಅನುಗ್ರಹದ ಮಿತ್ತು ಈ ಕ್ಷೇತ್ರ ಬೆಳಗದ ಬರಡನ್ನು ಪ್ರಾರ್ಥನೆ ಮಂತದೆ 2 ಪಾತ್ರ ಗುರು ಚಣಂಗ ಸಮರ್ಪಣೆ ಮನಪ್ಪ ಜೈ ಗುರುದೇವ ದತ್ ಅದು ಚಿಂತನೆ.
ಉತ್ತಮ ಸಂಸ್ಕಾರವನ್ನು ನೀಡುವ ಮೂಲಕವಾಗಿ ಮಾತೆಯವರ ನಿರ್ದೇಶನದೊಂದಿಗೆ ಮಕ್ಕಳಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾತೆಯರು ಮಾಡಿದಾಗ ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದಂತಹ ಪರಮ ಪೂಜ್ಯ ಮೋಹನ್ ದಾಸ ಪರಮ ಸ್ವಾಮೀಜಿಯವರ ಪಾದಗಳಿಗೆ ಮತ್ತೊಮ್ಮೆ ಮಾಡುತ್ತಾ ಇದ್ದೇನೆ. ಇನ್ನು ಮುಂದೆ ಈ ಒಂದು ಅದ್ಭುತವಾದ ಕೆಲಸವನ್ನು ನಿರ್ವಹಿಸಿದಂತಹ ಮಾಡಿಕೊಟ್ಟಂತಹ ಶ್ರೀ ಮಹೇಶ್ ಬಾಯಾರು ಶಿಲ್ಪಿ, ಅದೇ ರೀತಿಯಲ್ಲಿ ಶ್ರೀ ರಮೇಶ್ ಹಿರಣ್ಯ ಹಾಗೂ ಶ್ರೀ ಯಶೋಧರ ಶೆಟ್ಟಿಗಾರ್ ಇವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ. ಇದೀಗ ಮೊದಲಿಗೆ ಶ್ರೀ ಮಹೇಶ್ ಬಾಯಾರು ಶಿಲ್ಪಿ ಇವರನ್ನು ಪರಮ ಪೂಜ್ಯ ಸ್ವಾಮೀಜಿಗಳವರು ಮಾತಾನಂದಮಯ್ಯವರು ಗೌರವಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಗೌರವಿಸಿದಂತಹ ಪೂಜ್ಯ ಸ್ವಾಮೀಜಿಗಳವರ ಹಾಗೂ ಮಾತೆಯವರ ಪಾದಗಳಿಗೆ ವಂದಿಸುತ್ತಾ ಇನ್ನು ಮುಂದೆ ಈ ಒಂದು ಮಹದ್ವಾರದ ಸಲಾಬಿನ ಕೆಲಸವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ರಮೇಶ್ ಹಿರಣ್ಯ ಇವರು ಕೂಡ ಪೂಜ್ಯ ಸ್ವಾಮೀಜಿಗಳವರಿಂದ ಹಾಗೂ ಮಾತೆಯವರಿಂದ ಗೌರವವನ್ನು ಸ್ವೀಕರಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಸಾರಣೆಯ ಕೆಲಸವನ್ನು ನಿರ್ವಹಿಸಿದಂತಹ ಶ್ರೀ ಯಶೋಧರ ಶೆಟ್ಟಿಗಾರ್ ಇವರು ಕೂಡ ಪೂಜ್ಯ ಸ್ವಾಮೀಜಿಗಳವರಿಂದ ಹಾಗೂ ಮಾತೆಯವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗೌರವವನ್ನು ಸ್ವೀಕರಿಸಿದಂತಹ ಯಶೋಧರ ಶೆಟ್ಟಿಗಾರ್ ಇವರಿಗೂ ಕೂಡ ವಂದನೆಗಳು. ಗೌರವಿಸಿದಂತಹ ಪರಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಮಾತೆಯವರ ಪವಿತ್ರವಾದ ಪಾದಪದ್ಮಗಳಿಗೆ ಹೃತ್ಪೂರ್ವಕ ಪ್ರಣಾಮಗಳು. ಇನ್ನು ಮುಂದೆ ಪರಮ ಪೂಜ್ಯ ಶ್ರೀ ಶ್ರೀ ಸಾಧ್ವಿ ಮಾತಾನಂದಮಯ್ಯವರು ಮಾತೃಹೃದಯಿ ಕರುಣಾಮಯಿ ಶ್ರೀ ಗುರುದೇವ ಸಂಸ್ಥಾನ ಮೂಡಿಯವರು ಇವರು ನಮ್ಮನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ओम गुरुर्ब्रह्मा गुरुर्विष्णु
गुरुर्देवो महेश्वरः गुरुसाक्षात् परं ब्रह्म तस्मै श्रीगुरवे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये। ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿಯ ಸಾನ್ನಿಧ್ಯ ಶಕ್ತಿ ಪಂಚಲಿಂಗೇಶ್ವರ ಸ್ವಾಮಿಗೂ ನಮಸ್ಕರಿಸಿಕೊಂಡು, ದೈವ ಶ್ರೀ ಮಲ್ಲರಾಯ ಸ್ವಾಮಿಗೂ ನಮಸ್ಕರಿಸುತ್ತಾ, ಸೇರಿದಂತಹ ಬಂಧುಗಳೇ ಹಾಗೂ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಕರುಣಿಸಿದಂತಹ ಪೂಜ್ಯ ಮಾಣಿಲ ಸ್ವಾಮಿಗಳಿಗೂ ವಂದಿಸುತ್ತಾ, ಬಹಳ ಸುಂದರವಾದಂತಹ ಕಾರ್ಯಕ್ರಮ ತ್ರಿಸಂಧ್ಯೆ ಅಂತ ನಾವು ಕರೀತೇವೆ. ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂ ಸಂಧ್ಯೆ. ಈ ತ್ರಿಸಂಧ್ಯೆಯ ಒಂದು ಪುಣ್ಯದ ಕಾಲ ಈ ಸಾಯಂ ಸಂಧ್ಯಾ. ಈ ಸಾಯಂ ಸಂಧ್ಯೆಯ ಪೂಜ್ಯರು ಹೇಳಿದಂತೆ ಗೋಧೂಳಿಯ ಸುಮುಹೂರ್ತದಲ್ಲಿ ಇಂದು ಬಹಳ ಸುಂದರವಾದಂತಹ ಒಂದು ಪಂಚಲಿಂಗೇಶ್ವರ ಸ್ವಾಮಿ ಹಾಗೆ ಮಲ್ಲರಾಯ ಸಾನ್ನಿಧ್ಯಕ್ಕೆ ಈ ಮಹಾದ್ವಾರದ ಉದ್ಘಾಟನೆ ಎಲ್ಲ ಬಂಧುಗಳ ಸೇರುವಿಕೆಯೊಂದಿಗೆ ಇಲ್ಲಿ ನಡೆದಿದೆ. ಇದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಂತಹ ಮುನಿಯಂಗಳ ಅವರು ಹಾಗೆ ಅದರ ನೇತೃತ್ವ ವಹಿಸಿಕೊಂಡು ಎಲ್ಲ ಶಿಲ್ಪ ಕಾರ್ಯಗಳನ್ನು ಮಾಡಿದಂತಹ ಮಹೇಶ್ ಬಾಯರ್ ಬಹಳ ಸುಂದರವಾಗಿ ಒಡಮೂಡಿ ಬಂದಿದೆ. ಮಹೇಶ್ ಅನ್ನುವಾಗ ನಮಗೂ ನಮ್ಮ ಕ್ಷೇತ್ರದಲ್ಲೂ ಹಲವಾರು ಆ ಶಿಲ್ಪಗಳನ್ನು ಕೆತ್ತಿದಂತಹ ಒಂದು ಕೀರ್ತಿ ಅವರಿಗೆ ಸಲ್ತದೆ. ಅಂತಹ ಶಿಲ್ಪಿಗಳ ಶ್ರೇಯಸ್ಸನ್ನು ಬಯಸಿಕೊಂಡು ಇಂದು ಮಲ್ಲರಾಯ ಸಾನ್ನಿಧ್ಯದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಬಹುಶಃ ಇಂತಹ ಒಂದು ಉನ್ನತ ಮಟ್ಟದ ಕಾರ್ಯ ಯಶಸ್ವಿ ಆಗಬೇಕಿದ್ರೆ ಆವಾಗಲೇ ಶೇಖರ್ ಸರ್ ಹೇಳಿದರು ಕನಸುಗಳು ಅಂತ. ಆ ಕನಸು ಬಹಳ ವರ್ಷದಲ್ಲಿ ಕನಸಾಗಿ ಇಂದು ನನಸಾಗಿ ನಮ್ಮ ಮುಂದೆ ಆ ಮಹಾದ್ವಾರ ನಿಂತಿದೆ. ಇದು ಯಶಸ್ವಿ ಆಗಬೇಕಿದ್ರೆ ಅದರ ಹಿಂದೆ ಎರಡು ಅಂಶಗಳಿವೆ. ಯಾವುದಂದರೆ ಒಂದು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ, ಇನ್ನೊಂದು ಆತ್ಮವಿಶ್ವಾಸ ಅಂತ ನಾವು ಹೇಳ್ತೇವೆ. ಅಂದರೆ ಆ ಭಗವಂತನಲ್ಲಿ ಇಟ್ಟಿರುವಂತಹ ಒಂದು ವಿಶ್ವಾಸ, ದೃಢ ವಿಶ್ವಾಸ ಅಂತ. ಭಗವಂತನಲ್ಲಿ ಇರುವಂತಹ ವಿಶ್ವಾಸ, ಹಾಗೆ ನಮ್ಮ ಮೇಲೆಯೂ ಆ ದೃಢ ವಿಶ್ವಾಸ, ಆತ್ಮವಿಶ್ವಾಸ ಅಂತ ನಾವು ಕರಿತೇವೆ. ಆ ಎರಡರ ಸಮ್ಮಿಳಿತವಾದಾಗ ಒಂದು ಕಾರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಮರದಲ್ಲಿ ಒಂದು ಹಕ್ಕಿ ಕೂತ್ಕೊಂಡಿರ್ತದೆ. ಬಲವಾಗಿ ಬಿರುಗಾಳಿ ಬೀಸಿದಾಗ ಆ ಹಕ್ಕಿ ಯಾವುದೇ ಅಧೈರ್ಯವನ್ನು ಪಡೋದಿಲ್ಲ, ಧೈರ್ಯವಾಗಿ ಕೂತ್ಕೊಂಡಿರ್ತದೆ. ಯಾಕಂದರೆ ಅದಕ್ಕೆ ವಿಶ್ವಾಸ ಏನಂದರೆ ಆ ಬಿರುಗಾಳಿ ಬಂದರೂ ಅದು ಹೆದರುವುದಿಲ್ಲ. ಅದಕ್ಕೆ ವಿಶ್ವಾಸ ಯಾವುದಂದರೆ ಅದರ ರೆಕ್ಕೆಯಲ್ಲಿ, ಎರಡು ರೆಕ್ಕೆಗಳಿಗೆ. ಅದೇ ರೀತಿ ನಮ್ಮಲ್ಲೂ ಆ ದೃಢ ವಿಶ್ವಾಸ, ಆತ್ಮವಿಶ್ವಾಸ ಇದ್ದಾಗ ಯಾವುದೇ ಕಾರ್ಯ ಸುಗಮವಾಗಿ ನೆರವೇರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಬಹುಶಃ ಇಲ್ಲಿಯ ಬಾಯಾರಿನ ಅಣ್ಣ ಹೇಳಿದರು, ಕೆರೆಯ ಕಾರ್ಯ ಆಗಿದೆ, ಇನ್ನು ಮಹಾದ್ವಾರ ಉದ್ಘಾಟನೆ ಆಗಿದೆ, ಇನ್ನೂ ಹಲವಾರು ಸಂಕಲ್ಪಗಳು, ಸತ್ಸಂಕಲ್ಪ ಅಂತ ನಾವು ಹೇಳ್ತೇವೆ. ಅದು ಆ ಸಾನ್ನಿಧ್ಯಕ್ಕೆ ಬೇಕಾಗಿ ಎಲ್ಲರ ಒಗ್ಗೂಡಿಕೆಯಿಂದ ಆ ಸತ್ಸಂಕಲ್ಪಗಳು ಮುಂದೆಯೂ ಆದಷ್ಟು ಬೇಗ ಕ್ಷಿಪ್ರವಾಗಿ ನೆರವೇರಲಿ ಅಂತ ಪ್ರಥಮವಾಗಿ ಹಾರೈಸ್ತೇನೆ. ಶಿವನ ಸಾನ್ನಿಧ್ಯ, ಶಿವ ಅಂದರೆ ಧರ್ಮ ಪರಿಪಾಲಕ ಅಂತ ಹೇಳ್ತಾರೆ. ಸಜ್ಜನರ ಹಿತಾಸಕ್ತಿಗಳನ್ನು ಸಂರಕ್ಷಿಸುವ ಶಿವ ಅಂತ. ಅಂತಹ ಶಿವನ ಸಾನ್ನಿಧ್ಯ ನಾವು ಬದುಕಲ್ಲಿ ನಾವು ಬದುಕ್ತೇವೆ, ಬಾಳ್ತೇವೆ. ಆದರೆ ಒಳ್ಳೆಯ ಪರಿಪೂರ್ಣ ಬದುಕು ಮಾಡಬೇಕಿದ್ರೆ ನಮ್ಮಲ್ಲಿ ಎರಡು ವಿಚಾರಗಳು ಬೇಕು. ಆ ಉದ್ದೇಶ ಫಲಿಸಬೇಕಿದ್ರೆ ಒಂದು ಸಮರ್ಪಣಾ ಮನೋಭಾವ, ಇನ್ನೊಂದು ತ್ಯಾಗಪೂರ್ಣವಾದಂತಹ ಸೇವೆ. ಅದು ಎರಡು ಬರಬೇಕಿದ್ರೆ ಒಳ್ಳೆಯ ಮನಸ್ಸು ಬೇಕು ನಮಗೆ, ಆ ಒಳ್ಳೆಯ ಒಗ್ಗಟ್ಟು ಬೇಕು. ಒಗ್ಗಟ್ಟು ಹೇಗೆ ಬರ್ತದಂದರೆ ಒಂದು ದೃಷ್ಟಾಂತ ಹೇಳ್ತೇನೆ ನಾನು. ಒಬ್ಬ ದರ್ಜಿ ಇದ್ದ, ಹೊಲಿಯುವ ಇದ್ದವನು. ಅವನು ಏನೇನು ಮಾಡ್ತಾ ಇದ್ದ ಅಂದರೆ ಬಟ್ಟೆಗಳನ್ನೆಲ್ಲ ತುಂಡರಿಸಿ ಇಟ್ಟಿದ್ದ.
ಆ ಕತ್ತರಿಯನ್ನು ತನ್ನ ಕಾಲ ಕೆಳಗೆ ಇಟ್ಟಿದ್ದ. ಹಾಗೆ ಹೊಲಿಯುವಾಗ ಆ ಸೂಜಿಯನ್ನು, ದಾರವನ್ನು ಪೋಣಿಸಿದಂತಹ ಸೂಜಿಯನ್ನು ರುಮಾಲಿಗೆ ಅದನ್ನು ಇಟ್ಟಿದ್ದ. ಅದನ್ನು ದೂರದಲ್ಲಿ ಒಬ್ಬ ನೋಡ್ತಾ ಇದ್ದ. ಇವನೇನು ಮಾಡ್ತಾ ಇದ್ದಾನೆ ಅಂತ ಕೇಳ್ತಾನಂತೆ ಬಂದ ಹತ್ರ. ನೀನು ಕತ್ತರಿಯನ್ನು ಪಾದದ ಕೆಳಗೆ ಇಟ್ಟಿದ್ದಿ, ಕಾಲಿನ ಸಮೀಪ ಇಟ್ಟಿದ್ದಿ, ಆದರೆ ಆ ಸೂಜಿಯನ್ನು ರುಮಾಲಲ್ಲಿ ಇಟ್ಟಿದ್ದಿ, ಇದು ಯಾಕೆ ಅಂತ ಅವನು ಕೇಳ್ತಾನಂತೆ. ಆವಾಗ ಆ ದರ್ಜಿ ಕೊಟ್ಟಂತಹ ಉತ್ತರ ಏನು ಗೊತ್ತಾ? ಹೇಳ್ತಾನಂತೆ, ಅದು ಕತ್ತರಿ ಅಂದರೆ ಎಲ್ಲವನ್ನು ವಿಭಾಗ ಮಾಡ್ತದೆ, ಬೇರೆ ಬೇರೆ ಮಾಡ್ತದೆ, ಅದಕ್ಕಾಗಿ ನಾನು ಕಾಲಿನ ಬುಡದಲ್ಲಿ ಇಟ್ಟಿದ್ದೇನೆ. ಆದರೆ ಸೂಜಿ ಏನು ಮಾಡ್ತದೆ? ಎಲ್ಲ ವಿಭಾಗ ಇದ್ದದ ಬಟ್ಟೆಗಳನ್ನೆಲ್ಲ ಹೊಲಿದು ಎಲ್ಲವನ್ನು ಜೋಡಿಸ್ತದೆ ಅಂತ. ಅಂದರೆ ಒಗ್ಗಟ್ಟಿದ್ದಾಗ ಎಲ್ಲವೂ ಯಶಸ್ವಿ ಆಗ್ತದೆ ಅಂತ. ಬಹುಶಃ ಅದಕ್ಕೆ ಈ ಬಾಯಾರಿನ ಎಲ್ಲ ವ್ಯವಸ್ಥೆಗಳೇ ಕಾರಣ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅಂದರೆ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ, ಹಿರಿಯವರಿದ್ದಾರೆ, ಯುವಕರಿದ್ದಾರೆ, ಎಲ್ಲರ ಸೇರುವಿಕೆಯಿಂದ, ಯುವಶಕ್ತಿ, ಮಾತೆಯರ, ಹಾಗೆ ಮಕ್ಕಳು ಎಲ್ಲರ ಸೇರುವಿಕೆಯಿಂದ ಬಹಳ ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಹೊಸ ಹೊಸ ಸಂಕಲ್ಪಗಳ ಆ ಒಂದು ಕಾರ್ಯಗಳು ಯಶಸ್ವಿ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮಕ್ಕಳು ಆವಾಗಲೇ ಅಲಂಕಾರಗೊಂಡಿದ್ದಾರೆ ನಾಟ್ಯ ಮಾಡಲಿಕ್ಕೆ ಅಂತ. ಇಲ್ಲಿ ಇನ್ನೊಂದು ತುಂಬ ಸಂತೋಷ ಆಯಿತು ನನಗೆ. ಬಾಲಗೋಕುಲದ ಮಕ್ಕಳಿದ್ದಾರೆ. ಸ್ವಾಮೀಜಿ ಅದನ್ನು ಬಹಳ ಚೆನ್ನಾಗಿ ನಮ್ಮ ಮುಂದಿಟ್ಟರು. ನಮ್ಮ ಭಾರತ ನಾವಿವಾಗಲೇ ಎಲ್ಲ ಒಳ್ಳೆಯ ಒಂದು ಉತ್ಸಾಹದಲ್ಲಿ, ಒಂದು ಹಬ್ಬದಲ್ಲಿ, ಮತದಾನ ಅನ್ನುವಂಥ ಹಬ್ಬದಲ್ಲಿ ಅದನ್ನೆಲ್ಲ ಮುಗಿಸಿಕೊಂಡು ಇಲ್ಲಿ ದೇವರ ಸಾನ್ನಿಧ್ಯದ ಹಬ್ಬದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಆ ಭಾರತ ಚೆನ್ನಾಗಿ ಮುಂದುವರಿಬೇಕಿದ್ರೆ ಆ ಒಳ್ಳೆಯದಂತಹ ಆ ತ್ಯಾಗ, ಭಾರತದ ಆದರ್ಶ ಅಂದರೆ ತ್ಯಾಗ ಮತ್ತು ಸೇವೆ ಅಂತ. ಅದರೊಂದಿಗೆ ನಮ್ಮ ಧರ್ಮ, ಅದನ್ನೆಲ್ಲ ಸಂರಕ್ಷಿಸಿಕೊಂಡು ನಾವು ಮುಂದಡಿ ಇಟ್ಟರೆ ಭಾರತ ರಾಷ್ಟ್ರೋತ್ಥಾನವಾಗಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಮೂಲ ಯಾವುದಂದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ. ಪೂಜ್ಯರು ಇವಾಗ ಹೇಳಿದ್ರು ಅದನ್ನು ಚೆಂದಾಗಿ. ಇಲ್ಲಿ ಬಾಲಗೋಕುಲದ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಹಾಗೆಯೂ ಕಲಾವಿದರು ಶೇಖರ್ ಸರ್ ಇದ್ದಾರೆ, ರಮೇಶ್ ಅಣ್ಣ, ಹಲವಾರು ಯಕ್ಷಗಾನ ಒಂದು ಕಾರ್ಯಕ್ರಮವೇ ಇಲ್ಲಿ ಪ್ರತಿ ವರ್ಷ ನಡೀತಾ ಇದೆ. ಎಲ್ಲರೂ ಇದ್ದಾರೆ ಇಲ್ಲಿ. ಬಾಯಾರಂದರೆ ಎಲ್ಲದಕ್ಕೂ ಪ್ರಸಿದ್ಧಿ ಅಂತ. ಆದ್ದರಿಂದ ಇಂತಹ ಒಂದು ಸಾನ್ನಿಧ್ಯದಲ್ಲಿ ಮುಂದಿನ ಸಂಕಲ್ಪ ಕ್ಷಿಪ್ರವಾಗಿ ನೆರವೇರಲಿ. ಆ ದೈವದ ತುಳುನಾಡಂದರೆ ದೈವ ದೇವರ ನೆಲೆವೀಡು ಅಂತ ಹೇಳ್ತಾರೆ. ಅದಿದ್ದಾಗ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅಲ್ಲಲ್ಲಿದ್ದಾಗ ನಮ್ಮ ಧರ್ಮ ರಾಷ್ಟ್ರೋತ್ಥಾನವಾಗಲಿಕ್ಕೆ ಸಾಧ್ಯವಿದೆ. ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಾಗ ಅದೇ ದೊಡ್ಡ ಸಮಾಜಕ್ಕೆ ಆಸ್ತಿ ಆಗ್ತದೆ ಅಂತ ಹೇಳಿಕೊಳ್ಳುತ್ತಾ, ಸೇರಿದ ಎಲ್ಲರಿಗೂ, ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ನಾನು ನೆನಪಿಸಿಕೊಂಡು, ಸೇರಿದ ಸಭೆಯಲ್ಲೂ ಕೂಡ ನೀವೆಲ್ಲರೂ ಆಸೀನರಾಗಿದ್ದೀರಿ. ಎಲ್ರಿಗೂ ಆ ಭಗವಂತ ಇಲ್ಲಿಯ ಸಾನ್ನಿಧ್ಯ ಶಕ್ತಿ ಎಲ್ಲರನ್ನ ಉದ್ಧರಿಸಲಿ ಅಂತ ಹಾರೈಸಿಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜಯ ಗುರುದೇವ್. ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಬೇರೆ ಬೇರೆ ಮಕ್ಕಳು ಒಂದೇ ತಾಯಿಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು, ಕೂಡಿ ಬಾಳಿದಾಗ ಬದುಕು ಗೀತೆಗೆ, ಭರತ ಮಾತೆಗೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಸೇರಿ ಕೆಲಸ ಮಾಡಿದಾಗ ಯಾವುದೇ ಕೆಲಸಗಳು ಅಸಾಧುವಾಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ನಮ್ಮನ್ನು ಹರಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಾಧ್ವಿ ಮಾತಾನಂದಮಯ್ಯವರು, ಶ್ರೀ ಗುರುದೇವದತ್ತ ಸಂಸ್ಥಾನ ಮೂಡಿಯವರು, ಇವರ ಪವಿತ್ರವಾದ ಪಾದಗಳಿಗೆ ಮತ್ತೊಮ್ಮೆ ಪಡಮಾಡ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಕೇಳಿಕೆ ಮೇರೆಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಚಿಪ್ಪಾರು ಅರಮನೆ ಶ್ರೀ ಸೀತಾರಾಮ್ ಬಳ್ಳಾಳ್ರವರು, ನಿವೃತ್ತ ಗ್ರಾಮಾಧಿಕಾರಿಗಳು, ಅಧ್ಯಾಪಕರಾಗಿಯೂ ಕೂಡ ಅನೇಕ ಅನುಭವಗಳನ್ನು ಪಡೆದವರಿವರು, ಒಳ್ಳೆಯ ದೈವಭಕ್ತರು ಕೂಡ ಹೌದು, ಕೊಡುಗೈ ದಾನಿಗಳು ಹೌದು. ನಾವು ಕೇಳಿದ ಕೂಡಲೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟು ಇಂದು ಈ ನಮ್ಮ ಸಭೆಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ನುಡಿಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲು ನಮ್ಮ ಸ್ವಾಮಿ ಪರಮ ಪೂಜ್ಯ ಮೋಹನ್ದಾಸ್ ಸ್ವಾಮೀಜಿ ಮಾಡಿಲ್ಲ ಹಾಗೂ ಒಡಿಯೂರು ಶ್ರೀ ಮಾತಾನಂದಮಯಿ ಅವರಿಗೆ ಅವರ ಪಾದಕಗಳಿಗೆ ಪಡಮಾಡುತ್ತಾ
ಒಂದೆರಡು ಮಾತುಗಳನ್ನು ನಾನು ಆಡಲು ಇಚ್ಛಿಸ್ತೇನೆ. ನಮ್ಮ ಈ ಸಭೆಯಲ್ಲಿ ಇರುವಂಥ, ವೇದಿಕೆಯಲ್ಲಿರುವಂಥ ಹೆಚ್ಚಿನವರೆಲ್ಲ ನನ್ನ ಪರಿಚಿತರೇ. ಯಾಕೆಂತೇಳಿದರೆ ನಾನು 2.5 ವರ್ಷ ಮತ್ತು 2.5 ವರ್ಷ 5 ವರ್ಷ ಇದೇ ಈ ಒಂದು ಗ್ರಾಮದಲ್ಲಿ ಗ್ರಾಮಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. ಇಲ್ಲಿಯ ಜನರು ಬಹಳ ಸಾತ್ವಿಕ ಮನೋಭಾವದವರು ಎಂಬುದಾಗಿ ನಾನು ಮನಗಂಡಿದ್ದೇನೆ. ಯಾಕೆಂತೇಳಿದರೆ ಇದೊಂದು ದೊಡ್ಡ ಗ್ರಾಮ, 2 ಗ್ರಾಮ ಆಗುವಷ್ಟು ವಿಸ್ತೀರ್ಣವುಳ್ಳಂಥ ಈ ಬಾಯಾರ್ ಗ್ರಾಮದ ಜನರು ಬಹಳ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲದರಲ್ಲಿಯೂ ಬಹಳ ನಿಸೀಮರು. ಇಲ್ಲಿ ನಾವು ಸಾಧಾರಣ ಒಂದು 60 ವರ್ಷ ಹಿಂದೆ ಕೂಡ ನಾನು ಚಿಕ್ಕವನಿರುವಾಗಲೂ ಇಲ್ಲಿ ನಾಟಕ, ಯಕ್ಷಗಾನ ಎಲ್ಲ ಸಾಂಸ್ಕೃತಿಕ ರಂಗದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಂಥ ಒಂದು ಊರು ಹೇಳುತ್ತಿದ್ದರೆ ಇದು ಈ ಬಾಯಾರು ಹೆದ್ದಾರಿ ಅಂತ ಕರೆದುಕೊಂಡಿದ್ದರು. ಇಲ್ಲಿ ತುಂಬ ಅನುಭವ ಇರುವವರು ತುಂಬ ಜನ ಇದ್ದರು. ನನಗೆ ಹೆಚ್ಚಿನವರ ಈಗ ಅವರ ಹೆಸರುಗಳೆಲ್ಲ ಮರೆತು ಹೋಗಿದೆ. ಆದ್ದರಿಂದ ನಮ್ಮ ಮಂಜೇಶ್ವರ ಈ ತಾಲೂಕಿನಲ್ಲಿ ಇದ್ದರೆ ಒಂದು ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿ ಇದ್ದರೆ ಅದು ನಮ್ಮ ಬಾಯಾರು ಹೆದ್ದಾರಿ. ಎಲ್ಲ ಯಕ್ಷಗಾನ ಮತ್ತು ಇಲ್ಲಿ ಯಾವಾಗಲೂ ಪ್ರತಿ ವರ್ಷವೂ ಹೆದ್ದಾರಿ ಶಾಲೆಯಲ್ಲಿ ನಾಟಕ ನಡೀತಾ ಇತ್ತು. ಹೆಚ್ಚಿನ ತುಳು ನಾಟಕ, ಬಹಳ ಹಾಸ್ಯ ಕಲಾವಿದರು ತುಂಬ ಜನ ಇದ್ದರು. ಯಕ್ಷಗಾನ ರಮೇಶ್ ಶೆಟ್ಟಿ ಬಾಯಾರು ಮತ್ತು ತುಂಬ ಕೆಲವರು ಈ ಯಕ್ಷಗಾನದಲ್ಲಿ ಕೂಡ ಭಾಳ ಪ್ರಸಿದ್ಧಿ ಪಡೆದವರು. ಇಷ್ಟು ದೊಡ್ಡ ಗ್ರಾಮದಲ್ಲಿ ಸಾಧಾರಣ ನಮ್ಮ ಬೆರಿಪದವಿಯಿಂದ ಧರ್ಮತಡ್ಕವರೆಗೆ, ಸಾಧಾರಣ ನಮ್ಮ ಮಾಣಿಪ್ಪಾಡಿಯಿಂದ ಇಲ್ಲಿ ಚಿಪ್ಪಾರ್ನ ಹಂಚಿನವರೆಗೆ ಇರುವಂಥ ಈ ಗ್ರಾಮದಲ್ಲಿ ತುಂಬ ಸಾಂಸ್ಕೃತಿಕವಾಗಿ ನುರಿತವರು ತುಂಬ ಜನ ಇದ್ದಾರೆ. ಎಲ್ಲ ಅವರ ಒಂದು ಔದಾರ್ಯ ಮನೋಭಾವನೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಗ್ಗೂಡುವುದು ಮತ್ತು ಕೊಡುವ ಈ ದಾನಿಗಳು ಕೂಡ. ಈ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ಬಾಯಾರು ಬಹಳ ಹಿಂದಿನ ಬಹಳ ಕಾರಣಿಕವುಳ್ಳಂಥ ಒಂದು ದೇವಸ್ಥಾನ. ಇದಕ್ಕೆ ಪೂರಕವಾಗಿ ಮಲರಾಯಿ ದೈವ ಕೂಡ. ಅಂದು ನಾವು ದೇವಸ್ಥಾನದಲ್ಲಿ ಕೂಡ ಮಲರಾಯಿಯನ್ನು ಕೂಡ ಪೂಜಿಸುತ್ತಿದ್ದೇವೆ ದೇವಿ ಎಂಬ ನೆಲೆಯಲ್ಲಿ. ಆದ್ದರಿಂದ ಇದು ಈ ಒಂದು ಸಂದರ್ಭದಲ್ಲಿ ನನಗೆ ಇಂಥ ಅವಕಾಶವನ್ನು ಕೊಟ್ಟದ್ದ ನಮ್ಮ ಇಲ್ಲಿಯ ಬಾಯಾರು, ನಮ್ಮ ಆಡಳಿತ ಬಾಯಾರು ದೇವಸ್ಥಾನದ ಆಡಳಿತದವರು ಎಲ್ಲರೂ ನಮಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಆದ್ದರಿಂದ ಇನ್ನೂ ಕೂಡ ಶೇಖರ ಮಾಸ್ಟರ್ ಹೇಳಿದರು ಬ್ರಹ್ಮಕಲಶ ಆಗಬೇಕು ಅಂತೇಳಿ. ಬ್ರಹ್ಮಕಲಶದ ತಯಾರಿ ಇನ್ನೊಂದು 5 ವರ್ಷದಲ್ಲಿ, ಹಾಗೆ ಅದಕ್ಕೂ ಕೂಡ ತಯಾರಿ ಆಗಬೇಕಾಗಿದೆ. ಸಹೃದಯ ಈ ಬಂಧುಗಳು ಎಲ್ಲರೂ ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಸಾರವಾಗಿ ಇಲ್ಲಿಯವರೆಗೆ ಎಷ್ಟು ನೀವು ಆರ್ಥಿಕವಾಗಿ ನೀವು ಸಹಾಯ ಮಾಡಿದ್ದೀರೋ ಅದೇ ರೀತಿ ಈ ದೇವಸ್ಥಾನದ ಬ್ರಹ್ಮಕಲಶಕ್ಕೂ ಕೂಡ ನೀವು ಸಹಾಯ ಮಾಡುವುದು ಎಂಬುದಾಗಿ ನನಗೆ ವಿಶ್ವಾಸ ಇದೆ. ಈಗ ಸದಾ ಈ ಮಹಾದ್ವಾರ ಉದ್ಘಾಟನೆ ಮಾಡಿದ್ದಕ್ಕೂ ಕೂಡ ನೀವು ಸುಮಾರು ಬಹುಶಃ 2-3 ವರ್ಷದಿಂದ ಪ್ರಯತ್ನ ಪಟ್ಟಿರ್ಬೋದು. ಬಹಳ ಸುಂದರವಾದಂಥ ಒಂದು ಮಹಾದ್ವಾರ ಆಗಿದೆ. ಯಾಕೆಂತ ಹೇಳಿದರೆ ಮೊದಲಾದರೆ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಎಲ್ಲಿ ಎಂಬುದಾಗಿ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. ಆದರೆ ಬಸ್ಸಿನಲ್ಲಿ ಹೋಗಿ ಕೆಲವರಿಗೆ ಮಾತ್ರ ಗೊತ್ತಿರೋದು, ದೂರದವರಿಗೆ ಗೊತ್ತಿರಲಿಲ್ಲ. ಆ ಪಂಚಲಿಂಗೇಶ್ವರ ದೇವರು ಮತ್ತು ಮಲರಾಯಿ ದೈವಗಳು ಭಂಡಾರ ಒಂದೇ ಕಮಿಟಿಯವರಿಂದ ನಡೆಸಲ್ಪಡುವುದರಿಂದ ಈಗಿನ ಕಮಿಟಿಯವರಿಗಾಗಲಿ, ಮೊದಲಿನ ಕಮಿಟಿಯವರಿಗಾಗಲಿ, ಅಲ್ಲ ಊರಿನ ಜನರಾಗಲಿ, ಅಲ್ಲ ಹಿತೈಷಿಗಳಾಗಲಿ, ಯಾರೇ ಆಗಲಿ ಅವರಿಗೆ ದೇವರು ಪಂಚಲಿಂಗೇಶ್ವರ ದೇವರು ಮತ್ತು ಮಲರಾಯಿ ದೈವಗಳು ಒಳ್ಳೆಯದು ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಈ ಅವಕಾಶಕ್ಕಾಗಿ ನಿಮಗೆ ಧನ್ಯವಾದಗಳು ಅರ್ಪಿಸ್ತಾ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ನಮ್ಮವರೇ ಆದ ಚಿಪ್ಪಾರು ಅರಮನೆ ಶ್ರೀ ಸೀತಾರಾಮ್ ಬಳ್ಳಾಳ ನಿವೃತ್ತ ಗ್ರಾಮಾಧಿಕಾರಿಗಳು ಸರ್, ನಿಮಗೆ ವಂದನೆಗಳು, ಧನ್ಯವಾದಗಳು. ವಿಶೇಷವಾಗಿ ಈ ಶುಭ ಸಂದರ್ಭದಲ್ಲಿ ಒಂದು ಯೂಟ್ಯೂಬ್ ಹಾಡನ್ನು ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ. ಶ್ರೀ ಕ್ಷೇತ್ರದ ಪರವಾಗಿ
ಬರೆದು ಹಾಡಿದಂಥ ಒಂದು ಸುಂದರವಾದ ಹಾಡು. ಅದನ್ನು ಈ ಜಾತ್ರೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪೂಜ್ಯ ಸ್ವಾಮೀಜಿಗಳವರು ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅವರಿಗೆ ಮಾತಾಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಹರಸಲಿಕ್ಕಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪೂಜ್ಯ ಸ್ವಾಮೀಜಿಗಳವರು ಹಾಗೂ ಮಾತೆಯವರು ಈ ಒಂದು ಯೂಟ್ಯೂಬ್ ಹಾಡನ್ನು ಬಿಡುಗಡೆ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಹಿಮಾ ಶಕ್ತಿ ಮಾತೆ ಶ್ರೀ ಮದರಾಯ ಎಂಬಂತಹ ಯೂಟ್ಯೂಬ್ ಹಾಡನ್ನು ರಚನೆ ಮಾಡಿದವರು ನಮ್ಮ ಊರಿನವರೇ, ಸಂಧ್ಯಾ ಎನ್ ಬಾಯಾರಿಯವರ. ಈ ಹಾಡನ್ನು ಬಹಳ ಸುಂದರವಾಗಿ ಹಾಡಿದವರು ಯಜ್ಞೇಶಾಚಾರ್ಯ ಬಾಯಾರ್, ನಮ್ಮ ಬಾಯರ್ನವರೇ. ಇದನ್ನು ಎಡಿಟ್ ಮಾಡಿದವರು ಶ್ರೀ ಶಶಾಂಕ್ ಕೆ ಬದಿಯಾರು ಬಾಯಾರು. ಇದಕ್ಕೆ ಸಂಗೀತವನ್ನು ಒದಗಿಸಿದವರು ನಮ್ಮವರೇ ಆದ ಶ್ರೀ ಗುರು ಬಾಯಾರು. ಇವರೆಲ್ಲರಿಗೂ ಕೂಡ ಕ್ಷೇತ್ರದ ಆರಾಧ್ಯರು ಆಯುಷ್ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ, ಇನ್ನು ಮುಂದೆಯೂ ಕೂಡ ಇದಕ್ಕಿಂತಲೂ ಉತ್ತಮವಾದಂಥ ಹಾಡುಗಳು ಇವರಿಂದ ಮೂಡಿಬರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಆರಾಧ್ಯರಲ್ಲಿ ಅವರಿಗೆ ಪೊಡಮೊಡುತ್ತಾ ಕೇಳಿಕೊಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿದಂತಹ ಪರಮ ಪೂಜ್ಯ ಸ್ವಾಮೀಜಿಗಳವರು ಹಾಗೂ ಸಾಧ್ವಿ ಮಾತಾನಂದಮಯ್ಯವರ ಪವಿತ್ರವಾದ ಚರಣಾರವಿಂದರುಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಸರಾದಂತಹ ಶ್ರೀ ರಾಮಕೃಷ್ಣ ಭಟ್ ಪೆರ್ವಡಿ ಇವರು ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿ ಮತ್ತು ಪೂಜನೀಯ ಮಾತಾನಂದಮಯಿ ಹಾಗೂ ವೇದಿಕೆಯಲ್ಲಿರುವ ಪ್ರತಿಷ್ಠಿತರೇ ಮತ್ತು ಗೌರವಾನ್ವಿತ ಸಭಾಸದರೇ, ಎಷ್ಟೋ ವರ್ಷಗಳ ಕನಸು, ಈಗೆಲ್ಲರೂ ಹೇಳಿದ್ದಾರೆ ನಮಗೊಂದು ದ್ವಾರ ಆಗಬೇಕು ಅಂತೇಳಿ. ಕಾರಣ ಅಂತರದಿಂದ ಇವರಿಗೆ ಆಗಲಿಲ್ಲ. ಅದು ಅಂತೂ ಭಕ್ತಾದಿಗಳ ಸಹಕಾರದಿಂದ, ಸ್ವಾಮೀಜಿಯವರ ಅನುಗ್ರಹದಿಂದ, ದೇವರ ಕೃಪೆಯಿಂದ ಇವತ್ತು ಆ ಸಂದರ್ಭ ಒದಗಿ ಬಂದಿದೆ. ದ್ವಾರದ ನಿರ್ಮಾಣದಲ್ಲಿ ನೇತೃತ್ವವನ್ನು ವಹಿಸಿದವರು ನಮ್ಮ ಮಹೇಶ್ ಅಂದರೆ ಇಲ್ಲಿ ಬಾಯಾರು ದೇವಸ್ಥಾನದ ಕೆಳಗಿನ ಮನೆ. ಅವರ ತಂದೆಯವರು ಕೀರ್ತಿಶೇಷ ಕೃಷ್ಣಪ್ಪಾಚಾರ್ಯರು ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರವೇ. ದೇವಸ್ಥಾನದಲ್ಲಿ ಏನಾದರೂ ಸಹ ಎಂಥದೇ ಕಾರ್ಯಕ್ಕೂ ಸಹ ಕೃಷ್ಣಪ್ಪಾಚಾರ್ಯರು ಬೇಕಾಗ್ತದೆ. ಅವರಿರುವಾಗ ಅವರು ಉತ್ತಮ ಮೆಕ್ಯಾನಿಕ್ ಹೌದು, ಉತ್ತಮ ಕಾಷ್ಟಶಿಲ್ಪಿಯೂ ಹೌದು, ಎಲ್ಲವೂ ಸಹ ಉತ್ತಮ ಸಮಾಜ ಸೇವಕರು ಹೌದು. ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಅವಿನಾಭಾವವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದ್ದವರು. ಅವರು ಇರುವಾಗ ಹೇಳ್ತಿದ್ರಂತೆ, ಸಣ್ಣ ಸಣ್ಣ ಗುಡಿಗಳಿಗೆ ಕೂಡ ದೊಡ್ಡ ದೊಡ್ಡ ದ್ವಾರಗಳಾಗ್ತವೆ. ನಮ್ಮ ದೇವಸ್ಥಾನ ಮಾಗಣೆದಾದರೂ ಕೂಡ ಇನ್ನೂ ಕೂಡ ನಮಗೆ ಒಂದು ದ್ವಾರ ಆಗಲಿಲ್ಲ ದೇವಸ್ಥಾನಕ್ಕೆ ಅಂತ. ಸುದೈವ ವಶಾತ್ ಈಗ ಅದು ಆಗಿದೆ. ಆದರೆ ಕೃಷ್ಣಪ್ಪಾಚಾರ್ಯರ ಕಾಲ ಗತಿಸಿ ಹೋಗಿದೆ. ಆದರೆ ಕೃಷ್ಣಪ್ಪಾಚಾರ್ಯರಿಗೂ ದೇವಸ್ಥಾನಕ್ಕೂ ಇದ್ದಂತಹ ಆ ಅವಿನಾಭಾವ ಸಂಬಂಧವನ್ನು, ಆ ಉತ್ತರದಾಯಿತ್ವವನ್ನು ಅವರ ಮಕ್ಕಳು ಮಹೇಶ ಮತ್ತು ಭರತ್ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ. ಇದು ನಾವು ಮೆಚ್ಚಲೇಬೇಕಾದಂತಹ ವಿಚಾರ. ಇನ್ನೊಂದು, ದ್ವಾರ ಲೋಕಾರ್ಪಣೆ ಆಗಿದೆ ಸ್ವಾಮೀಜಿಗಳಿಂದ. ಆ ದ್ವಾರವನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಬಹಳ ದೂರದೃಷ್ಟಿ ಇದೆ. ತುಂಬ ಚಿಂತನೆಗೆ ನಮ್ಮನ್ನು ಹಚ್ಚುವಂತಹ ವಿಚಾರಗಳಿವೆ ಆ ದ್ವಾರದಲ್ಲಿ. ನಿನ್ನೆ ಆಚಾರ್ಯರು ನನಗೆ ಅದನ್ನು ವಿವರಿಸಿದ್ದಾರೆ. ನೋಡಿ, ಮೇಲೆ
ಆ ಬದಿಯಿಂದ ನಾವು ದ್ವಾರದ ಎದುರು ಬದಿಯಿಂದ ನೋಡಿದರೆ ಮೇಲೆ ಪರಮೇಶ್ವರನ ಪ್ರತಿಮೆ ಇದೆ. ನಮ್ಮ ದೇವಸ್ಥಾನದಲ್ಲಿ ಯಾವುದೆಲ್ಲ ಸಾನ್ನಿಧ್ಯ ಇದೆ ಅದನ್ನೆಲ್ಲವನ್ನು ಕೂಡ ಸಾಂಕೇತಿಕವಾಗಿ ಪ್ರತಿನಿಧಿಸುವಂತಹ ದ್ವಾರ. ಈಗಾಗಲೇ ಸ್ವಾಮೀಜಿ ಅವರು ಹೇಳಿದ ಹಾಗೆ ದೇವಸ್ಥಾನಕ್ಕೆ ಇರುವ ದ್ವಾರ ಅಂತ ಹೇಳಿದರೆ ಶಾರೀರಿಕವಾಗಿ ಆ ದ್ವಾರವನ್ನು ನಾವು ದಾಟಿದಾಗ ದೇವಸ್ಥಾನಕ್ಕೂ ನಮಗೂ ಇರುವಂತಹ ಅವಿನಾಭಾವ ಸಂಬಂಧ ಆ ದಾಟಿದ ಕೂಡಲೇ ಆರಂಭ ಆಗ್ತದೆ. ಮಾನಸಿಕವಾಗಿ ಬೇರೆ, ಶಾರೀರಿಕವಾಗಿ ಆರಂಭವಾಗ್ತದೆ ಅಂತ. ದೇವಳದಲ್ಲಿರುವಂತಹ ಎಲ್ಲಾ ಸಾನ್ನಿಧ್ಯಗಳು ದ್ವಾರದಲ್ಲಿದೆ. ಒಂದನೇದಾಗಿ ಮೇಲೆ ಪರಮೇಶ್ವರ ಆಚೆ ಬದಿಯಿಂದ ನೋಡುವಾಗ ಪರಮೇಶ್ವರನಿಂದ ಕೆಳಗೆ ಮಲ್ರಾಯಿ ದೈವ ಇದೆ. ಮಲ್ರಾಯಿ ದೈವಕ್ಕೂ ಮತ್ತು ಪರಮೇಶ್ವರನಿಗೂ ಮಧ್ಯದಲ್ಲಿ ಪಂಚಲಿಂಗಗಳಿವೆ. ಆರಾಧ್ಯ ದೇವರು, ದೇವಸ್ಥಾನದ ಪ್ರಧಾನ ದೇವರು ಪಂಚಲಿಂಗೇಶ್ವರ. 5 ಮುಖಗಳನ್ನು ಹೊಂದಿದಂತಹ ಪಂಚಮುಖ ರುದ್ರ. ವೈದಿಕವಾಗಿ ಹೇಳ್ತಾರೆ ಸದ್ಯೋಜಾತ, ವಾಮದೇವ, ತತ್ಪುರುಷ, ಈಶಾನ, ಅಘೋರ, ಹೀಗೆ 5 ಮುಖಗಳು ಅಂತ ಹೇಳ್ತಾರೆ. ಆ 5 ಮುಖಗಳನ್ನು ನಾವು ದ್ವಾರದಲ್ಲಿ ಕೆಳಗಿಂದ ನಿಂತರೆ ದ್ವಾರದಲ್ಲಿ ಕಾಣಬಹುದು. ಅದರಿಂದ ಕೆಳಗೆ ನಮ್ಮ ದೈವವಾದಂತಹ ಪ್ರಮುಖ ದೈವವಾದಂತಹ ಮಲ್ರಾಯಿ ಇದೆ. ಮಲ್ರಾಯಿಯ ಆ ಕಡೆಗೆ ಗಣಪತಿಯು, ಈ ಕಡೆಗೆ ದೇವಳದಲ್ಲಿ ಪೂಜಿಸಲ್ಪಡುವಂತಹ ಶಾಸ್ತಾರ ದೇವರು ಇದ್ದಾರೆ. ಮಲ್ರಾಯಿಯಿಂದ ಕೆಳಗೆ ದೇವಸ್ಥಾನದ ತೆಂಕುಬದಿಯಲ್ಲಿರುವಂತಹ ರಕ್ಷಬ್ರಹ್ಮ, ಆ ರಕ್ಷಬ್ರಹ್ಮನ ಸಂಕೇತವನ್ನು ನಾವಲ್ಲಿ ಕಾಣಬಹುದು. ಹಾಗೆ ಸುತ್ತು ಕೂಡ 8 ಮುಗುಳಿಗಳಿವೆ. ನಾವು ಅದನ್ನು ಅಷ್ಟದಿಕ್ಪಾಲಕರು ಅಂತಲೂ ತಿಳ್ಕೊಳ್ಬಹುದು, ಅಥವಾ ಅಷ್ಟವಸುಗಳು ಅಂತಲೂ ತಿಳ್ಕೊಳ್ಬಹುದು. ನಾವು ಅದನ್ನು ಹೇಗೆ ತಿಳ್ಕೊಳ್ತೇವೆ ಹಾಗೆ ಅದು ನಮಗೆ ಕಾಣಲಿಕ್ಕೆ ಅಥವಾ ಗೋಚರ ಆಗ್ತದೆ. ಕೆಳಗೆ ಸ್ವಾಮೀಜಿಯವರು ಕೂಡ ಹೇಳಿದರು, ಆ ಕಡೆಯಲ್ಲಿ ಈ ಕಡೆಯಲ್ಲಿ 2 ಪ್ರತಿಮೆಗಳಿವೆ. ಅದರೊಂದಿಗೆ ಆ ಕಡೆ ಈ ಕಡೆ 4 ಕಂಬಗಳಿಗೆ, ಒಂದೊಂದು ಕಂಬಕ್ಕೆ 4 ಹಾಗೆ ನವಿಲುಗಳಿವೆ. ಈ ನವಿಲುಗಳು ಅಂದ್ರೆ ಎಂಥದ ಆಚಾರ್ಯ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ನಮ್ಮ ಗ್ರಾಮದಲ್ಲಿ 8-16 ಅಂತ ಮನೆಗಳಿವೆ, ಗುರಿಕಾರದ್ದು. ಆ 8-16 ಪ್ರತಿನಿಧಿಸುವ ನವಿಲುಗಳು ಅಂತ. ಎಷ್ಟು ನಮ್ಮನ್ನು ಚಿಂತನೆಗೊಡ್ಡುವ ಹಾಗೆ ದೂರದೃಷ್ಟಿಯಿಂದ ಆ ದ್ವಾರದ ನಿರ್ಮಾಣವನ್ನು ಅವರು ಮಾಡಿದ್ದಾರೆ ಅಂತ ನಾನು ನಮ್ಮ ಒಳ ಮನಸ್ಸನ್ನು ತೆರೆದು ನೋಡಿದರೆ ನಮಗೂ ಸಹ ಅದು ಅರ್ಥವಾಗುವಂತಹ ವಿಚಾರ. ಹೀಗೆ ಇಷ್ಟು ಸುಂದರವಾದಂತಹ ದ್ವಾರವನ್ನು ನಿರ್ಮಿಸುವಲ್ಲಿ ಮಹೇಶ ಮತ್ತು ಭರತ್ ಅವರಿಗೆ ಸಹಕಾರಿಯಾಗಿ ನಮ್ಮವರೇ ಆದಂತಹ ಯಶೋಧರ ಶೆಟ್ಟಿಗಾರು ಮತ್ತು ರಮೇಶ್ ಹಿರಣ್ಯ. ಯಶೋಧರ ಶೆಟ್ಟಿಗಾರು ಹಾಗೆ ಈಗ ದೇವಸ್ಥಾನದಲ್ಲಿ ಎಷ್ಟು ಸಣ್ಣ ಕಾರ್ಯ ಇದ್ರೂ ಸಹ ಅಗತ್ಯವಾಗಿ ಬಂದು ಮುಂದೆ ನಿಂತು ನಮಗೆ ಸಹಕಾರವನ್ನು ಕೊಡುವಂತಹ ಮತ್ತೊಬ್ಬ ವ್ಯಕ್ತಿಯವರು. ಹೀಗೆ ಇವರೆಲ್ಲರ ಪರಿಶ್ರಮದಿಂದ ಮತ್ತು ಭಕ್ತಾದಿಗಳ ಅತುಲ್ಯವಾದಂತಹ ಸಹಕಾರದಿಂದ, ದೇವರ ಅನುಗ್ರಹದಿಂದ ಹಾಗೂ ನಮಗೆ ನಮ್ಮ ಬಾಯಾರು ಅಂತ ಹೇಳಿದ್ರೆ ತುಂಬಾ ಪುಣ್ಯ ಮಾಡಿದಂತಹ ಸ್ಥಳ. ಯಾಕಂದ್ರೆ ನೋಡಿ, ನಮ್ಮ ಮೂಡು ತೆಲುಗು ಬದಿಯಲ್ಲಿ ಮಾಣಿಲದ ಗುರುಗಳಿದ್ದಾರೆ. ನಮ್ಮ ಉತ್ತರ ಭಾಗಕ್ಕೆ ಹೋದರೆ ಒಡಿಯೂರು ಗುರುಗಳಿದ್ದಾರೆ. ಪಡುಬದಿಗೆ ಹೋದರೆ ಅಲ್ಲಿ ಕೊಂಡೆಯೂರು ಶ್ರೀಗಳಿದ್ದಾರೆ. ಅಂದ್ರೆ ಸಾಮಾಜಿಕವಾಗಿ ನಮ್ಮನ್ನು ಎಚ್ಚರಿಸುವ ಜವಾಬ್ದಾರಿಯನ್ನು ಹೊಂದಿದ ಮಠಾಧಿಪತಿಗಳಿದ್ದಾರೆ. ಹಾಗಾಗಿ ನಾವು ಆ ದೃಷ್ಟಿಯಲ್ಲಿ ಪುಣ್ಯವಂತರು. ಹೀಗೆ ಈ ದ್ವಾರದ ಕಾರ್ಯದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಕೂಡ ಕ್ಷೇತ್ರದ ಪರವಾಗಿಯೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಇನ್ನೂ ಕೂಡ ದ್ವಾರದ ನಿರ್ಮಾಣಕ್ಕೆ ತಗಲಿದಂತಹ ವೆಚ್ಚವನ್ನು ಭರಿಸುವುದಕ್ಕೆ ಹಣಕಾಸಿನ ಅಗತ್ಯ ಇದೆ. ಮತ್ತು ಈಗಾಗಲೇ ಶೇಖರ ಮಾಸ್ಟರ್ ಹೇಳಿದ ಹಾಗೆ ದೇವಳದಲ್ಲಿ ತುಂಬ ಕಾರ್ಯಗಳನ್ನು ಹಾಕಿಕೊಳ್ಳಿಕ್ಕೆ ನಾವು ಯೋಜನೆಗಳನ್ನು ನಿರ್ಮಿಸ್ತಾ ಇದ್ದೇವೆ. ಎಲ್ಲ ವಿಚಾರಗಳಲ್ಲಿಯೂ ಕೂಡ ಭಕ್ತಾದಿಗಳ ಸಹಕಾರವನ್ನು ಬೇಡ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಪಂಚಲಿಂಗೇಶ್ವರನು ಎಲ್ಲ ಕಾರ್ಯಗಳನ್ನು ಸಹ ಮಾಡುವುದಕ್ಕೆ ನಮ್ಮ ಗ್ರಾಮದ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಬೇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.
ನಮ್ಮವರಾದಂತಹ ಮಹೇಶ್ ಬಾಯಾರು ಶಿಲ್ಪಿಗಳು ಇವರು ನಿರ್ಮಿಸಿದ ದ್ವಾರದ ಔಚಿತ್ಯದ ಬಗ್ಗೆ ಮಾತ್ರವಲ್ಲ, ಒಳ ಮನಸ್ಸಿನ ಬಗ್ಗೆ ತೆರೆದಿಟ್ಟದ್ದು ನಮ್ಮ ಆಡಳಿತ ಮುಕ್ತೇಸರರು ಶ್ರೀ ರಾಮಕೃಷ್ಣ ಭಟ್ ಪೆರುವಡಿ. ಧನ್ಯವಾದಗಳು ಸರ್. ಇನ್ನು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಸರರು ಶ್ರೀ ಕೆ ಶಿವರಾಮ್ ಶೆಟ್ಟಿ ಕಾಲಗದ್ದೆ. ಇವರು ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಹಾಗಣಪತಿ ಅವರು ನಿಜಲಿಂಗೇಶ್ವರ ದೇವರನ್ನು ಮನಸಾರೆ ನೆನೆಸುತ್ತಾ ಪರಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿ ಮಾಣಿಲ ಹಾಗೂ ಸಾಧ್ವಿ ಮಾತಾನಂದಮಯಿ ಪ್ರಿಯರು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತೆ. ಈ ಸಮಾರಂಭಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ಕಾರ್ಯಕರ್ತರಿಗೂ ವಂದಿಸುತ್ತಾ, ಸಭಾಧ್ಯಕ್ಷರು ಹೇಳಬೇಕಾದ ವಿಷಯವನ್ನು ಎಲ್ಲವನ್ನು ಸ್ವಾಮೀಜಿಗಳು ಹೇಳಿದರು, ಈಗಿನ ಆಡಳಿತಗಾರರು ಹೇಳಿದರು. ಇದಕ್ಕಿಂತ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ಕಣ್ಣಿನಲ್ಲೇ ನೋಡಿದವು. ಇಷ್ಟು ಸಮಯ ಇದು ನಿಧಾನವಾಗಿ ನಡ್ಕೊಂಡು ಬಂದಂಥ ದಾರಿ. ಈಗ ಸಮಾಜವು ಎಲ್ಲವೂ ಒಂದಾಗಿ ನಮಗೂ ಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು, ಹಾಗೂ ಧಾರ್ಮಿಕ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗಬೇಕೆಂಬಂಥ ಉತ್ಸಾಹ ಈಗಿನ ಹೊಸ ತರುಣರಲ್ಲಿ ಬಂದದರಲ್ಲೇ ಈ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೀತಾ ಹೋಗ್ತದೆ. ಈ ದ್ವಾರದ ಕೆಲಸವನ್ನು ಸುಮಾರು ವರ್ಷಗಳಿಂದ ಮೊದಲೇ ಯೋಚನೆ ಮಾಡ್ತಾ ಇತ್ತು. ಯಾಕೆ ಆಗ್ತದೆ, ಯಾಕೆ ಆಗೋದಿಲ್ಲ, ಈಗಂತ ಎಲ್ಲರಿಗೂ ಒಂದು ಪ್ರಶ್ನೆ ಇತ್ತು. ಆದರೆ ಕ್ರಮೇಣ ದೇವಸ್ಥಾನದ ಕಾರ್ಯಕರ್ತರ ಹೆಜ್ಜೆಗಳು ವೇಗವಾಗಿ ಹೋಗಲಿ ಶುರುವಾಯಿತು. ಅಷ್ಟೊಂದು ನಿಧಾನವಾಗಿತ್ತು. 17ನೇ ವರ್ಷದ 2017ರಲ್ಲಿ ಬ್ರಹ್ಮಕಲಶದ ಸಮಯದಲ್ಲಿ ಅದು ಸ್ಟಾರ್ಟ್ ಆಯಿತು, ಶುರುವಾಯಿತು. ಆ ನಂತರ ಸ್ಪೀಡು, ಹಾಗೆ ಸ್ಪೀಡ್ ಹೋದವರು ಬ್ರಹ್ಮಕಲಶ ಆಯಿತು. ಬ್ರಹ್ಮಕಲಶ ಆದ ಕೂಡಲೇ ಕೆರೆ ಕೆಲಸ ಶುರುವಾಯಿತು. ಕೆರೆ ಕೆಲಸ ಆದ ಮೇಲೆ ದ್ವಾರದ ಕೆಲಸ ಶುರುವಾಯಿತು. ಹೀಗೆ ಕೆಲಸಗಳು ವೇಗವಾಗಿ ಹೋಗಲಿಕ್ಕೆ ಶುರುವಾಯಿತು. ಆದರೆ ನಮಗೂ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಬೇಕಾಗುತ್ತೆ ಅಲ್ವಾ. ಬರೀ ದೇವರೇ ಕೊಡುವುದಲ್ಲ, ಊರ ಸಹಕಾರ ಇರುವುದರಿಂದ ಈ ದ್ವಾರದ ಕೆಲಸ ಕೂಡ ಈಗ ಮುಂದುವರಿಸ್ತಾ ಹೋಗ್ತಾರೆ. ಹಾಗೆ ಇನ್ನು ಮುಂದೆ ನಡಿಬೇಕಾದಂಥ ಹಲವಾರು ಕೆಲಸಗಳಿದೆ. ಇದಕ್ಕಿಂತಲೂ ಅಗತ್ಯವಾಗಿರುವಂಥ ಈಗ ದೇವಸ್ಥಾನಕ್ಕೆ ಏನೋ ಅವಶ್ಯಕತೆ ಇದೆ, ಅದಕ್ಕೆ ಆ ಅವಶ್ಯಕತೆ ಇರುವಂಥ ಅತ್ಯವಶ್ಯಕತೆ ಇರುವಂಥ ಅನ್ನದಾನ ಆಗ್ತದೆ, ಸಮಾರಂಭ ನಡೀತದೆ, ನಾಲ್ಕು ಸಭೆಗಳು ನಡೀತದೆ. ಯಾವುದಕ್ಕೂ ಅಲ್ಲಿ ಒಂದು ವ್ಯವಸ್ಥೆ ಆಗಲಿಲ್ಲ, ಆಗ್ತಾ ಪ್ರಯತ್ನ ಮಾಡ್ತಾರೆ ಅಷ್ಟೇ ಹೊರತು ಅದಕ್ಕೆ ಮುಂದೆ ಹೋಗಲಿಕ್ಕೆ ನಮಗೆ ದಾರಿ ಕಾಣುವುದಿಲ್ಲ. ಈಗ ಈ ದ್ವಾರದ ಕೆಲಸವನ್ನು ಮುಂದುವರಿಸ್ತಾ ಹೋದ ಹಾಗೆ ನಮಗೆ ಅದು ಬೇಕು ಅಂತ ಆಗಲಿಕ್ಕೆ ಶುರುವಾಗಿದೆ. ಹಾಗೆ ಆದಷ್ಟು ಬೇಗ ನಾವು ಮಾಡುವಂಥ ಕನಸುಗಳು ಅಥವಾ ನಮ್ಮ ಯೋಜನೆಗಳು ಆದಷ್ಟು ಬೇಗ ನಿರ್ವಿಘ್ನವಾಗಿ ನಡೀಲಿ. ಹಾಗೂ ಬರುವ ಇನ್ನು 4-5 ವರ್ಷ ಬ್ರಹ್ಮಕಲಶ ಆಗಬೇಕು ಅಂತ ತೀರ್ಮಾನ ಆಗಿದೆ. 12 ವರ್ಷ ಆಗ್ತದೆ, 5 ವರ್ಷ ಕಳೆದ ಕೂಡಲೇ 12 ವರ್ಷ ಆಗ್ತದೆ. ಹಾಗೆ ಈ 12ನೇ ವರ್ಷದ ಅವಧಿ ಇನ್ನು 5 ವರ್ಷ. 5 ವರ್ಷದಲ್ಲಿ ಆಗಬೇಕಾದಂಥ ಬ್ರಹ್ಮಕಲಶದ ಒಳಗೆ ಬಾಕಿ ಕೆಲಸಗಳೆಲ್ಲ ನಡಿಬೇಕು ಅಂತ ಯೋಜನೆ ನಮ್ಮದು. ಹಾಗೆ ಅದಕ್ಕೆ ಊರಿನವರು ಹಾಗೂ ಪರ ಊರಿನವರು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಶಕ್ತಿ ಮತ್ತು ಉತ್ಸಾಹ ಬರಲಿ ಅಂತೇಳಿ ನಾನು ಆ ಪಂಚಲಿಂಗೇಶ್ವರ ದೇವರನ್ನು ಹಾಗೂ ಈಗ ಆಶೀರ್ವಾದ ಮಾಡಿದಂಥ ಗುರುಗಳ ಹತ್ರ ಕೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಅಧ್ಯಕ್ಷೀಯ ಭಾಷಣ ಮಾಡಿದಂತಹ ನಮ್ಮವರಾದ ಶ್ರೀ ಕೆ ಶಿವರಾಮ ಶೆಟ್ಟಿ ಕಾಲಗದ್ದೆ ಇವರಿಗೂ ಕೂಡ ಧನ್ಯವಾದಗಳು. ಇನ್ನು ಮುಂದೆ ಇದೀಗ ಬಿಡುಗಡೆಗೊಂಡಂತಹ ಮಹಾಶಕ್ತಿ ಮಾತೆ ಮಲರಾಯ ಎಂಬಂತಹ ಹಾಡನ್ನು ಈಗ
ನಾವು ಕೇಳಲಿಕ್ಕಿದ್ದೇವೆ. ಒಂದು 5 ನಿಮಿಷದನ್ನು ಕೇಳೋಣ.
ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಇಷ್ಟರವರೆಗೆ ಬಾಲಗೋಕುಲದ ಮಕ್ಕಳಿಂದ ವಿವಿಧ ನೃತ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ಈ ನೃತ್ಯ ಕಾರ್ಯಕ್ರಮವನ್ನು ನಿರ್ದೇಶಿಸಿದಂತಹ ಶ್ರೀಮತಿ ಅರುಣಾ ಟೀಚರ್, ಇವರಿಗೆ ಪಂಚಶ್ರೀ ಗೆಳೆಯರ ಬಳಗದ ವತಿಯಿಂದ ಗೌರವಾರ್ಪಣೆ ಮಾಡಲಿಕ್ಕಿದ್ದಾರೆ. ಶ್ರೀಮತಿ ಅರುಣಾ ಟೀಚರ್ ಅವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಅರುಣಾ ಟೀಚರ್ ಹಾಗೂ ಶಮಿತಾ ನೆತ್ತರಗುಳಿ ಇವರು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ವೇತಾ ಟೀಚರ್ ಅವರು ಕೂಡ ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಾಲಗೋಕುಲದ ಮಕ್ಕಳಿಗೆ ನೃತ್ಯವನ್ನು ನಿರ್ದೇಶಿಸಿದಂತಹ ಶ್ರೀಮತಿ ಅರುಣಾ ಟೀಚರ್, ಶಮಿಕಾ ಹಾಗೂ ಶ್ವೇತಾ ಟೀಚರ್ ಅವರು ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಕ್ಷೇತ್ರದ ಒಳಗಡೆ ಶ್ರೀ ದೈವಗಳಿಗೆ ತಂಬಿಲ ಸೇವೆ ನಡೀತಾ ಉಂಟು. ಅದಾದ ಕೂಡಲೇ ಬಂಡಿ ಬಿಟ್ಟುಕೊಡುವಂತಹ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಜಾತ್ರೋತ್ಸವದ ಪ್ರಥಮ ದಿವಸ ಇವತ್ತು ಕುಟ್ಯದಾಯನ ಅಂತ ಇದನ್ನು ಕರೀತಾರೆ. ಅದಾದ ಕೂಡಲೇ ವೇದಿಕೆಯಲ್ಲಿ ವೇದಿಕೆಯಲ್ಲಿ ನೃತ್ಯ ರಸಸಂಜೆ ಮತ್ತು ವಿನಾಯಕ ಚರಿತ್ರೆ ನೃತ್ಯ ರೂಪಕ ವಿದ್ವಾನ್ ಸುದರ್ಶನ ಭಟ್ ಎಂಎಲ್, ಶ್ರೀ ಶಾರದಾ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇವರ ನಿರ್ದೇಶನದಲ್ಲಿ ವಿದುಷಿ ಶ್ರೀಮತಿ ಅಕ್ಷತಾ ಶ್ರೀವತ್ಸ ಸುದೆಂಬಳ ಹಾಗೂ ಬಳಗದವರಿಂದ ಇದೀಗ ನೃತ್ಯ ರಸಸಂಜೆ ಮತ್ತು ವಿನಾಯಕ ಚರಿತ್ರೆ ನೃತ್ಯ ರೂಪಕ ನಡೆಯಲಿಕ್ಕಿದೆ. ಕಲಾಭಿಮಾನಿ ಬಂಧುಗಳು ತುಂಬದಿಂದ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಶಕ್ತಿ ಲೈಟ್ ಅಂಡ್ ಸೌಂಡ್ಸ್ ಧರ್ಮತಡ್ಕ ಹಾಗೂ ಪೋಷಕರು ಶ್ರೀ ಶಾರದಾ ಕಲಾಶಾಲೆ ಕನಿಯಾಲ.
ವಿದ್ವಾನ್ ಸುದರ್ಶನ ಭಟ್ ML ಶ್ರೀ ಶಾರದಾ ಕಲಾಕೇಂದ್ರ ರಿಜಿಸ್ಟರ್ಡ್ ವಿದೂಷಿ ಶ್ರೀಮತಿ ಅಕ್ಷತಾ ಶ್ರೀವತ್ಸ ಸುದೆಂಬಳ ಹಾಗೂ ಬಳಗದವರಿಂದ ಜಾತ್ರೆಯ ಸಂದರ್ಭದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದ ಇಂದಿನ ಕಾರ್ಯಕ್ರಮ ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು, ಅಂತೆಯೇ ಶ್ರೀ ಶಾರದಾ ಕಲಾಶಾಲೆ ಕನ್ಯಾಲದಲ್ಲಿ ನಡೆಯುತ್ತಿರುವಂತಹ ವಿದುಷಿ ಶ್ರೀಮತಿ ಅಕ್ಷತಾ ಇವರ ವಿದ್ಯಾರ್ಥಿಗಳಿಂದ ಭರತನಾಟ್ಯ ರಸಸಂಜೆ ಹಾಗೂ ಕೊನೆಯಲ್ಲಿ ಸಂಪೂರ್ಣ ವಿನಾಯಕ ಚರಿತೆ ಎಂಬ ವಿಶೇಷ ನೃತ್ಯ ರೂಪಕವನ್ನು ಈ ವೇದಿಕೆಯಲ್ಲಿ ನಡೆಸಿಕೊಡಲಿದ್ದೇವೆ. ಆಗಮಿಸಿದ ಸರ್ವರನ್ನು ಸ್ವಾಗತಿಸುತ್ತಾ ಮೊದಲಿಗೆ ಸಂಸ್ಥೆಯ ವಿದ್ಯಾರ್ಥಿಗಳು ಮನಿಶ್ರೀ, ಪ್ರೀಕ್ಷಾ, ಅನನ್ಯ ಹಾಗೂ ಶಮ ಇವರು ವೇದಿಕೆಗೆ ಆಗಮಿಸಿ ನಾಟರಾಗದ ವಿನಾಯಕ ಕೌತುಕವನ್ನು ನರ್ತಿಸಿ ತೋರಿಸಲಿದ್ದಾರೆ. ಹಾಗೂ ಕಾವ್ಯ
ಗಿಡ ಗಿಡದಗದಂ ನಂ ಗಿಡ ಗಿಡದಗದ ತಂಗಿ ತಂಗಿ ಗಿಡದಗ ದಿಕ್ಕುತ್ತ ತೊಂಗ ದಿರಿಗಿಡ ತೊಂದೊಂ ದಿಕ್ಕು ದರಿ ತಕ್ಕಿಡ ಗಿಡದಗ ದಿಕ್ಕುತ್ತ ತಾ ತಂಗಿ ತಂಗಿ ಗಿಡದಗ ದಿಕ್ಕುತ್ತ ದಿತ್ತ ದಿರಿಗಿಡ ತೊಂದೊಂ ದಿಕ್ಕು ದರಿ ತಕ್ಕಿಡ ಗಿಡದಗ ದಿಕ್ಕುತ್ತ ತಾ ತಂಗಿ ತಂಗಿ ಗಿಡದಗ ದಿಕ್ಕುತ್ತ ತೊಂಗ ದಿರಿಗಿಡ ತೊಂದೊಂ ದಿಕ್ಕು ದರಿ ತಕ್ಕಿಡ ಗಿಡದಗ ದಿಕ್ಕುತ್ತ ಅರಿತಿರು ಮರುಗನೆ ವಿಘ್ನ ವಿನಾಯಕ ವಿನಯ ಕೆಡ ಅರುವೆಯ ಗಣಪತಿ ಜಯ ಜಯ ದೀಪಿಟ ಬುಧರ ಕಟ ದೀನ ದೀಪಿಟ ಬುಧರ ಕಟ ಜಯ ಜಯ ತದ್ದೀತೈ ಉದೀದಯಾನೆ ಮುಗದವ ತಕ್ಕಿಡ ಗಿಡದಗ ದಿಕ್ಕುತ್ತೊಂಗ ದೇವ ಗಣಪತಿ ನಂ ಗಿಡ ಗಿಡದಗ ದಿಕ್ಕುತ್ತೊಂಗ ಗಣಪತಿ ಕೌತುವಂ ಕಾಟವ ವಿನಹಿಡ ಬುಕ್ಕುಡುತಂ ಬುಕ್ಕುಡುತೈ ಕಾಕುದಿ ಕೂತ ದೀಟ ನಂ ಗಿಡ ಗಿಡದಗದ ನಂ ಗಿಡ ಗಿಡದಗದ ನಂ ಗಿಡ ಗಿಡದಗ ಅರಿತಿರು ಮರುಗನೆ ವಿಘ್ನ ವಿನಾಯಕ ವಿನಯ ಕೆಡ ಅರುವೆಯ ಗಣಪತಿ ಜಯ ಜಯ ದೀಕಿಟ ಬುಧರ ಕಟ ಕೀಣಂ ತಕ್ಕಿಟ ಬುಧರ ಕಟ ಜಯ ಜಯ ದೀನೈ ಉದೀನಯಾನೆ ಭೋಗದವ ತಕ್ಕಿಡ ಗಿಡದಗ ದಿಕ್ಕುತ್ತೊಂಗ ದೇವ ಗಣಪತಿ ನಂ ಗಿಡ ಗಿಡದಗ ದಿಕ್ಕುತ್ತೊಂಗ ಗಣಪತಿ ಕೌತುವಂ ಕಾಟವ ವಿನಯಿಡ ಬುಕ್ಕುಡುತಂ ಬುಕ್ಕುಡುತೈ ತಾಕುದಿ ಕೂತ ಕೀಟ ನಂ ಗಿಡ ಗಿಡದಗದ ನಂ ಗಿಡ ಗಿಡದಗದ ನಂ ಗಿಡ ಗಿಡದಗದ ಮುಂದೆ ವಿದುಷಿ ವೈಷ್ಣವಿ ನಾಯಕ್ ನೆಹರು ನಗರ, ವಿದುಷಿ ಅನುಶ್ರೀ ಸಾಮೆತಡ್ಕ, ವಿದುಷಿ ಪೂರ್ಣಿಮಾ ಪುತ್ತೂರು ಇವರು ಪುಷ್ಪಾಂಜಲಿ ಮುಖೇನ ಕಾರ್ಯಕ್ರಮ ಆರಂಭಿಸಿ ವಲಚಿ ರಾಗದ ಶ್ರೀಯುತ ದಯಾನಂದ ಸರಸ್ವತಿ ಬರೆದಿರುವಂತಹ ಮುತ್ತುಸ್ವಾಮಿ ದೀಕ್ಷಿತರು ಬರೆದಿರುವಂತಹ ಕೀರ್ತನೆಗೆ ನರ್ತಿಸಲಿದ್ದಾರೆ. ಲೈಟ್ ಕಲರ್ ಚೇಂಜ್ ಮಾಡ್ಬೋದು, ಮಾಡುವ.
ಮುಂದೆ ಒಂದು ಪುಷ್ಪಾಂಜಲಿ. ಗಣನಾಯಕೋ ವಂದೇ ತಂ 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 ತರಿಗಿಡದಂ ತಂ ತಂ ಜಣುದಗದಗದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತಂ ಕಿಡದಗದಂ ತಂ ತಂ ಜಣುದಗ ಗಿಡದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತಂ ಕಿಡದಗದಂ ತಂ ತಂ ಕಿಡದಗ ಜಣುದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತಂ ಕಿಡದಗದಂ ತಂ ತಂ ಕಿಡದಗ ಜಣುದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತಂ ಕಿಡದಗದಂ ತಂ ತಂ ಕಿಡದಗ ಜಣುದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತಂ ಕಿಡದಗದಂ ತಂ ತಂ ಕಿಡದಗ ಜಣುದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತಂ ಕಿಡದಗದಂ ತಂ ತಂ ಕಿಡದಗ ಜಣುದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತಂ ಕಿಡದಗದಂ ತಂ 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 ಕಿಡದಗ ಜಣುದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದಂ ತಂ ತರಿಗಿಡದಿಂ ದಿಂ ತರಿಗಿಡದಂ ತರಿಗಿಡದಿಂ ತರಿಗಿಡದಗದ ಕಿಡದಗ ಜಣುದಗದಂ ಕಿಡದಗ ಜಣುದಗದಿಂ ಕಿಡದಗ ಜಣುದಗದಂ ತಂ ತರಿಗಿಡದಿಂ ದಿಂ ತರಿಗಿಡದಂ ತರಿಗಿಡದಿಂ ತರಿಗಿಡದಗದ ಕಿಡದಗ ತರಿಗಿಡದಂ ಕಿಡದಗ ಜಣುದಗದಿಂ ಕಿಡದಗ ತರಿಗಿಡದಂ ತಂ ತಂ ಕಿಡದಗದಂ ತಂ ತಂ ಕಿಡದಗ ಜಣುದಂ ಕಿಡದಗದಂ ಕಿಡದಗ ಜಣುದಂ ಕಿಡದಗ ಜಣುದಗದ ಗಂ ಗಣನಾಯಕೋ ವಂದೇಹೋ ಗಂ ಗಣನಾಯಕೋ ವಂದೇಹೋ ಗೌ ಗಣನಾಯಕೋ ವಂದೇಹೋ ವಾರಣವದನಂ ದುರಿತ ನಿವಾರಣ ಮಗಣ ಗಣಮಠಮರು ಅಮೃತ ಗಣಪತಿಗಂ ಗಣನಾಯಕೋ ವಂದೇಹೋ ವಾರಣವದನಂ ದುರಿತ ನಿವಾರಣ ಮಗಣ ಗಣಮಠಮರು ಅಮೃತ ಗಣಪತಿಗಂ ಗಣನಾಯಕೋ ವಂದೇಹೋ ಕೇಳಿ ಸರೋವರ ತೀರ ನಿವಾಸೋ ಮಂಗಳ ರೂಪ ಮನಾದಿಮವೋ ಕೇಳಿ ಸರೋವರ ತೀರ
सप्तस्वरलय वासं प्रपञ्चहृदयं गुरुगुहवन्द्यं प्रणवलोकवन्द्यं गणनायकौ वन्देहौ स्वरलय वासं प्रपञ्चहृदयं गुरुगुहवन्द्यं प्रणवलोकवन्द्यं गणनायकौ वन्देहौ वारणवदनं दुरितनिवारणमगण गणवडम अमृत गणपतिगौ गणनायकौ गवन्देहौ गौ गणनायकौ वन्देहौ गौ गणनायकौ वन्देहौ ಆನಂದರೂಪಿಣಿ ನಾರಾಯಣಿ ಅಮೃತವರ್ಷಿಣಿ ದುಂ ದುರ್ಗೆ ಎಂಬ ದುರ್ಗೆಯನ್ನು ಆಧಾರಿತ ದ್ವಾರಕಿ ಕೃಷ್ಣಸ್ವಾಮಿ ರಚಿಸಿದ ದೇವಿ ಸ್ತುತಿಯನ್ನು ನರ್ತಿಸಲಿದ್ದಾರೆ ವಿದುಷಿ ಅಕ್ಷತಾ ಶ್ರೀವತ್ಸ. ಇವರು ಕನ್ಯಾಲದಲ್ಲಿ ಶ್ರೀ ಶಾರದಾ ಕಲಾಶಾಲೆಯನ್ನು ಕೆಲವು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಈಗ ನಿಮ್ಮ ಮುಂದೆ ಆನಂದರೂಪಿಣಿ ನಾರಾಯಣಿ ಆನಂದರೂಪಿಣಿ ನಾರಾಯಣಿ ಅಮೃತವರ್ಷಿಣಿ ದುಂ ದುರ್ಗೆ 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 ಆನಂದರೂಪಿಣಿ ನಾರಾಯಣಿ. ಚಕ್ರಧಾರಿಣಿ ಸೋದರಿಯೇ ಶ್ರೀ ಚಕ್ರನಿವಾಸಿನಿ ನಂಬಿಹೆ ನಿನ್ನ ಚಕ್ರಧಾರಿಣಿ ಸೋದರಿಯೇ ಶ್ರೀ ಚಕ್ರನಿವಾಸಿನಿ ನಂಬಿಹೆ ನಿನ್ನ ಚಕ್ರಧಾರಿಣಿ ಸೋದರಿಯೇ ಶ್ರೀ ಚಕ್ರನಿವಾಸಿನಿ ನಂಬಿಹೆ ನಿನ್ನ ರೂಪಿಣಿ ನಾರಾಯಣಿ. ಸಿಂಹದ ಮೇಲೆ ಮೇರೆ ಬಸು ಕುಮಾರಿ ಅಂಗೈಯಾಗ್ನಿಯ ಶಂಭು ಮೋಹಿನಿಯ ಸಿಂಹದ ಮೇಲೆ ಮೇರೆ ಬಸು ಕುಮಾರಿ ಅಂಗೈಯಾಗ್ನಿಯ ಶಂಭು ಮೋಹಿನಿಯ ಸಿಂಹದ ಮೇಲೆ ಮೇರೆ ಬಸು ಕುಮಾರಿ ಅಂಗೈಯಾಗ್ನಿಯ
ಕಾರ್ಯಕ್ರಮದಲ್ಲಿ ವಿಶೇಷ ಪ್ರದರ್ಶನವಾಗಿ ಸಂಪೂರ್ಣ ವಿನಾಯಕ ಚರಿತೆಯನ್ನು ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳು ನರ್ತಿಸಿ ತೋರಿಸಲಿದ್ದಾರೆ. ಇನ್ನೇನು ಕೆಲವೇ ನೃತ್ಯಗಳ ಬಳಿಕ ಇದು ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತದೆ. ಎಲ್ಲರೂ ಸರ್ವವನ್ನು ವೀಕ್ಷಿಸಿಯೇ ತೆರಳಬೇಕು. ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತಾ ಮುಂದೆ ಪುಟಾಣಿಗಳಿಂದ ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ನರ್ತಿಸುವ ಕಲಾವಿದೆಯರು ಪುಟಾಣಿಯರಾದಂತಹ ಧನ್ವಿ ಕೃಷ್ಣ, ನವ್ಯಶ್ರೀ, ಮನಿತಾ, ಪೂಜಾ, ಹಿತಶ್ರೀ, ತಾರುಣ್ಯ, ವಿನುತಾ, ಪ್ರತೀಕ್ಷಾ ಇವರೆಲ್ಲ ಕನಿಯಾಲದ ಇಲ್ಲಿನ ವಿದ್ಯಾರ್ಥಿಗಳು. ಬೃಂದಾವನದಿ ನಂದಕುಮಾರನ್ ಚಂದದಿ ನಾಟ್ಯವ ಆಡುತ್ತಿಹ. ಬೃಂದಾವನದಿ ನಂದಕುಮಾರನ್ ಚಂದದಿ ನಾಟ್ಯವ ಆಡುತ್ತಿಹ. ಸುಂದರವಾದ ಮಂದಿರದಲ್ಲಿ ನಂದನ ಕಂದನು ಕುಣಿಯುತ್ತಿಹ. ಸುಂದರವಾದ ಮಂದಿರದಲ್ಲಿ ನಂದನ ಕಂದನು ಕುಣಿಯುತ್ತಿಹ. ಆ ಆ ಆ ನಂದಿಯು ಮದ್ದಳೆ ಬಡಿಯುತ್ತಿಹ. ಇಂದಿರೆ ಕೊಳಲನು ನುಡಿಸುತ್ತಿಹಳೆ. ನಂದಿಯು ಮದ್ದಳೆ ಬಡಿಯುತ್ತಿಹ. ಇಂದಿರೆ ಕೊಳಲನು ನುಡಿಸುತ್ತಿಹಳೆ. ಮಧುರವಾದ ಗೀತವ ಪಾಡಲು ಗಂಧರ್ವರು ತಾವು ನೆರೆದಿರಲು. ಮಧುರವಾದ ಗೀತವ ಪಾಡಲು ಗಂಧರ್ವರು ತಾವು ನೆರೆದಿರಲು. ಆ ಆ ಆ ಆ ರಾಸ ಕ್ರೀಡ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು. ರಾಸ ಕ್ರೀಡ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು. ವಾಸಿ ಪೀತಾಂಬರ ಧರಿಸಿಹ ಬಾಲನು ಶೇಷನ ಪಣಿಯೊಳು ನರ್ತಿಸಲು. ಆ ಆ ಆ ಆ ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ಸುಂದರವಾದ ಮಂದಿರದಲ್ಲಿ ನಂದನ ಕಂದನು ಕುಣಿಯುತ್ತಿಹ. ಆ ಆ ಆ ಹಂಸಧ್ವನಿ ರಾಗದ ಪ್ರಖ್ಯಾತ ದಾಸರ ಪದ ಗಜವದನ ಬೇಡುವೆ ಗೌರಿ ತನಯ. ನರ್ತಿಸುವ ಕಲಾವಿದೆಯರು ಪ್ರಣತಿ, ಅಪೂರ್ವ, ವರ್ಷಿಣಿ, ಹರ್ಷಿತ, ಶ್ರೇಯಾ ಹಾಗೂ ಧನ್ವಿ. ಗಜವದನ ಬೇಡುವೆ, ಗಜವದನ
ಗೌರಿ ತನಯ ತ್ರಿಜಗಮಲ್ಲಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗಮಲ್ಲಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರೇ ಪಾಶಾಂಕುಶಧರ ಪರಮ ಪವಿತ್ರ ವಂಶಿಕ ವಾಹನ ಭೂಮಿಗದ ಮೇತ್ರ ಭಗವದನ ಬೇಡುವೆ ಗೌರಿ ತನಯ ತ್ರಿಜಗಮಲ್ಲಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಮೋದದೆ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಮೋದದೆ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲೇ ಸರಸಿಜನಾಭಶ್ರೀ ಪುರಂದರ ವಿಠಲನ ನಿರತನೆಯುವಂತೆ ನೀದಯ ಮಾಡೋ ಸರಸಿಜನಾಭಶ್ರೀ ಪುರಂದರ ವಿಠಲನ ನಿರತನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗಮಲ್ಲಿತನೆ ಸುಜನರ ಪೊರೆವನೆ ಗಜವದನ ಗಜವದನ ಬೇಡುವೆ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಆಯಿತು ಅಯೋಧ್ಯೆಯಲ್ಲಿ. ಶ್ರೀರಾಮನ ಕುರಿತು ಹಲವು ಲೇಖನಗಳು ಪ್ರಕಟವಾದವು. ಕಲಾವಿದರು ಈಗ ಶ್ರೀರಾಮನ ನೆನೆಯುತ್ತಾ ಮಾಡುತ್ತಾರೆ ಬ್ರೋಚೇವ ವಾರೆಬರೂರ ಎಂಬ ಕೀರ್ತನೆ. ಇದರಲ್ಲಿ ನರ್ತಿಸಲಿರುವ ಕಲಾವಿದೆಯರು ವಿದುಷಿ ಶ್ರೀಮತಿ ಅಕ್ಷತ, ಶ್ರೀಮತಿ ಪೂರ್ಣಿಮಾ, ಕುಮಾರಿಯರಾದಂತಹ ಜ್ಯೋತಿ, ಯಕ್ಷಿತಾ, ಆಶ್ರಿತ, ಶ್ರಾವಣ್ಯ, ಶಾರ್ವರಿ, ದಿಶಾ, ಅನುಷಾ, ಚೈತನ್ಯ. ನಿನ್ನೋವೆ
ಶ್ರೀ ಶಾರದಾ ಕಲಾ ಕೇಂದ್ರ ಸ್ಥಾಪಿತಗೊಂಡು 30 ವರ್ಷ ಆಯಿತು. ಈ ಸಂಸ್ಥೆಯಲ್ಲಿ ಸುಮಾರು 22 ವರ್ಷದಿಂದ ಸಂಸ್ಥೆಯ ಒಂದು ಭಾಗವಾಗಿ ದುಡಿಯುತ್ತಿರುವಂತಹ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ ಇವರಿಂದ ಅವರೇ ರಚಿಸಿರುವಂತಹ ಮೋಹನ ರಾಗದ ನಲಿದಾಡಿದನು ನಂದಕುಮಾರನು ಈಗ ನಿಮ್ಮ ಮುಂದೆ. ನಾರಿಯರೆಲ್ಲರೂ ಬಾರಿ ಸಂಭ್ರಮದಲ್ಲಿ ಜಲಕ್ರೀಡೆಯಲ್ಲಿ ತೊಡಗಿರರು. ಹೋರನೊಡನೆ ಸೇರಿ ಸೀರೆಗಳ ಪಿರಿದು ಮರವೇರಿ ಕುಳಿತು ನಗುತ್ತಿಹ ರಂಗ. ಹೋರನೊಡನೆ ಸೇರಿ ಸೀರೆಗಳ ಪಿಡಿದು ಮರವೇರಿ ಕುಳಿತು ನಗುತ್ತಿಹ ರಂಗದಲ್ಲಿರ ಆಡಿದರು ನಂದಕುಮಾರನು ಕೋಲಾಟವನಾಡುತ್ತ ಚಂದದೆಯ ಬುಡ ತೀರದಲ್ಲಿ. ಚೆಂಡು ಬುಗುರಿ ಕೋಲಾಟವನಾಡುತ್ತ ಚಂದದೆಯ ಮುನ ತೀರದಲ್ಲಿ. ದುಷ್ಟ ಕಳಿಂಗನ ಶಿರವನು ಮೆಟ್ಟಿದ ಪುಟ್ಟ ಬಾಲ ಗೋಪಾಲ ಕೃಷ್ಣ. ದುಷ್ಟ ಕಳಿಂಗನ ಶಿರವನು ಮೆಟ್ಟಿದ ಪುಟ್ಟ ಬಾಲ ಗೋಪಾಲ ಕೃಷ್ಣನು ನಂದಕುಮಾರನು ಮುಂದೆ
ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ಎಂಬ ಸುಂದರ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ವಿದ್ಯಾರ್ಥಿಗಳು. ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ, ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ, ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ, ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ, ಶರದಿ ಬಂದನ ರಾಮಚಂದ್ರ ಮೂರ್ತಿಗೋ ಪರಮಾತ್ಮ ಅನಂತ ಪದ್ಮನಾಭಗೋ, ಶರದಿ ಬಂದನ ರಾಮಚಂದ್ರ ಮೂರ್ತಿಗೋ ಪರಮಾತ್ಮ ಅನಂತ ಪದ್ಮನಾಭಗೋ, ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ, ಸರಸಿ ಜನಾಭ ಶ್ರೀ ಜನಾರ್ದನ ಮೂರ್ತಿಗೋ, ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ, ಉಭಯ ಕಾವೇರಿ ರಂಗ ಪಟ್ಟಣದ ರಸಗೋ, ಯಾರಿಗೆ ವಧುವಾಗುವೆ ನೀನು, ಯಾರಿಗೆ ವಧುವಾಗುವೆ, ಚೆಲುವ ಮುರುತಿ ಬೇಲೂರ ಚೆನ್ನಿಗರಾಯಗೋ, ಚೆಲುವ ಮುರುತಿ ಬೇಲೂರ ಚೆನ್ನಿಗರಾಯಗೋ, ಗೆಳತಿ ಪೆಳ್ಳೆ ಉಡುಪಿ ಶ್ರೀಕೃಷ್ಣರಾಯಗೋ, ಗೆಳತಿ ಪೆಳ್ಳೆ ಉಡುಪಿ ಶ್ರೀಕೃಷ್ಣರಾಯಗೋ, ಇಳೆಯೊಳು ಪಾಂಡುರಂಗ ವಿಠಲರಾಯಗೋ, ಇಳೆಯೊಳು ಪಾಂಡುರಂಗ ವಿಠಲರಾಯಗೋ, ನಳಿನಾಕ್ಷಿ ಪೇಳಮ್ಮ ಬದರಿ ನಾರಾಯಣಗೋ, ನಳಿನಾಕ್ಷಿ ಪೇಳಮ್ಮ ಬದರಿ ನಾರಾಯಣಗೋ,
ನೈವೇದ್ಯ ಶ್ರೀ ಸುಬ್ರಹ್ಮಣ್ಯನನ್ನು ನೆನೆದು ಮಾಡುವಂತಹ ಶಿವಪಾರ್ವತಿ ಸುತ ಷಣ್ಮುಖನೇ ಬಾರು. ಶಿವಪಾರ್ವತಿ ಸುತ शिवपार्वती सुत षण्मुख बारो शिवपार्वती सुत षण्मुख बारो सुब्रह्मण्यने करुणदि कायो शिवपार्वती सुत षण्मुख बारो सुब्रह्मण्यने करुणदि कायो शिवपार्वती सुत षण्मुख बारो सुरसेनापति शूलधारिगे श्रीवल्लीशने सुन्दर रूपने सुरसेनापति शूलधारिगे श्रीवल्लीशने सुन्दर रूपने शिवपार्वती सुत षण्मुख बारो ಮರುಮೋರೆಯ ವೀರ ಷಡಾನನ ಅನುದಿನ ಭಜಿಸುವೆ ಕರುಣಿಸು ದೇವ ಮರುಮೋರೆಯ ವೀರ ಷಡಾನನ ಅನುದಿನ ಭಜಿಸುವೆ ಕರುಣಿಸು ದೇವ ತಾರಕಾಸುರನ ಮರ್ದಿಸಿ ಗೆಲಿದವನೇ ಕುಕ್ಕೆಯ ನೆಲದಲ್ಲಿ ನೆಲೆಯಾದವನೇ ತಾರಕಾಸುರನ ಮರ್ದಿಸಿ ಗೆಲಿದವನೇ ಕುಕ್ಕೆಯ ನೆಲದಲ್ಲಿ ನೆಲೆಯಾದವನೇ ಶಿವಪಾರ್ವತಿ ಸುತ ಷಣ್ಮುಖ ಬಾರೋ ನಾಗನ ರೂಪದಿ ನಲಿದಾಡುತ್ತ ಬಾರೋ ನವಿಲ ನೇರೋದ ನಗೆ ಮುಗದೋರೋ ನಾಗನ ರೂಪದಿ ನಲಿದಾಡುತ್ತ ಬಾರೋ ನವಿಲ ನೇರೋದ ನಗೆ ಮುಗದೋರೋ ನಾರದ ವರದ ಶ್ರೀ ಗೋಪಾಲ ಕೃಷ್ಣನ ಅನುದಿನ ಭಜಿಸುವ ಕೃಪೆಯನ್ನು ತೋರೋ ನಾರದ ವರದ ಶ್ರೀ ಗೋಪಾಲ ಕೃಷ್ಣನ ಅನುದಿನ ಭಜಿಸುವ ಕೃಪೆಯನ್ನು ತೋರೋ ಶಿವಪಾರ್ವತಿ ಸುತ ಷಣ್ಮುಖ ಬಾರೋ ಸುಬ್ರಹ್ಮಣ್ಯನೆ ಕರುಣದಿ ಕಾಯೋ ಶಿವಪಾರ್ವತಿ ಸುತ ಷಣ್ಮುಖ ಬಾರೋ ಸುಬ್ರಹ್ಮಣ್ಯನೇ ಬಾರೋ ಓ ಓ ಓ ಓ ಈ ಪಂಚಲಿಂಗೇಶ್ವರ ದೇವರ ಈ ಪುಣ್ಯದ ನೆಲದಲ್ಲಿ ಶಿವನನ್ನು ನಮಿಸಿ
ನಾಟು ಕುರುಂಜಿ ರಾಗದ ಸುಂದರ ಚಿತ್ರಣವನ್ನು ನರ್ತಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿ ಸಮೂಹ. ಸ್ವಾಮಿ ನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ಅಡಿಯ
ನಾಮಾಮೃತ ಸಾರವೇ ಎನ್ನ ಜೀವನವೇ ಎಂದು ನಂಬಿರುವೆ. ನಾಮಾಮೃತ ಸಾರವೇ ಎನ್ನ ಜೀವನವೇ ಎಂದು ನಂಬಿರುವೆ. ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆ. ತದಿಗಿಡದು ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆ. ತತ್ತ ಗಿಡ ತದಿಂಗಿಡದು ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆ. ತಗದಿಬಿ ತಗಜಡು ತಗಿಡ ತದಿಗಿಡದು ತಗದಿಬಿ ತಗಜಡು ತಗಿಡ ತದಿಗಿಡದು ತಗದಿಬಿ ತಗಜಡು ತಗಿಡ ತದಿಗಿಡದು ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆಂದು ನಾ ಕಾದಿದ್ದೇನೆ. ಸಾನಿದ ನಿದ ಮಗ ಮಗ ಸಾದ ಮಗ ಮದರಿ ಸಾನಿದ ನಿದ ಮಗ ಮಗ ಸಾದ ಮಗ ಮದರಿ ಸರಿ ಗಮ ಗಮಗ ಸ ನಿರಿ ಸನಿ ಸನಿ ನಿದ ಗಮ ಗಸ ನಿಗ ಮದನಿ ಜಡ ಅಡವಿಯೊಳ್ ಇಳೆ ಶಶಿ ದೇವಗಂಗೆ ತಾಮ್ನಾಗನೊಡನೆ ಜಡ ಅಡವಿಯೊಳ್ ಇಳೆ ಶಶಿ ದೇವಗಂಗೆ ತಾಮ್ನಾಗನೊಡನೆ ಜಡ ಅಡವಿಯೊಳ್ ಇಳೆ ಶಶಿ ದೇವಗಂಗೆ ತಾಮ್ನಾಗನೊಡನೆ ತಿರುನಗೆಯ ಚಲ್ವ ಚಲ್ವಿದ ನೋಡ ಸದ್ದಿ ಎಂದು ಚಿದಂಬರದಿ ತಾನಾಡು ಜಡಾಡವಿಯೊಳ್ ಇಳೆ ಶಶಿ ದೇವಗಂಗೆ ತಾನಾಗನೊಡನೆ ತಿರುನಗೆಯ ಚಲ್ವ ಚಲ್ವಿದ ನೋಡ ಸದ್ದಿ ಎಂದು ಚಿದಂಬರದಿ ತಾನಾಡು ಸ್ವಾಮಿ ನಾನಿ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ಮುಂದೆ ಒಂದು ಜನಪದ ನೃತ್ಯ. ಅದಾದ ನಂತರ ವಿನಾಯಕ ಚರಿತೆ ನಿಮ್ಮ ಮುಂದೆ ಮೂಡಿ ಬರಲಿಕ್ಕಿದೆ. La 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 ಮಾಯದಂತ ಮಳೆ ಬಂದಣ್ಣ ಮಲಗಾದ ಗಿರಿಗೆ ಲ ಲ ಲ ಲ ಲ ಮಾಯದಂತ ಮಳೆ ಬಂದಣ್ಣ ಮಲಗಾದ ಗಿರಿಗೆ ಲ 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 ಮಾಯದಂತ ಮಳೆ ಬಂದ
ಸುಖದ ಗಾಳಿ ಬೀಸಿ ಭೂಮಿ ದುಃಖದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚಲಿದಳೋ ಗಂಗಮ್ಮ ತಾಯಿ ಗುಡುಗಿ ಗೂಡಾಗಿ ಚಲಿದಳೋ ಗಂಗಮ್ಮ ತಾಯಿ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ 6,000 ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ 3,000 ಕುಡುಗೋಲು ತರಿಸಿ 3,000 ಕುಡುಗೋಲು ತರಿಸಿ 6,000 ಕುರಿಗಳ ತರಿಸಿ 3,000 ಕುಡುಗೋಲು ತರಿಸಿ 3,000 ಕುಡುಗೋಲು ತರಿಸಿ 3,000 ಕುಡುಗೋಲು ತರಿಸಿ ಕಲ್ಲು ಕಲ್ಲಿಗೂ ಹಾರ ಹತ್ರಯ್ಯೋ ನಾನೆಲ್ಲುವಳ್ಳಲ್ಲ ಕಲ್ಲು ಕಲ್ಲಿಗೂ ಹಾರ ಹತ್ರಯ್ಯೋ ನಾನೆಲ್ಲುವಳ್ಳಲ್ಲ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಕೆರಿ ಮ್ಯಾಗಣ ಬಿಂಜಳ ರಾಯ ಕೆರಿ ಒಳಗಣ ಬೆಸರ ಹುಡುಗ ಕೆರಿ ಒಳಗಣ ಬೆಸರ ಹುಡುಗ ಕೆರಿ ಒಳಗಣ ಬೆಸರ ಹುಡುಗ ಓಡೋಡೋಗಿ ಸುದ್ದಿಯ ತಟ್ರಯ್ಯೋ ನಾನೆಲ್ಲುವಳ್ಳಲ್ಲ ಓಡೋಡೋಗಿ ಸುದ್ದಿಯ ತಟ್ರಯ್ಯೋ ನಾನೆಲ್ಲುವಳ್ಳಲ್ಲ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲಲ ಲಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಲಲಲಲಲ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ ಮದಗಾದ ಕೆರೆಗೆ ಕೊನೆಯದಾಗಿ ಶ್ರೀ ಶಾರದಾ ಕಲಾ ಕೇಂದ್ರದ ವತಿಯಿಂದ ವಿನಾಯಕ ಚರಿತೆಯ ಸಂಪೂರ್ಣ ಭಾಗ ಈಗ ನಿಮ್ಮ ಮುಂದೆ ಅನಾವರಣಗೊಳ್ಳಿಕ್ಕಿದೆ. ಅದೆಂತೂ ಪಾರ್ವತಿಯ ಸುತ ವಿನಾಯಕನಿಗೆ ಗಜದ ಶಿರ ದೊರಕಿತು. ಅಂತೆಯೇ ಚಂದ್ರನಿಗೆ ಹುಣ್ಣಿಮೆ ಚಂದ್ರನಿಗೆ ಅದೆಂತೂ ಶಾಪ ದೊರಕಿತು. ಅಂತೆಯೇ ಶ್ರೀಕೃಷ್ಣನಿಗೆ ಈ ಶಾಪದಿಂದಾಗಿ ಕಾಡಲ್ಲಿ ಅಲಿಯುವಂತಾಯಿತು. ಅಂತೆಯೇ ರಾವಣನಿಗೆ ಆತ್ಮಲಿಂಗವನ್ನು ಶಿವನು ನೀಡಿದಾಗ ಆ ಸಂದರ್ಭದಲ್ಲಿ ಗಣಪತಿಯು ವಟುವಿನ ರೂಪದಲ್ಲಿ ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವ ಭೂಮಿಯಲ್ಲಿ ಒಂದು ಚಿತ್ರಣ. ಕೊನೆಯಲ್ಲಿ ವೇದವ್ಯಾಸರು ಬರೆದಂತಹ ಮಹಾಭಾರತದ ಕಿರು ತುಣುಕಿನಿಂದ ವಿನಾಯಕ ಚರಿತೆ ಮುಕ್ತಾಯಗೊಳ್ಳಲಿದೆ. ಈ ಸಂಪೂರ್ಣ ವಿನಾಯಕ ಚರಿತೆಯನ್ನು ರಚಿಸಿದವರು ನಮ್ಮದೇ ವಿದ್ಯಾರ್ಥಿ ಆಗಿರುವಂತಹ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ. ನೃತ್ಯ ಸಂಯೋಜನೆ ಹಾಗೂ ರಾಗ ಸಂಯೋಜನೆ ವಿದ್ವಾನ್ ಶ್ರೀ ಸುದರ್ಶನ್ ಎಮ್ಮೆಲ್ಭಟ್. ಇಂದಿನ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ನಮ್ಮೊಂದಿಗಿದ್ದಾರೆ. ಕೊಳ್ಳಲ್ವಾದನದಲ್ಲಿದ್ದಾರೆ ಶ್ರೀಯುತ ಸುರೇಂದ್ರ ಆಚಾರ್ಯ ಕಾಸರಗೋಡು. ಮೃದಂಗದಲ್ಲಿ ವಿದ್ವಾನ್ ಶ್ರೀಯುತ ಶಾಂಭಟ್ ಸುಳ್ಯ. ಕೀಬೋರ್ಡ್ ವಾದನದಲ್ಲಿ ನಮ್ಮೊಂದಿಗಿದ್ದಾರೆ BS ಕಾರಂತ ರಾಮಕುಂಜ.
ರಾವಣ ಪಾತ್ರಧಾರಿಯಾಗಿ ಇದರಲ್ಲಿ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ ಇವರು ನರ್ತಿಸಲಿದ್ದಾರೆ. ಶ್ರೀಕೃಷ್ಣನ ಪಾತ್ರಧಾರಿಯಾಗಿ ವೈಷ್ಣವಿ ನಾಯಕ್, ಸುಬ್ರಹ್ಮಣ್ಯನಾಗಿ ವಿದುಷಿ ಅನುಶ್ರೀ ಸಾಮೆತಡ್ಕ. ಸಮೂಹ ನರ್ತನದ ಸುಂದರ ಚಿತ್ರಣದಲ್ಲಿ ಸಾಗುವ ಈ ವಿನಾಯಕ ಚರಿತೆ ಹಂತ ಹಂತವಾಗಿ ಸಂಪೂರ್ಣ ಚರಿತೆಯನ್ನು ನೀಡಲಿದೆ.
ಸರಿ ಗಮಪ ಗಮಪ ಸನಿ ಪಮ ಗಪ ಮರಿ ರೆ ಸನಿ ಸರಿ ರೆ ಸನಿ ಸರಿ ಗಮಪ ಗಮಪ ಸನಿ ಪಮ ಗಪ ಮರಿ ರೆ ಸರಿ ಗಮಪ ಧನಿ ಸರಿ ಸನಿ ರಿ ಸನಿ ಪಮ ಗನಿ ಪಮರಿ ಸನಿ ಸರಿ ಆದಿ ರೆ ಮನೆ ಅಮರ ವಂದನೆ ಸಾಧು ಜನಹಿತ ಶಂಕರನ ಸುತ ವೇದ ವ್ಯಾಸಗೆ ಬರೆದು ಭಾರತ ಮೋದರಿಂದಲೇ ಜಗವ ಕಾಯ್ದಿಹ ಸಿದ್ಧಿ ಗಣಪತಿಯೇ ವಿದ್ಯಾದಿ ಗಣಪತಿಯೇ ದೇವನೇ ಅಮರ ವಂದ್ಯನ್ ಸಾಧು ಜನಹಿತ ಶಂಕರನ ಸುತ ವೇದ ವ್ಯಾಸಗೆ ಬರೆದು ಭಾರತ ಮೋದರಿಂದಲೇ ಜಗವ ಕಾಯ್ದಿಹ ಸಿದ್ಧಿ ಗಣಪತಿಯೇ ವಿದ್ಯಾದಿ ಗಣಪತಿಯೇ ತಿಂಬಿ ತಕ್ಕಿಟ್ಟ ತಕ್ಕಿ ಧನಿ ಸನಿ ದಪ ಗಮ ದಪ ಗರೆ ಸರಿ ಸರಿ ರೇ ಸರಿ ಸರಿ ಗಮ ಧನಿ ಸನಿ ದಪ ಗಮ ದಪ ಗರೆ ಸರಿ ಸರಿ ರೇ ಸರಿ ಗಮ ಧನಿ ಸರಿ ದಪ ಗಮ ದಪ ಗರೆ ಸರಿ ಸರಿ ರೇ ಸರಿ ಗಮ ರೇ ಗಮ ಪದ ಗಾಮ ಪದ ನಿ ಮಾ ಪದ ನಿ ಸನಿ ದಪ ಪದ ಬೆಟ್ಟ ಮೇಲೆ ಪರಶಿವ ದೇವಿ ಪಾರ್ವತಿಯೊಡನೆ ಬರುತಿಹ ಸಂತಸದಿಂದ ಗಣಗಳ ಕೂಡಿ ನಲಿದನು ತಳಂಗುತುಂ ತಗತದಿ ಗಿಣತುಂ ತತ್ತಿತ್ತಾಂ ತತ್ತಿತ್ತರಿ ಗಿಡ ತತ್ತಿತ್ತಾಂ ತತ್ತಿತ್ತರಿ ತತ್ತಿತ್ತಾಂ ತತ್ತಿತ್ತರಿ ಗಿಡ ತಳಂಗುತುಂ ತಗತದಿ ಗಿಣತುಂ ತಾಹತ ಜಂ ತದ ಹತ ಹತ ಜಂ ತದ ಹತ ಜಂ ತಾಹತ ಹತ ಜಂ ತಾಹತ ಹತ ಜಂ ತದ ಹತ ಹತ ಜಂ ತಾಹತ ಜಂ ತದ ಹತ ಜಂ ತಾಂ ತಗತಕ್ ಗಿಡದಗದರಿ ಗಿಡದುಂ ತಗತಕ್ ಗಿಡದಗದರಿ ಗಿಡದುಂ ತಗತಕ್ ಗಿಡದಗದರಿ ಗಿಡದುಂ ತಿಳ್ಳಿ ಬೆಟ್ಟದ ಮೇಲೆ ಪರಶಿವ ದೇವಿ ಪಾರ್ವತಿಯೊಡನೆ ಬರುತಿಹ ಸಂತಸದಿಂದ ಗಣಗಳ ಕೂಡಿ ನಲಿದನು ಅನ್ಯ ಕಾರ್ಯದಿ ಮತ್ತೆ ಹೊರಟಿಹನು ಕೈಲಾಸದಿಂದ ಕೈಲಾಸದಿಂದ ಮತ್ತೆ ಹೊರಟಿಹನು ಗಮ ಗಮನಿದ ಗಮದ ಮಾಮ ಗಮನಿದ ಮದನಿದ ಮಗ ಸದಾನಿದ ಗಮದ ಮಾಮ ಗಮನಿದ ಮದನಿದ ಮಗ ಸದಾನಿದ ಧನಿಸ ಮಗ ಸದನಿಸ ಮಗ ಧನಿಸ ಮಗ ಸದನಿಸ ಮಗ ನಿಧನಿ ಮಗ ಗಮ ಮಗ ಮಸಗನಿ ಸರಿ ಧನಿ ಸಗ ಗಮ ನಿಧನಿ ಗಮ ಧನಿ ತನ್ನ ಶರೀರದ ಬೆವರನ್ನು ಸೇರಿಸಿ ಸುಂದರ ಮೂರ್ತಿಯ ರಚಿಸಿದಳು ಚಂದಿರ ವದನದಿ ಶೋಭಿಪ ಗೊಂಬೆಗೆ ಜೀವ ಕಳೆಯನು ತುಂಬಿಹಳು ಜೀವ ಕಳೆಯನು ತುಂಬಿಹಳು ತನ್ನ ಶರೀರದ ಬೆವರನ್ನು ಸೇರಿಸಿ ಸುಂದರ ಮೂರ್ತಿಯ ರಚಿಸಿದಳು ಚಂದಿರ ವದನದಿ ಶೋಭಿಪ ಗೊಂಬೆಗೆ ಜೀವ ಕಳೆಯನ್ನು ತುಂಬಿಹಳು ಚಂದಿರ ವದನದಿ ಶೋಭಿಪ ಗೊಂಬೆಗೆ ಜೀವ ಕಳೆಯನ್ನು ತುಂಬಿಹಳು ಚಂದಿರ ವದನದಿ ಶೋಭಿಪ ಗೊಂಬೆಗೆ ಜೀವ ಕಳೆಯನ್ನು ತುಂಬಿಹಳು
ದ್ವಾರದ ಬಳಿದಿ ಕಾಯುತ್ತ ನಿಲ್ಲಿ ಯಾರೇ ಬಂದರು ತಡೆಯನಲು ಯಾರೇ ಬಂದರು ತಡೆಯನಲು ತಂ ತರಿ ತಂ ತರಿ ಕಿಡತಗ ತಂ ತರಿ ತಂ ತರಿ ಕಿಡತಗ ತಂ ತರಿ ತಂ ತರಿ ಕಿಡತಗ ತಂ ತಕ್ ಕಿಟ್ಟ ತಕ್ 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 ತಿಂ 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 ತಕ್ ಕಿಟ್ಟ ತಿಂ ತಕ್ ತಿಂ ತಕ್ ಕಿಟ್ಟ ತಕ್ ತಂ ಇದಿರಾಗಿ ಬರುತ್ತಿಹ ಪರಶಿವನ ಕಾಣುತ್ತಲೀ ಯಾರು ನೀ ಯಾರೆಂದು ಬಾಲಕರು ಮುಂದಿಗಲು ತಂ ತರಿ ತಂ ತರಿ ತಂ ತರಿ ತಂ ತರಿ ತಂ ತರಿ ತಂ ತರಿ ತಂ ದಿಂ ದಕಿಟ ದಿಂ ದಕಿಟ ದಿಂ ದಕಿಟ ದಿರ್ಗಡ 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 ರೋಷದಲ್ಲಿ ಪರಶಿವನು ಶೂಲವನ್ನು ಪಿಡಿದು ದಿಂ ದಕಿಟ ದಿಂ ದಕಿಟ ದಿರ್ಗಡ ರೋಷದಲ್ಲಿ ಪರಶಿವನು ಶೂಲವನ್ನು ಪಿಡಿದು ದಿಂ ದಕಿಟ ದಿಂ ದಕಿಟ ದಿಂ ದಕಿಟ ದಿಂ ದಿಂ ದಕಿಟ ದಿಂ ದಕಿಟ ದಿಂ ದಕಿಟ ದಿರ್ಗಡ ದಿಂ ದಕಿಟ ದಿಂ ದಕಿಟ ದಿಂ ದಕಿಟ ದಿರ್ಗಡ ದಿಂ ದಕಿಟ ದಿರ್ಗಡ ದಿಂ ದಕಿಟ ದಿರ್ಗಡ ದಿಂ ದಕಿಟ ದಿಂ ದಕಿಟ ದಿಂ ದಕಿಟ ದಿಂ ತರಳನ ಕೊರಳನ್ನು ತರಿದು ನಿಲ್ಲಲು ದಂ ದಕಿಟ ದಿಂ ದಕಿಟ ದಿಂ ದಕಿಟ ದಿಂ ತರಳನ ಕೊರಳನ್ನು ತರಿದು ನಿಲ್ಲಲು ಶಿರಗಳೆದು ಧರೆಗುಳಿದ ತರಳನ ಕಂಡು ಶಿರಗಳೆದು ಧರೆಗುಳಿದ ತರಳನ ಕಂಡು ಪಾರ್ವತಿಯು ಮನದಿ ಮರುಗುತ್ತ ತಡೆಯಲಾರದಿ ದುಃಖದಿ ಬದುಕಿಸು ಎನ್ನ ಪ್ರಿಯ ಬಾಲಕನ ಬದುಕಿಸು ಎನ್ನಲು ಬದುಕಿಸು ಎನ್ನ ಪ್ರಿಯ ಬಾಲಕನ ಬದುಕಿಸು ಎನ್ನಲು ಉತ್ತರಕ್ಕೆ ಶಿರ ಬಿಟ್ಟು ಮಲಗಿರುವ ಜೀವಿಯ ಶಿರವನ್ನು ತಂದೊಪ್ಪಿಸೆಂದು ಗಣಗಳಲ್ಲಿ ಬೀಳಲು ಗಣಗಳೆಲ್ಲರೂ ಸೇರಿ ಗಜದ ಶಿರವನ್ನು ತರಲು ಗಣಗಳೆಲ್ಲರೂ ಸೇರಿ ಉತ್ತರಕ್ಕೆ ಶಿರವಿಟ್ಟು ಮಲಗಿದ ಗದದ ಶಿರವನ್ನು ತರಲು ಗಣಗಳೆಲ್ಲರೂ ಸೇರಿ ಗಜದ ಶಿರವನ್ನು ತರಲು ಚಂದದಿಂ ಪರಶಿವನು ಬಾಲಕನಿಗೆ ಇಡಲು ಚಂದದಿಂ ಪರಶಿವನು ಬಾಲಕನಿಗೆ ಇಡಲು ಎದ್ದು ಕುಳಿತನು ಬಾಲಗಜವದನನು ಎದ್ದು ಕುಳಿತನು ಬಾಲಗಜವದನು ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ವಿನಾಯಕ ತಕ್ಕ ತಿಂದು ತಕ್ಕ ಚೆಂಡು ತಕ್ಕ ತಿಂದು ಟಂ ತಕ್ಕ ತಿಂದು ಟಂ ತಕ್ಕ ತಿಂದು ರೇ ಗ ರೇ ಗ ಪ ನಿ ಗ ಪ ರೇ ಗ ರೇ ಸ ಗ ರಿ ಸ ನಿ ಪ ರಿ ರೇ ಸ ರೇ ಗ ಗ ಪ ರೇ ಗ ರೇ ಗ ಪ ನಿ ಗ ಪ ರೇ ಗ ರೇ ಸ ಗ ರಿ ಸ ನಿ ಪ ರಿ ಸ ರೇ ಸ ರೇ
ಗಣಪನ ಭಕುತಿಗೆ ಮೆಚ್ಚಿದ ಶಂಕರ ಗಣಗಳಿಗೊಡೆಯನು ನೀನೇ ಎನ್ನುತ್ತ ಗಣಪನ ಭಕುತಿಗೆ ಮೆಚ್ಚಿದ ಶಂಕರ ಗಣಗಳಿಗೊಡೆಯನು ನೀನೇ ಎನ್ನುತ್ತ ಲೋಕದಿ ನಿನಗೆ ಮೊದಲ ಪೂಜೆಯನ್ನು ಮಾಡಲಿ ಎಂದು ಹರಸಿದನು ಲೋಕದಿ ಮೊದಲ ಪೂಜೆಯ ನಿನಗೆ ಮಾಡಲಿ ಎಂದು ಹರಸಿದನು ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ದಿಬ್ಬಿ ತಕ್ಕ ಜಂಡು ತಕ್ಕ 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 ದಿಬ್ಬಿ ತಾವು ತಕ್ಕ ದಿನ ತಾವು ತಕ್ಕ ತಂದನಾನ ತನಿ ತಂದನಾನ ತಂದನಾನ ತನಿ ತಂದನಾನ ತಂದನಾನ ತನಿ ತಂದನಾನ ತಂದನಾನ ತನಿ ತಂದನಾನ ಗಣಪನ ಜನುಮ ದಿನೋತ್ಸವವು ಚೌತಿಯ ದಿನದೇ ಸಡಗರವು ಗಣಪನ ಜನ್ಮ ದಿನೋತ್ಸವವು ಚೌತಿಯ ದಿನದೇ ಸಡಗರವು ವಿಧ ವಿಧ ಭಕ್ಷವು ಭೋಜನವು ಉಂಡು ತೇಗಿರೆ ನಮ್ಮ ಗಣಪತಿಯು ವಿಧ ವಿಧ ಭಕ್ಷವು ಭೋಜನವು ಉಂಡು ತೇಗಿರೆ ನಮ್ಮ ಗಣಪತಿಯು ಗಣಪನ ಜನ್ಮ ದಿನೋತ್ಸವವು ತಕಜಿಮಿ ತರಿತ ಕುಣಿಯುವೆವು ಗಣಪನ ಜನುಮ ದಿನೋತ್ಸವವು ತಕದಿವಿ ತರಿತ ಕುಣಿಯುವೆವು ತಕದಿವಿ ತರಿತ ಕುಣಿಯುವೆವು ಗಣಪನ ಜನುಮ ದಿನೋತ್ಸವವು ತಕದಿವಿ ತರಿತ ಕುಣಿಯುವೆವು ಗಣಪನ ಜನ್ಮ ದಿನೋತ್ಸವವು ತಕದಿವಿ ತರಿತ ಕುಣಿಯುವೆವು ತಂದನಾನ ತನಿ ತಂದನಾನ ತಂದನಾನ ತನಿ ತಂದನಾನ ಉಂಡೆ ಹೋಳಿಗೆ ಕಡುಬುಗಳಲಿಯ ಉಂಡು ಹೇಗಿರೆ ನಮ್ಮ ಗಣಪತಿಯು ಉಂಡೆ ಹೋಳಿಗೆ ಕಡುಬುಗಳಲಿಯ ಉಂಡು ಹೇಗಿರೆ ನಮ್ಮ ಗಣಪತಿಯು ಉಂಡೆ ಹೋಳಿಗೆ ಕಡುಬು ಕೊಡಲಿಯ ಉಂಡು ತೇಗಿರೆ ನಮ್ಮ ಗಣಪತಿಯು ಮಂದಗತಿಯಲ್ಲಿ ಹೆಜ್ಜೆ ಇಡುತ್ತಾ ಮಂದಗತಿಯಲ್ಲಿ ಹೆಜ್ಜೆ ಇಡುತ್ತಾ ಉದರ ಬಿರಿ ಒಂದೇ ಮಂದಗತಿಯಲ್ಲಿ ಹೆಜ್ಜೆ ಇಡುತ್ತಾ ಬರದಿರಲಿ ಉದರ ಬಿರಿಯುವುದೆಂದು ಉದರ ಬಿರಿಯುವುದೆಂದು ಸರ್ಪವನ್ನು ಸುತ್ತುತ್ತಿರಲು ಉದರ ಬಿರಿಯುವುದೆಂದು ಸರ್ಪವನ್ನು ಸುತ್ತುತ್ತಿರಲು ಮಂದಗತಿಯಲ್ಲಿ ಹೆಜ್ಜೆ ಇಡುತ್ತಾ ಬರುತ್ತಿರಲು ಉದರ ಬಿರಿಯುವುದೆಂದು ಸರ್ಪವನ್ನು ಸುತ್ತುತ್ತಿರಲು ದೃಶ್ಯವನ್ನು ಕಂಡು ಚಂದಿರನು ಗಹಗಹಿಸಿ ನಗುತ್ತಿರಲು ಉದರ ಬಿರಿಯುವುದೆಂದು ಸರ್ಪವನ್ನು ಸುತ್ತುತ್ತಿರಲು ಉದರ ಬಿರಿಯುವುದೆಂದು ಸರ್ಪವನ್ನು ಗಣಪನು ಸುತ್ತುತ್ತಿರಲು ದೃಶ್ಯವನ್ನು ಕಂಡು ಚಂದಿರನು ನಗಲು ಗಹಗಹಿಸುತ್ತಲಿ ನಗುತಿಹ ಚಂದ್ರನ ಕಂಡನು ಗಣಪನು ರೋಷದಲ್ಲಿ ಗಹಗಹಿಸುತ್ತಲಿ ನಗುತಿಹ ಚಂದ್ರ ಗಣಪನು ಕಂಡನು ರೋಷದಲ್ಲಿ ಚೌತಿಯ ದಿನದಿ ನಿನ್ನನು ಕಂಡರೆ ಅಪವಾದ ಬರಲೆಂದು ಶಪಿಸಿದನು ಕೋಪದಿ ದಾಳಿಯ ಬಿಸುಡುತ್ತಲಿ ಚಂದ್ರನ ಗರ್ವವ ಮುರಿತಿಹನು ಕೋಪದಿ ದಾಳಿಯ ಬಿಸುಡುತ್ತಲಿ ಚಂದ್ರನ ಗರ್ವವ ಮುರಿಯುವನು ಭೀತಿಯಿಂದಲೇ ಚಂದ್ರನು ಕ್ಷಮಿಸುವುದೇವಾ ಎನ್ನುತ್ತ ತಪ್ಪಿನರಿವಾಯಿತೆಂದು ಶರಣಾದನು ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ಜಯ 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 ಶ್ರೀ ಗಜಾನನ ಜಯ ಜಯ
ಬಂದಿಹೆನು ನಾನು. ಬೇಕಾದವರ ಕೇಳು ಲಂಕಾಧಿಪತಿಯೇ, ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿಹೆನು ನಾನು. ಬೇಕಾದವರ ಕೇಳು ಲಂಕಾಧಿಪತಿಯೇ, ಮಾತೆ ಕೈ ಕಸೆಗಾಗಿ ಆತ್ಮಲಿಂಗವ ನೀಡಿ, ಮಾತೆ ಕೈ ಕಸೆಗಾಗಿ ಆತ್ಮಲಿಂಗವ ನೀಡಿ ಕರುಣಿಸು ದೇವಾ, ಕರುಣಿಸು ಕರುಣಿಸು. ತಥಾಸ್ತು ತಥಾಸ್ತು ತಥಾಸ್ತು. ದಾರಿ ಮಧ್ಯದಿ ಧರೆಯಲ್ಲಿರಿಸದೆ ನೇರ ಲಂಕೆಗೆ ಹೊರಡು. ಆತ್ಮಲಿಂಗವ ನೀನೆನ್ನಾದರೂ ನೆಲದಲ್ಲಿ ಇರಿಸಿದಲ್ಲಿ ತಕ್ಷಣ ಅದು ಭೂವಶವಾಗುವುದು. ಎಚ್ಚರ ಎಚ್ಚರ. ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಿರುಗಿಡ ತಕ್ಕಿಟ್ಟ 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 ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ತಾಂ 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 ತಕ್ಕಿಟ್ಟ ತಾಂ ತಕ್ಕಿಟ್ಟ ಸಂತಸದಿಂದಲಿ ಆತ್ಮಲಿಂಗವನ್ನು ಪಡೆದು ರಾವಣನು ಬರುತ್ತಿರಲು, ಸಂಧ್ಯಾ ವಂದನೆ ಮಾಡಲು ಯೋಚಿಸಿ ಕ್ಷಣಕಾಲ ನಿಂತಿರಲು, ವಟು ರೂಪದಲ್ಲಿ ಬಂದು ಗಣವನು ರಾವಣನೆಡೆಗೆ ಬಾಲವಟು ಬ್ರಾಹ್ಮಣನೆ ಕೇಳು ಎನ್ನ ಭಿನ್ನಭವ, ಸಂಧ್ಯಾ ವಂದನೆಯ ಮಾಡಿ ಬರುವೆನು ನಾನು ಚಂದದಲ್ಲಿ ಆತ್ಮಲಿಂಗಮ ಪಿಡಿಯನಲು. ಆಗದ ನಗಿಯೇ ಕಾರ್ಯ ಭಾರವನ್ನು ಹೊರಲಾರೆ ಎನ್ನುತ್ತಾ ದಯವಿಟ್ಟು ದಯಮಾಡಿ ಆತ್ಮಲಿಂಗವ ಒಂದು ಕ್ಷಣ ಹಿಡಿದುಕೋ ಮಾರಾಯ ಎನ್ನುತ್ತಲೇ ಆಗದ ನಗಿ ಕಾರ್ಯ ಭಾರವನ್ನು ಹೊರಲಾರೆ ಎಂದನುತ ಒಟ್ಟು ಗಣಪ ದೂರ ಸರಿಯುತ್ತಿರೇ. ಸಹಕರಿಸು ವಟುರಾಯ, ನಿಮಿಷ ಮಾತ್ರದಿ ಬರುವೆ ಎಂದೆನುತ ರಾವಣನು ಭಿನ್ನಯಿಸಲು. ಆದರೆ ನನ್ನ ನಿಯಮಗಳನ್ನು ನೀನು ಪಾಲಿಸಲೇಬೇಕು. 3 ಬಾರಿ ಕರೆಯುವೆನು ನಾನು, 3 ಬಾರಿ ಕರೆಯುವೆನು ಬಾರದಿರೆ ನೀನು. ಲಿಂಗವನ್ನು ಭೂಮಿಯೊಳಗಿರಿಸುವೆ ನಾನು ಎನ್ನುತ್ತಾ 3 ಬಾರಿ ಕರೆಯುವೆನು ನಾನು, ಬಾರದಿರೆ ನೀನು. ಲಿಂಗವನ್ನು ಭೂಮಿಯೊಳಗಿರಿಸುವೆ ನಾನು ಎನ್ನುತ್ತಾ ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ ಜಡ್ಡು ರಾವಣ ಒಂದು ಬಾರಿ ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ. ರಾವಣ 2 ಬಾರಿ ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ ಜಡ್ಡು ತಕ್ಕ ದಿಬ್ಬಿ ತಕ್ಕ ಜಡ್ಡು. ರಾವಣ ಮನುತ 3ನೇ ಬಾರಿ ಎನ್ನುತ್ತ ಕರೆದುರಾಯ ಗಣಪಲಿಂಗವನ್ನು ಭೂಮಿಯೊಳಗಿರಿಸಿದನು. ಗಿಡತಕ ದಿನ್ನ ಗಿಡತಕ ದಿನ್ನ ಗಿಡತಕ ದಿನ್ನ ಗಿಡತಕ ದಿನ್ನ ಗಿಡತಕ ದಿನ್ನ ಗಿಡತಕ ದಿನ್ನ ಗಿಡತಕ ದಿನ್ನ. ನವಕದಲ್ಲಿ ರಾವಣನು ಓಡೋಡಿ ಬಂದು ರೋಷದಲ್ಲಿ ವಟುರಾಲಕನ ಜರೆದನು. ಬರದಿಂದ ಲಿಂಗವನ್ನು ಎಳೆಯುತ್ತಲೀ ಕದಲದೆ ನೆಲೆಯೂರಿತು ಆತ್ಮಲಿಂಗವು. ಗೋಕರ್ಣದಲ್ಲಿ
ನೆಲೆಯೂರಿದು ಆತ್ಮಲಿಂಗವು ಗೋಕರ್ಣದಲ್ಲಿ ಕದಲದೆ ನೆಲೆಯೂರಿದು ಆತ್ಮಲಿಂಗವು ಗೋಕರ್ಣದಲ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಯ 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 ಶ್ರೀ ಗಜಾನನ, ಜಯ 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 ಶ್ರೀ ವಿನಾಯಕ, ಜಯ 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 ಶ್ರೀ ಗಜಾನನ, ಜಯ 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 ಶ್ರೀ ವಿನಾಯಕ ವಿನಾಯಕ. ಗಾಮ ಗಮ ಗಸನಿ ಸ ಗಮ ಪ ಗಾಮ ವಸನಿ ಪ ಮ ಗಮ ಪ ನಿ ನಿ ಸ ಗಾಮ ಗಮ ಗಸನಿ ಸ ಗಮ ಪ ಗಾಮ ಪ ನಿ ಪ ಮ ಗಮ ಪ ನಿ ನಿ ಸ ಸ ಗ ಸ ನಿ ಸ ನಿ ಪ ಪ ನಿ ಪ ಮ ಪ ಮ ಗ ಸ ನಿ ಪ ಮ ಗ ನಿ ಪ ಮ ಗ ಸ ನಿ ಸ ಗ ಸ. ಚೌತಿ ಚಂದ್ರನ ದರುಶನದಿ ಮಣಿಚೋರನೆಂದ ಪವಾದ ಬಂದಿರೆ, ಚೌತಿ ಚಂದ್ರನ ದರುಶನದಿ ಮಣಿಚೋರನೆಂದ ಅಪವಾದ ಬಂದಿರೆ, ಅಪವಾದ ಬಂದಿರೆ, ಅಪವಾದ ಬಂದಿರೆ. ಬಂದಿಹ ಅಪವಾದವ ಪರಿಹರಿಸೆನ್ ಕೃಷ್ಣನು ಹೊರಡನು ಕಾನನಗೆ. ಕೃಷ್ಣನು ಹೊರಡನು ಕಾನನಗೆ, ಕೃಷ್ಣನು ಹೊರಡನು ಕಾನನಗೆ. ಕಾನನದಲ್ಲಿ ಜಾಂಬವಂತನ ಮಗಳು ಜಾಂಬವತಿ, ಜಾಂಬವಂತನ ಜಾಂಬವಂತನ ಮಗಳು ಜಾಂಬವತಿ ಕಟ್ಟಿಹಳು ಮಣಿಯನು ತೊಟ್ಟಿಲಿಗೆ, ಜೋಗುಳವ ಪಾಡುತ್ತ ಚಂದ್ರದಲ್ಲಿ ತೊಟ್ಟಿಲ ತೂಗುತ್ತಿರಲು. ದಿವ್ಯ ಶಮಂತಕಮಣಿಯನು ತಕ ದಿಪ್ಪಿ ತಕ ಜಡ್ಡು ತಕ ದಿಪ್ಪಿ ತಂ ಜಡ್ಡು ತಕ ದಿಪ್ಪಿ ತಂ. ದಿವ್ಯ ಶಮಂತಕ ಮಣಿಯನು ಅರಸುತ ಶ್ರೀಹರಿ ಬಂದನು ಕಾನನಗೆ, ದಿವ್ಯ ಶಮಂತಕ ಮಣಿಯನು ಅರಸುತ ಶ್ರೀಹರಿ ಬಂದನ ಕಾನನಗೆ. ದಿವ್ಯ ಶಮಂತಕ ಮಣಿಯನು ಅರಸುತ ಶ್ರೀಹರಿ ಬಂದನ ಗುಹೆಯೊಳಗೆ, ಶ್ರೀಹರಿ ಬಂದನು ಗುಹೆಯೊಳಗೆ. ಹೊಳೆಯುವ ಮಣಿಯನು ಹೊಳೆಯುವ ಮಣಿಯನು ಹೊಳೆಯುವ ಮಣಿಯನ್ನು ಕಂಡು ಕೃಷ್ಣನು ಶಂಕನಾದವ ಮೊಳಗಿಸಲು, ಶಂಕನಾದವ ಮೊಳಗಿಸಲು. ಭೀತಿಯಿಂದಲೇ ಶಂಕನಾದಕ್ಕೆ ಬೆಚ್ಚಿ ಬಿದ್ದಳು ತರುಣಿಯು. ಜಾಂಬವಂತನು ಬಾರಿ ರೋಷದಿ ಬಂದು ನಿಂತನು ಗುಹೆಯೊಳಗೆ. ದಮ್ ದಗಿಡ ದಮ್ ದಗಿಡ ದಮ್ ದಗಿಡ ದಿಂ ದಮ್ ದಮ್ ದಗಿಡ ದಮ್ ದಗಿಡ ದಮ್ ದಗಿಡ ದಿಂ ದಮ್ ದಮ್ ದಗಿಡ ದಮ್ ದಗಿಡ ದಮ್ ದಗಿಡ ದಿಗಿಡ ದಮ್ ದಮ್ ದಗಿಡ ದಿಂ ದಗಿಡ ದಿಂ ದಗಿಡ ದಿಗಿಡ ದಮ್. ಜಾಂಬವಂತ ಶ್ರೀಕೃಷ್ಣರ ಯುದ್ಧವು ಹಲವು ದಿನಗಳು ಹಲಗಳು ಮಾಸಗಳೇ ನಡೆದವಂತೆ. ಇಬ್ಬರು ಶಕ್ತಿಶಾಲಿಗಳು, ಇಬ್ಬರು ಯುಗ ಪುರುಷರು. ದಿಂ ದಗಿಡ ದಿಂ ದಗಿಡ ದಿಂ ದಗಿಡ ದಿಗಿಡ ದಿಂ ದಗಿಡ ದಿಂ ದಗಿಡ ದಿಂ ದಗಿಡ ದಿಗಿಡ ದಿಗ ದಗಿಡ ದಿಗ ದಗಿಡ ದಿಗ ದಗಿಡ ದಿಗಿಡ ದಿಗ ದಗಿಡ ದಿಗ ದಗಿಡ ದಿಗ ದಗಿಡ ದಿಗಿಡ ದಿಂ ದಗಿಡ ದಿಂ ದಿಂ ದಗಿಡ ದಿಂ ದಿಂ ದಗಿಡ ದಿಂ ದಗಿಡ ದಿಂ ದಗಿಡ
ಕದನದಲ್ಲಿ ಕೈ ಸೋತು ಜಾಂಬವಂತನು ಯಾರು ನೀ ವೀರನೇ ಎನ್ನುತ್ತ ಶರಣಾಗಿ ಚರಣದಲ್ಲಿ ಶಿರಬಾಗಿ ನಮಿಸುತ್ತಿರೆ. ರಾಮಾವತಾರದಲ್ಲಿ ಒಲಿದು ಕೃಷ್ಣನು ಗೋಚರಿಸಲು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇಂತು ಹೇಳುತ್ತ ಜಾಂಬವಂತನು ಮಗಳನ್ನು ಮಣಿಯನು ಶ್ರೀಕೃಷ್ಣನಿಗೆ ಅರ್ಪಿಸುತ್ತಾನೆ. ಮಣಿಯನು ಮಗಳನ್ನು ಕೃಷ್ಣನಿಗೆ ಅರ್ಪಿಸಲು ಮಣಿಯನು ಮಗಳನ್ನು ಶ್ರೀಕೃಷ್ಣಗೆ ಅರ್ಪಿಸಲು ಮಣಿಯನು ಮಗಳನ್ನು ಶ್ರೀಕೃಷ್ಣಗೆ ಅರ್ಪಿಸಲು ಜಾಂಬವಂತನು ಜಾಂಬವತಿ ಕಲ್ಯಾಣವಾಯಿತು. ಜಾಂಬವತಿ ಕಲ್ಯಾಣವಾಯಿತು. ವಿಘ್ನ ವಿನಾಶಕನ ದಿವ್ಯಾನುಗ್ರಹದಿಂದ ಶ್ರೀಕೃಷ್ಣ ಜಾಂಬವತಿ ಕಲ್ಯಾಣವಾಯಿತು. ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ. रे मपनि मपनि सरे मरि रि सरि नि स मपनि स स रे मपनि मपनि सरे मरि रि सरि नि स मपनि स स रे मपनि मपनि सरे मरि रि सरि नि स मपनि स स सरि 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 मपनि स पसनि रे मपनि स मपनि स स. ಸತ್ಯವತಿಯರ ಕುವರ ಮುನಿಪರಾಶರ ಸತ್ಯವತಿಯರ ಕುವರ ವೇದವ್ಯಾಸರು ಭಕುತಿಯಿಂದಲಿ ಮಹಾಭಾರತ ಕಾವ್ಯ ಬರೆಯಲು ಯೋಚಿಸೇ. ಮುನಿಪರಾಶರ ಸತ್ಯವತಿಯರು ಕುವರ ವೇದವ್ಯಾಸರು ಭಕುತಿಯಿಂದಲಿ ಮಹಾಭಾರತ ಕಾವ್ಯ ಬರೆಯಲು ಯೋಜಿಸೆ. ಬ್ರಹ್ಮನಾಣತಿಯಂತೆ ಗಣಪನು ಕಾವ್ಯ ಬರೆಯಲು ಕುಳಿತನು. ನಾ ಪೇಳುವ ಶ್ಲೋಕಗಳ ಪೂರ್ಣಾರ್ಥ ಬರುವಂತೆ ವಿರಾಮವಿಲ್ಲದೆ ಬೇಗನೆ ಬರೆಯನು ಗಣಪನೆದುರಲಿ ಶ್ಲೋಕಗಳ ಬೇಡನು. ತಕ್ಕ ತಿಪ್ಪಿ ತಕ್ಕ ಜಂಡು ತಕ್ಕ ತಿಪ್ಪಿ ತಮ್ಮ ಪದಗಳಿಗರ್ಥವ ಜೋಡಿಸಿ ಗಣಪನು ಬರೆದನು ಭಾರದ ಚರಿತೆಯನು. ಪದಗಳಗರ್ಥವ ಜೋಡಿಸಿ ಗಣಪನು ಭಾರದ ಚರಿತೆಯನು. ವಿರಾಮವಿಲ್ಲದೆ ಲೀಲಾಜಾಲದಿ ಬರೆದಿಹ ಜಾಂಡೆಗೆ ಬೆರಗಾಗಿ ಭಕ್ತಿಯಿಂದಲೇ ವೇದವ್ಯಾಸರು ಜಯಘೋಷವನ್ನು ಹಾಡಿದರು. ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ ಜಯ 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 ಶ್ರೀ ಗಜಾನನ ಜಯ 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 ಶ್ರೀ ವಿನಾಯಕ. ಮಹಾಭಾರತದ ಗದ್ಯ ಭಾಗದಲ್ಲಿ ಬರುತ್ತದೆ ಕುರುಕ್ಷೇತ್ರದ ತುಣುಕು. ಇದರಲ್ಲಿ ವಿಶ್ವರೂಪ ದರ್ಶನದ ಒಂದು ಸುಂದರ ಚಿತ್ರಣ.
ಬಂಧು ವರ್ಗಗಳ ಮಧ್ಯವಿರೆ ದಿಂದಗದಿಂದಗದಂ ದಿಂದಗದಿಂದಗದಂ ತೋರಿದ ಕೃಷ್ಣನು ಭೀಷ್ಮದ್ರೋಣರ ಬಂಧು ವರ್ಗಗಳ ಮಧ್ಯವಿರೆ ಮೇರೆಯ ಮೀರುವ ಸಾಗರದಂದದ ಸೇನಾರಥಿಗರ ಮಧ್ಯವಿರೆ ಮೇರೆಯ ಮೀರುವ ಸಾಗರದಂದದ ಸೇನಾರಥಿಗರ ಮಧ್ಯವಿರೆ ಆಗಲ ಫಲ್ಗುಣನು ತನ್ನ ಬಂಧುಗಳನ್ನು ನೀಗಿಸಲು ಗಾಂಡೀವವನು ಎಂದು ಪಿಡಿಯುವುದೋ ಯೋಗೀಶ ಕೃಷ್ಣ ಜನಾರ್ದನನೇ ನೀ ಪೇಳುವುದೀಗಲೇ ಗುರು ಹಿರಿಯರಂ ಕೊಲುವುದೇ ಧರ್ಮವೇ 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 ಪೇಳು ಮುರಮರ್ದನ ನಿಜವದಿ ಪೇಳು ಮುರಮರ್ದನ ಕಾಳಗತಿ ಬಂಧುಗಳ ಗುರು ಹಿರಿಯ ಮೇಲೆ ಬಾಣಗಳ ಬಿಡುವುದು ಸರಿಯೇ ಪೇಳು ಮುರಮರ್ದನ ಇಂದು ಪೇಳುತನರನು ಗಾಂಡೀವವನು ಬಿಸುಟೆ ಕಂತುಪಿತನಾಗ ನಸುನಗುತ ಪೇಳಿದ ನನಗೆ ಕುಂತೀ ಕುಮಾರ ನಿನ್ನಯ ಹೃದಯ ದೌರ್ಬಲ್ಯ ಇಂದಾಯಿತೇನು ಜಗದೀ ನಿನ್ನಯ ಧರ್ಮವ ಅರಿತು ನಡೆಯದಲ್ಲಿ ಖಿನ್ನನಾಗುತ್ತಲಿ ಶೋಕಿಸುವೆ ನಿನ್ನಯ ಧರ್ಮವ ಅರಿತು ನಡೆಯದಲ್ಲಿ ಖಿನ್ನನಾಗುತ್ತಲಿ ಶೋಕಿಸುವೆ ಮುನ್ನ ಮಾಡಿರುವ ಕರ್ಮದೊಳವರಿಗೆ ಬನ್ನ ಬರುರೆ ಮರುಳೆ ಮುನ್ನ ಮಾಡಿರುವ ಕರ್ಮದೊಳವರಿಗೆ ಬನ್ನ ಬರುರೆ ಮರುಳೆ ನೀನೆಲೆ ನಿಲ್ಲುವುದ ನಿನ್ನೊಳಗಿರುವುದ ಧ್ಯಾನಿಸು ಮುಕ್ತಿಯನು ಧ್ಯಾನಿಸು ಮುಕ್ತಿಯನು ಧ್ಯಾನಿಸು ಮುಕ್ತಿಯನು ಧ್ಯಾನಿಸು ಮುಕ್ತಿಯನು ಜಗದಲ್ಲಿ ನೋಡೆನ್ನ ವಿಶ್ವರೂಪ ಜಗದಲ್ಲಿ ನೋಡೆನ್ನ ವಿಶ್ವರೂಪ ಜಗದಲ್ಲಿ ನೋಡೆನ್ನ ವಿಶ್ವರೂಪ ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರನ್ನಿಧಾನ ವೇದಾಸಿ ವೇದಂಜ ಪರಂಜಧಾಮ ತ್ವಯಾಗತಂ ತ್ವವಿಶ್ವಮನಂತರೂಪ ವಿಶ್ವಮನಂದರೂಪ ವಿಶ್ವಮನಂದರೂಪ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಓಂ ಶಾಂತಿ 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 ಮಂಗಳಂ ಶ್ರೀ ಮಂಗಳಂ ನಟರಾಜ ಶಂಕರ ಗಿರಿಜಾಕುವರ ನಟರಾಜ ಶಂಕರ ಗಿರಿಜಾಕುವರ ವಿಘ್ನ ವಿನಾಶಕ ಗಜಮುಖನೆ ಜಗತಿ ಬಗೆ ಬಗೆಯ ಅವತಾರವೆತ್ತಿದ ಗೋಪಾಲ ಕೃಷ್ಣ ಹರಿ ಗೋವಿಂದಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ 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 ಇಲ್ಲಿಗೆ ಶ್ರೀ ಶಾರದಾ ಕಲಾ ಕೇಂದ್ರದ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದೆ. ಈ ನೃತ್ಯ ರೂಪಕ ಶರಣ್ಯ, ಶಾರ್ವರಿ, ಯಕ್ಷಿತ, ಅನುಷ, ಆಶ್ರಿತ, ಶಿವನ ರೂಪದಲ್ಲಿ ದಿಶಾ,
ಪಾರ್ವತಿಯಾಗಿ ವಿದುಷಿ ಅಕ್ಷತಾ, वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि। ಧನ್ಯವಾದಗಳು. ಇನ್ನು ಮುಂದೆ ಗಲ್ಲು ಗಲ್ಲೆನ್ನುತ್ತಾ ನರ್ತಿಸುವವರು ವೃದ್ಧಿವೃಷ್ಟಿ, ಚಾರ್ವಿ, ನಿರೀಕ್ಷಾ, ದಾತ್ರಿ. घल्लु घल्लेनु गाँव ಗೆಜ್ಜೆ घल्लु घल्लेनु गाँव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लु घल्लेनु गाँव दोस्ती घल्लु घल्लेनु गाँव मस्ती कुस्ती यल्ली दोस्ती घल्लु घल्लेनु गाँव ಏನ್
ತಳ್ಳಂಗಿಲ್ಲ ಗಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಗಲ್ಲು ಗಲ್ಲೆನುತ ದೋಸ್ತಿ ಗಲ್ಲು ಗಲ್ಲೆನುತ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಧನ್ಯವಾದಗಳು. ಇನ್ನು ಮುಂದೆ ಜೈ ಶ್ರೀರಾಮ್ ನರ್ತಿಸುವವರು ಮಣಿಕಂಠ, ಯಶ್ಮಿತ್, ನಂದನ್, ಕೌಶಿಕ್, ಶಿವಾನ್. भद्राय रामचंद्राय वेदसे रघुनाथाय नाथाय सीताय पतये नमः। ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜಯಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೋತು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಧನ್ಯವಾದಗಳು. ಇನ್ನು ಮುಂದೆ ಮುಕುಂದ ಮುಕುಂದ ನರ್ತಿಸುವವರು ನಂದಿಕಾ, ಧನ್ವಿ, ರಶ್ಮಿ, ಹಾಸಿಕಾ, ಲಾಸ್ಯ.
ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ಬೃಂದಾವನಂ ದಾವನಂತ வெண்ணையுண்டவாயால் மண்ணையுண்டவா பெண்ணையுண்ட காதல் நோய்க்கு மருந்தாகவா முகுந்தா முகுந்தா கிருஷ்ணா முகுந்தா முகுந்தா வரந்தா வரந்தா பிருந்தாவனந்தா வனந்தா என்ன செய்ய நானும் தோல் பாவைதான் உந்தன் கைகளாட்டி வைக்கும் நூல் பாவைதான் முகுந்தா முகுந்தா கிருஷ்ணா முகுந்தா முகுந்தா வரந்தா வரந்தா பிருந்தாவனம் தாவனம் தா ஜெய ராம் ஜெய ஜெய ராம் ஜெய ஜெய ராம் ஜெய ஜெய ராம் சீதாராம் ஜெய ஜெய ராம் ஜெய ஜெய ராம் ஜெய ஜெய நீ இல்லாமல் என்றும் இங்கே இயங்காத பூமி நீ அறியா சேதி இல்லை எங்க கிருஷ்ண சுவாமி பின்தொடர்ந்து அசுரர் வந்தால் புன்னகைத்து பார்ப்பாய் கொஞ்ச நேரம் ஆடவிட்டு அவர் கணக்கை தீர்ப்பாய் உஞ்ஞானம் போற்றிடாத விஞ்ஞானமே இது அறியாதார் கதை போலே அஞ்ஞானமே இது என்று அர்ஜுனனுக்கு நீ உரைத்தாயே பொன்னான கீதை உன்மொழி கேட்டு உருகுகிறாளே இங்கே ஓர் கோதை வாராது போவாயோ வாசுதேவனே வந்தாலே வாழும் இங்கு என் ஜீவனே ஹே முகுந்தா முகுந்தா கிருஷ்ணா முகுந்தா முகுந்தா வரந்தா வரந்தா பிருந்தாவனந்தா வனந்தா ಧನ್ಯವಾದಗಳು. ಇನ್ನು ಮುಂದೆ ಸುನ್ಸುನರೆ ಭಾಗವಹಿಸುವವರು ರಿತಿಕಾ, ಶಯನ, ದುರ್ಗಾ, ವೈಷ್ಣವಿ, ಶ್ರೀರಕ್ಷಾ. सुन 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 மைக்குறும்பியை மேய்க்கும் மைக்கரும்பியம் பெண்ணே காத்து நிற்காத விட போயடி கண்ணன் மதுரிது காலவல்லி மதுரைக்கு போயவல்லி மணிமய தீரிருக்கும் மறந்திட்டு പോയതല്ലേ നറുവെണ്ണിലാവ് പോലെ നീ വിരിഞ്ഞു നിൽക്കയല്ലേ மைக்குறும்பியை മേയ്ക്കും மைக்கரும்பிയം പെണ്ണേ കാത്തു നിൽക്കാതെ വിട പോയടി കണ്ണൻ
ചോരത്തല്ലി നിലാവിൽ അലിപോലും ഒരീറക്കുഴലിൽ പരിവണ്ടായി മൂളിയതാരാണ്? കമ്മലിന്മേൽ ഉമ്മ വെച്ചതും ഇന്നലെ നിൻ കാന്തമണി കണ്ണിണയിലെ കനക വിളക്ക് കൊളുത്തിയതും മയങ്ങുന്ന നേരത്തിൽ നിൻ വാതിൽ മെല്ലെ ചാരിയതും മനസ്സിന്റെ മണ്ണുറിയിലെ മധുര തുകണയൊഴുകിയതും കണ്ടതാണ് പെണ്ണേ, കൺകവർന്ന പെണ്ണേ, പൂവളിന്റെ രാത്രി മുല്ലേ. ഓ മൈക്കുറുമ്പിയെ മേയ്ക്കും മൈക്കറുമ്പിയം പെണ്ണേ, കാത്തു നിൽക്കാതെ വിടെ പോയടി കണ്ണൻ. കണ്ണാടി കസവാൽ മൂടും കായാമ്പൂ കവിളിൽ മെല്ലെ കടുകോളം നുള്ളിയതാരാണ്? ചുണ്ടിണയിലെ ചന്ദനത്തെ ചിന്തിയതും മഞ്ഞണിഞ്ഞ മാറിടത്തിലെ മകരമുന്തിരിയടത്തിയതും അതും ഇവൻ ഇന്നലെ നീ കാതിലിന്തോ ചൊല്ലിയതും പരിഭവം മാറിയില്ലായി മനസ്സിൽ ഇന്നലെയൊരുക്കിയതും കണ്ടതാണ് പെണ്ണേ, കണ്ടവന്ന പെണ്ണേ, കുൽസണിഞ്ഞരാക്കുളിരേ. മൈക്കുറുമ്പിയെ മേയ്ക്കും മൈക്കറുമ്പിയം പെണ്ണേ, കാത്തു നിൽക്കാതെ വിടെ പോയടി കണ്ണൻ. ಧನ್ಯವಾದ. ಇನ್ನು ಮುಂದೆ ಚಂದ್ರಚೂಡ. ಭಾಗವಹಿಸುವವರು ಅಂಜಲಿ, ಆರಾಧ್ಯ, ಖುಷಿ, ಭೂಮಿಕಾ, ರಿಯಾ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ವಿರಾಗಧರ ಸುಂದರತರ ವಿರಾಗ ಧರಗರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮಾಪದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ ಕಲಾಮೃತ ಪುಣ್ಯಂ പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം. ഓം ശിവോഹം ശ്രീ ശിവോഹം ഓം ശിവോഹം രുദ്രം ശിഖരം. ಪುರಳಲಿ ವಸಿಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ
ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ತನದಾನಂ ತದಾನಂ ತದಾನಂ ದಾನಂ ತನಂ ದಾನಂ ತನದಾನಂ ತದಾನಂ ತದಾನಂ ದಾನಂ 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 ತದಾನಂ ತದಾನಂ ದಾನಂ ದಾನಂ ತದಾನಂ ತದಾನಂ. ಧನ್ಯವಾದಗಳು. ಇನ್ನು ಮುಂದೆ ದೇಶಭಕ್ತಿ ಗೀತೆ ನೃತ್ಯಿಸುವವರು ವೃಷ್ಟಿ, ವೃದ್ಧಿ, ಚಾರ್ವಿ, ನಿರೀಕ್ಷಾ, ದಾತ್ರಿ. ओ सदके मैं जावा मेरी दिल जानिया, मैं शीश झुकावा मेरी दिल जानिया, तेरे नाम जो कर जावा कम है वो। तू सारे जहां से प्यारी मेरे भारत की बेटी, जीती रहो जीतती रहो। मन हर जाओ धन बरसाओ धन सुखवाड़ो जी रे, आयो रे शुभ दिन आयो रे, आयो रे शुभ दिन आयो रे, आयो रे शुभ दिन आयो रे, शुभ दिन आयो मनने भायो नयो नयो सो रंग ले आयो, शुभ दिन आयो मनने भायो नयो नयो सो रंग ले आयो। होठों पे मुस्कान गुलाबी लायो रे, होठों पे मुस्कान गुलाबी लायो रे, आयो रे शुभ दिन आयो रे, आयो रे शुभ दिन आयो रे। यहाँ हर कदम कदम पे धरती बदले रंग, यहाँ की बोली में रंगोली सात रंग, यहाँ हर कदम कदम पे धरती बदले रंग, यहाँ की बोली में रंगोली सात रंग। धानी पगड़ी पहने मौसम है, नीली चादर ताने ऊपर है, नदी सुनहरी हरा समंदर है, देश गीला देश रंगीला रंगीला, देश मेरा रंगीला, देश रंगीला रंगीला, देश मेरा रंगीला, देश रंगीला रंगीला, देश मेरा रंगीला, देश रंगीला रंगीला, देश मेरा रंगीला। ಧನ್ಯವಾದಗಳು. ಇನ್ನು ಮುಂದೆ ನಾಡಂಪಾಟ್ ನರ್ತಿಸುವವರು ತ್ರಿಷಾ, ಮನ್ವಿತಾ, ಆರಾಧ್ಯ, ಲಿಖಿತಾ. ओ
പാടും എഴുന്നള്ളി പാടും ഉള്ളത്തെന്നല്ലി പാടും എഴുന്നള്ളി പാടും ഉള്ളത്തെന്നല്ലി പാടും എഴുന്നള്ളി പാടും ഉള്ളത്തെന്നല്ലി പാടും എഴുന്നള്ളി പാടും ವಿರಾಜಪೇಟೆ ಜುಂಡಿಗಯ ಮಾನಿನಂಗರೆ ಎಳ್ಳುಳ್ಳೇರಿ ಮಾನಿನಂಗರೆ ವಿರಾಜಪೇಟೆ ಜುಂಡಿಗಯ ಮಾನಿನಂಗರೆ ಧನ್ಯವಾದಗಳು. ಇನ್ನು ಮುಂದೆ ಪ್ರಣವಾಲಯಂ ನರ್ತಿಸುವವರು ಖುಷಿ, ಭೂಮಿಕಾ, ಅಂಜಲಿ, ಆರಾಧ್ಯ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని పాలిని వే
ಧನ್ಯವಾದಗಳು. ಇನ್ನು ಮುಂದೆ ಭಜರೆ ನಂದಗೋಪಾಲ ಹರೆ ನರ್ತಿಸುವವರು ಲಾಸ್ಯ, ಧನ್ವಿ, ರಶ್ಮಿ, ಹಾಸಿಕಾ, ನಂದಿಕಾ. ಭಜರೆ ನಂದಗೋಪಾಲ ಹರೇ ಭಜರೆ ನಂದಗೋಪಾಲ ಹರೇ ಭಜರೆ ನಂದಗೋಪಾಲ ಹರೇ ಭಜರೆ ನಂದಗೋಪಾಲ ಹರೇ. ಭಜರೆ ನಂದಗೋಪಾಲ ಹರೇ ಭಜರೆ ನಂದಗೋಪಾಲ ಹರೇ. ಮುರಳಿ ಗಾನಲೋಲ ದೂರ ಮೇಲ ದಿಗಿರಾ ಕೃಷ್ಣ ಕಡಲೈ పొంగుతున్న ప్రేమ లీల కనరా కృష్ణ. అందుకో సంబరాల స్వాగతాల మాలిక ఇదిగో నిన్ను చూసి వెలుగుతున్న ద్వారక. భజరే నందగోపాల హరే భజరే నందగోపాల హరే భజరే నందగోపాల హరే భజరే నందగోపాల హరే. మాయద మాటున దాగిన ఆశలు వెన్నెల దిందనుకో. మా కన్నుల కందని మాయని చూపుతూ మెల్లగా దోచుకుపో. గిరిని వేలిపైన నిలిపిన మా కన్నయ్య తులసి దళానికి ఏల తూగినవయ్యా. కొండంత భారము కోరంత చూపిన లీలా కృష్ణయ్య. ఆ చీరలు దోచిన అల్లరి ఆటలు మా పైన ఏ మాయా. భజరే 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 భజ 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 భజరే నందగోపాల హరే భజరే నందగోపాల హరే భజరే నందగోపాల హరే భజరే నందగోపాల హరే. ಧನ್ಯವಾದಗಳು. ಇನ್ನು ಮುಂದೆ ಜನಪದ ನೃತ್ಯ ಕಡಲಮಗೆ ನೃತ್ಯಿಸುವವರು ಮಣಿಕಂಠ, ಯಶ್ಮಿತ್, ನಂದನ್, ಕೌಶಿಕ್, ಶಿವಾನ್. கடலுத மகானுக்கு உடாலுத சொல் மெலு மூடாயுத பானொடு மூடியே சூரியல கடலுத மகானுக்கு உடாலுத சொல் மெலு மூடாயுத பானொடு மூடியே சூரியல கசபுக்கு பொல்பாயே வாழ்வெடுத்தல் பாயே கசபு
ಬುಗು ಬೋಲ್ಪಾಯೆ ಬಾಳ್ಬೆಡು ತೆಲ್ಪಾಯೆ ಜೀವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬಂದೆನಾ ಮುಖ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಮುಖ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊರ್ಪಿ ಕರ್ಣೆಯೇನಾ ಕಡಲಪ್ಪೆ ಮಗೆ ಬಂದೆನಾ ಸಿಂಗಾರ ಸಿರಿಗಂಗೆಯೇ ಎನ್ನೆನ್ನೆ ತುಳುನಾಡ ಬಂಗಾರಿ கடலுத மகானிக்கு உடாலுத சொல் மெலு மூடாயுத பானுடு மூடியே சூரியலா ಬಂಗನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಂಗನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಡವಗೆ ಪುಗೆಲ್ ಕೊರ್ಪಿ ಮಗೆ ಬದ್ದೆಯೇ ಹಾ ಬಡವಗೆ ಪುಗೆಲ್ ಕೊರ್ಪಿ ಮಗೆ ಬದ್ದೆಯೇ. ಧನ್ಯವಾದಗಳು. ಇನ್ನು ಮುಂದೆ ಮಲಯಾಳ ಸಾಂಗ್ ನರ್ತಿಸುವವರು ಅಂಜಲಿ, ಆರಾಧ್ಯ, ಭೂಮಿಕಾ, ರಿಯಾ. ಧನ್ಯವಾದಗಳು.
ಇನ್ನು ಮುಂದೆ ಬಂಬಂಬೋಲೆ ನರ್ತಿಸುವವರು ತ್ರಿಷಾ, ಆರಾಧ್ಯ, ಮನ್ವಿತಾ, ಲಿಖಿತಾ. ಬ್ರಹ್ಮನೆ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ. ಅರೆ ವಿಷ್ಣುವು ಬಂದು ವೀಣೆಯ ತಿಂದು ಮಿಟಿದ ನೋಟವೇ ಬಲು ಚಂದ. ಏಳು ಕುದುರೆ ಏರಿ ನಿನ್ನ ನೋಡಲು ಸೂರ್ಯ ಬಂದಾನು. ತಾರೆಗಳೆಲ್ಲ ತಕ್ಕಿತ ತದಿಮಿ ತಾಳವ ಹಾಕಲು ನಿಂತಾವೋ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಢಂ ಢಂ ಭೋಲೆ. ನಡಿದಾಡುವ ಸ್ವಾಮಿ ಭಂ ಭಂ ಭೋಲೆ. ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ. ನಡಿದಾಡುವ ಸ್ವಾಮಿ ಭಂ ಭಂ ಭೋಲೆ. ಏನ ಮರ್ಮ ಹುಲಿಯ ಚರ್ಮ ತೊಡುವೆ ನೀನು ಭಸ್ಮಾಂಗ. ಶೂಲ ಡಮರುಗ ಕೈಯಲ್ಲಿ ಹಿಡಿದು ಜಗವ ಸುತ್ತಿವೆ ಮಾಲಿಂಗ. ಆ ಚಂದ ಮಾಮ ಶಿರವನೇರಿ ಹುಣ್ಣಿಮೆ ಹೂವೆ ಆಗ್ಯಾನೋ. ಆ ಗಂಗಮ್ಮ ಕೋಪ ತಾಪ ತಣಿಸಲೆಂದೇ ಕುಂದಾಡೋ. ನಾಗರ ಕೊರಳಲಿಟ್ಟು ನರ್ತನ ಮಾಡುವೆ ನೀನೇ ಓ ಲಿಂಗ. ಕೋಟಿ ದೇವರುಗಳ ದೈವ ನೀನೆ ಸೋಮನಾಥ ಲಿಂಗ. ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಢಂ ಢಂ ಭೋಲೆ. ನಡಿದಾಡುವ ಸ್ವಾಮಿ ಭಂ ಭಂ ಭೋಲೆ. ಕುಣಿದಾಡುವ ಸ್ವಾಮಿ ಢಂ ಢಂ ಭೋಲೆ. ನಡಿದಾಡುವ ಸ್ವಾಮಿ ಭಂ ಭಂ ಭೋಲೆ. ಧನ್ಯವಾದಗಳು. ಕನ್ನಡ ಕಾಂದಿಲೆ, ಹೃತಿಕಾ, ಶನಯ, ದುರ್ಗಾ, ವೈಷ್ಣವಿ. ತಕ
ಧನ್ಯವಾದಗಳು. ಇದೀಗ ಕೊನೆಯ ನೃತ್ಯ ನಮೋ ನಮೋ ಭಾರತಾಂಬೆ. ಪಂಚಶ್ರೀ ಬಾಲಗೋಕುಲದ ಎಲ್ಲ ಪುಟಾಣಿಗಳಿಗೆ ನಮೋ ಭಾರತಾಂಬೆ ನಮೋ 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 ಭಾರತಾಂಬೆ ಸಾರಸ್ವತ ಶರೀರಿಣಿ ನಮೋಸ್ತು ಜಗತಾಂ ವಂದ್ಯೆ ಬ್ರಹ್ಮ ವಿದ್ಯಾ ಪ್ರಕಾಶಿನಿ ನಮೋ ನಮೋ ಭಾರತಾಂಬೆ ಹಿಮಾಲಯ ಕಿರೀಟಿನಿ ಗಂಗಾದ್ಯಾ ಸರಿತ ಸರ್ವ ಸ್ತನ್ಯಂ ತೇ ವಿಶ್ವ ಪಾವನಿ ನಮೋ 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 ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ 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 ಮಗ ಮಗ ಗಗ ಪನಿ ಸಮತೆ ಗಪ ಮಪ ಗಮ ಸನಿ 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 ಅಸನಿ ಪ ಅಸನಿ ಪನಿ ಪಮ ಅಸನಿ ಪನಿ ಪಮ ಪಮಗೆ ನಮೋ ನಮೋ ಭಾರತಾಂಬೆ ಪದರಿ ಷಂಡ ಮಂಡಿತೆ ತೀರ್ಥಿ ಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾನ ವಿರಾಜಿತೆ ಭಾರತಾಂಬೆ ನಮೋ ನಮೋ ಭಾರತಾಂಬೆ ನಮೋ ನಮೋ ಪಂಚಶ್ರೀ ಬಾಲಗೋಕುಲದ ಎಲ್ಲ ಮಕ್ಕಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಅವಕಾಶಕ್ಕಾಗಿ ಧನ್ಯವಾದಗಳು.